ಜಲಿಯನ್ ವಾಲಾಬಾಗ್ ಘಟನೆಗಳನ್ನು ಆನಂತರದ ಘಟನೆಗಳನ್ನು ಹೇಳಲಿಕ್ಕೆ ಹೋದ್ರೆ ಬ್ರಿಟಿಷರು ಏನು ತೊಂದರೆ ಮಾಡದವರೇ ಅಲ್ಲ, ಭಾರತವನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರು ಎನ್ನುವಂತ ಭ್ರಮೆಯಲ್ಲಿ ಇರಬಹುದಾದಂತ ಸಾಧ್ಯತೆಗಳಿವೆ. ನಮ್ಮಲ್ಲಿ ಅನೇಕರಿಗೆ ಆ ಭ್ರಮೆಗಳಿವೆ. ನಾನು 8ನೇ ಕ್ಲಾಸ್ನಲ್ಲಿ ನನ್ನ ಸೋಷಿಯಲ್ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಪ್ರಶ್ನೆ ಇತ್ತು, ಬ್ರಿಟಿಷರಿಂದ ಭಾರತಕ್ಕೆ ಆದ ಉಪಯೋಗಗಳೇನು ಅಂತ ಬರೀರಿ ಅಂತ. 5 ಮಾರ್ಕ್ಸ್ ಪ್ರಶ್ನೆ. ಅವರು ಬಂದ ಮೇಲೆ ಭಾರತಕ್ಕೆ ರೈಲ್ವೆ ಲೈನ್ಗಳು ಬಂದು, ಬಂದ್ಮೇಲೆ ಪೋಸ್ಟಲ್ ಇದು ಬಂತು, ಇವೆಲ್ಲವೂ ನಾವು ರೆಗ್ಯುಲರ್ ಬರ್ದಿದ್ದೀವಿ. ಬಹಳ ಜನ ನೆನಪಿಸ್ಕೊಳ್ತಿದ್ದೀರಿ. ಗುಡ್, ಇಟ್ಸ್ ಗುಡ್ ಟು ಹಿಯರ್. ಸೊ ನಮ್ಗೆ ಎಷ್ಟರ ಮಟ್ಟಿಗೆ ತಲೆಗೆ ತುಂಬಲಾಗಿತ್ತು ಅಂತಂದ್ರೆ, ಬ್ರಿಟಿಷರು ಬಂದಾಗ ಆದ ನಷ್ಟಕ್ಕಿಂತ ಅದರಿಂದ ಲಾಭ ಬಹಳ ಆಗಿದೆ. ಅದಕ್ಕಿಂತ ಹೆಚ್ಚು ಇವತ್ತೇನೇನ್ ಡೆವಲಪ್ಮೆಂಟ್ ಅಂತ ನಾವು ಕರಿತಿದ್ದೀವೋ ಅದೆಲ್ಲ ಬ್ರಿಟಿಷರು ಹಾಕಿ ಕೊಟ್ಟ ಬೀಜ ಅಂತ. ಅವ್ರು ಇಲ್ಲದೆ ಹೋಗಿದ್ರೆ ನಮ್ಗೆ ರೈಲ್ವೆ ನೆಟ್ವರ್ಕ್ ಇರ್ತಿರ್ಲಿಲ್ಲ, ಅವ್ರು ಇಲ್ಲದೆ ಹೋದ್ರೆ ಪೋಸ್ಟಲ್ ಸಿಸ್ಟಮ್ ಏನು ಅಂತ ನಾವು ಹಿಂಗೆಲ್ಲ ಹೇಳಿದ ನಂತರ ನಮಗೂ ಅನಿಸುತ್ತೆ ಸತ್ಯ ಅಂತ. ನಂಗೆ ಬಹಳ ಜನ ಹೇಳ್ತಾರೆ, 60 ವರ್ಷಗಳ ಕಾಲದಲ್ಲಿ 17 ವರ್ಷಗಳ ಬಾಳದೆ ಹೋಗಿದ್ದಿದ್ರೆ ಈ ದೇಶದ ಜನಕ್ಕೆ ಒಳ್ಳೆಯ ಆಡಳಿತದ ಪರಿಚಯವೇ ಆಗ್ತಿರ್ಲಿಲ್ಲ ಅಂತ. ಈಗಲೂ ಹೇಳ್ತಾರೆ ಬಹಳ ಜನ. ಈಗಲೂ ಹೇಳ್ತಾರೆ, ಸ್ಯಾಮ್ ಪಿತ್ರೋಡ ಇಲ್ಲದೆ ಹೋಗಿದ್ದಿದ್ರೆ ಈ ದೇಶಕ್ಕೆ ಕಂಪ್ಯೂಟರೇ ಬಂದಿರ್ತಿರ್ಲಿಲ್ಲ ಅಂತ. ಏನೇನೆಲ್ಲ ಮಾತನಾಡ್ತಾರೆ ಅಂತಂದ್ರೆ ಬಹಳ ವಿಚಿತ್ರವಾದ ಸಂಗತಿ. ಡೆವಲಪ್ಮೆಂಟ್ ನ ಕಲ್ಪನೆಗಳನ್ನು ತರುವಾಗ ಇವೆಲ್ಲವನ್ನು ಕನೆಕ್ಟ್ ಮಾಡ್ಲಿಕ್ಕೆ ನೋಡ್ತಾರೆ. ಅದಕ್ಕೋಸ್ಕರವೇ ಅವರು ಮಾಡಿರುವಂತ ಎಲ್ಲವೂ ಕೂಡ ಯಾತಕ್ಕೆ ಅನ್ನೋದು ಗೊತ್ತಿರಬೇಕು ಅಂತ. ಸ್ಪಷ್ಟವಾದ 1 ಲೈನ್ ಆನ್ಸರ್ ಬದಲಾಗಿರುವಂತದ್ದು ಏನು ಅಂತಂದ್ರೆ, ತಾವು ಮಾಡಿರುವ ಲೂಟಿಯನ್ನ ಪರಿಪೂರ್ಣಗೊಳಿಸ್ಲಿಕ್ಕೆ ಅವರು ಎಲ್ಲ ಡೆವಲಪ್ಮೆಂಟ್ ಭಾರತದಲ್ಲಿ ಮಾಡಿದ್ರು. ಅವರು ಈ ದೇಶದಲ್ಲಿ ರೈಲ್ವೆ ಹಳಿಗಳನ್ನು ಹಾಕಿದ್ದಾರೆ ಅಂದ್ರೆ ನಮ್ಮ ಉಪಕಾರಕ್ಕೆ ಹಾಕಿಲ್ಲ. ಅವರು, ನಾನು ಯಾವಾಗ್ಲೂ ಹೋಗುವಾಗ ನೋಡ್ತೀನಿ, ನಮ್ಮ ದಾಂಡೇಲಿ ಭಾಗದಲ್ಲಿ ರೋಡ್ಸ್ ಬಹಳ ಚೆನ್ನಾಗಿದೆ. ಇಡೀ ಕರ್ನಾಟಕದಲ್ಲಿ ಇರಬಹುದಾಗಿರೋದಕ್ಕಿಂತ ಒಳ್ಳೆಯ ಅದ್ಭುತವಾದ ರಸ್ತೆಗಳು ನಮ್ಮ ದಾಂಡೇಲಿ ಭಾಗದಲ್ಲಿದೆ, ಕಾಡಿನ ಮಧ್ಯ ಭಾಗದಲ್ಲಿ. ಬ್ರಿಟಿಷರ ಕಾಲದಲ್ಲಿ ಆಗಿದ್ದಂತ ರಸ್ತೆ ಅಂತ ಯಾರೋ ಹೇಳ್ತಿದ್ರು. ಯಾಕೆ ಅಂತ ಕೇಳಿದೆ ನಾನು. ಇಲ್ಲಿರೋ ಒಳ್ಳೆ ನಾಟ ಅಂತ ತೆಗೆದುಕೊಂಡು ಹೋಗ್ಲಿಕ್ಕೆ ಅವರಿಗೆ ರೋಡ್ ಗೋಸ್ಕರ ಮಾಡ್ಕೊಂಡ್ರು ಅಂತ. ಆ ಕಾಡಿನಲ್ಲಿ ನಾಟ ಇತ್ತಲ್ಲ, ಅದನ್ನ ಎಕ್ಸ್ಪೋರ್ಟ್ ಮಾಡ್ತಿದ್ರು, ಮಾರ್ಕೊಳ್ತಿದ್ರು. ಅದಕ್ಕೋಸ್ಕರ ರಸ್ತೆ ಬೇಕಿತ್ತು ಅಂತ ಅವರಿಗೆ. ಅವ್ರು ಅಷ್ಟು ಹಳಿಗಳನ್ನ ಹಾಕಿದ್ ಯಾಕೆ ಅಂತಂದ್ರೆ, ಲೂಟ್ ಮಾಡಿರುವಂತ ಹಣವನ್ನ ಸಾಗಿಸ್ಲಿಕ್ಕೆ ಅವರಿಗೆ ಸಿಸ್ಟಮ್ಯಾಟಿಕ್ ಆಗಿರುವಂತ ವ್ಯವಸ್ಥೆ ಬೇಕಾಗಿತ್ತು. ಆ ವ್ಯವಸ್ಥೆಯನ್ನು ರೂಪಿಸ್ಲಿಕ್ಕೋಸ್ಕರ ರೈಲ್ವೆ ಹಳಿಗಳನ್ನ ಹಾಕೊಂಡ್ರು. ಅದರ ಸೈಡ್ ಎಫೆಕ್ಟ್ ಆಗಿ ನಮಗೆ ಅದರ ಬೈ ಪ್ರಾಡಕ್ಟ್ಸ್ ಆಗಿ ನಾವು ಓಡಾಡ್ತಿದ್ವಿ. ಮತ್ತು ನಾವು ಓಡಾಡ್ತಿದ್ವಿ ಯಾವುದರಿಂದ, ಜನರಲ್ ಬೋಗಿಗಳಲ್ಲಿ ನಾವು ಓಡಾಡ್ತಿದ್ವಿ. ಅವರೆಲ್ಲ ಫಸ್ಟ್ ಕ್ಲಾಸ್ ಬೋಗಿಗಳಲ್ಲಿ ಓಡಾಡ್ತಿದ್ರು. ಫಸ್ಟ್ ಕ್ಲಾಸ್ ಬೋಗಿಗಳಲ್ಲಿ ಅಪ್ಪಿತಪ್ಪಿ ಭಾರತೀಯರೇನಾದ್ರೂ ಹತ್ತಿದ್ರೆ ಅವರಿಗೆ ಫಸ್ಟ್ ಕ್ಲಾಸ್ ಬೋಗಿಯ ಟಿಕೆಟ್ ತೆಗೆದುಕೊಳ್ಳುವಂತ ಅಧಿಕಾರ ಇರಲಿಲ್ಲ. ಅಪ್ಪಿತಪ್ಪಿ ಹತ್ತಿದ್ರೆ ಬೇರೆಯವ್ರ ಕತೆ ಬಿಡಿ. ಸ್ವಾಮಿ ವಿವೇಕಾನಂದರ ಕುರಿತಂತೆ ಅಕ್ಕ ನಿವೇದಿತಾ ಬರೆಯೋದನ್ನು ನೀವು ಓದಬೇಕು. ಸ್ವಾಮಿ ವಿವೇಕಾನಂದರು ಈ ರೈಲ್ವೆ ಇದರಲ್ಲಿ ಟ್ರೈನ್ ಎಲ್ಲ ಪ್ರಯಾಣ ಮಾಡುವಾಗ ಅಕ್ಕ ನಿವೇದಿತಾ ಮತ್ತು ಅವ್ರ ಜೊತೆಗೆ ಬಂದಿರೋ ವಿವೇಕಾನಂದರಿಗೆ ಫಸ್ಟ್ ಕ್ಲಾಸ್ ಟಿಕೆಟ್, ಕಂಪಾರ್ಟ್ಮೆಂಟ್ ಟಿಕೆಟ್ ತಗೊಂಡಿದ್ರೆ ವಿವೇಕಾನಂದರನ್ನ ನೋಡಿ ಮೇಲಿಂದ ಕೆಳಗೆ ಒಂದ್ಸಲ ಕೆಟ್ಟದಾಗಿ ಕೆಕ್ಕರಿಸ್ಕೊಂಡು ನೋಡ್ತಿದ್ರಂತೆ ಬೇರೆಯವರೆಲ್ಲ. ಇವರಿಗೋಸ್ಕರ ಇರಬಹುದಾಗಿರುವಂತ ಹೋಟೆಲ್ಗಳಲ್ಲಿ ನಿವೇದಿತಾ ಹೋಗ್ಬೋದಿತ್ತು, ವೈಟ್ ಸ್ಕಿನ್ ಅಲ್ಲ ಅವಳದ್ದು. ಸಿಸ್ಟರ್ ಕ್ರಿಸ್ಟಿಯನ್ ಹೋಗ್ಬೋದಿತ್ತು, ವೈಟ್ ಸ್ಕಿನ್ ಅಲ್ಲ ಅವಳದ್ದು. ಈ ಬ್ರೌನ್ ಸ್ಕಿನ್ ಅಥವಾ ಅವರ ದೃಷ್ಟಿಗೆ ಬ್ಲಾಕ್ ಸ್ಕಿನ್ ಜನ ಒಳಗೆ ಬಂದ್ಬಿಟ್ರೆ ಕೆಟ್ಟದಾಗಿ ನೋಡಿ ಅನೇಕ ಬಾರಿ ಸ್ವಾಮಿ ವಿವೇಕಾನಂದ, ದ ವರ್ಲ್ಡ್ ಫೇಮಸ್ ಮಾಂಗ್ ಸ್ವಾಮಿ ವಿವೇಕಾನಂದ, ನಾನು ಯಾಕೆ ಬಳಸ್ಕೊಳ್ತೀನಿ ಅಂದ್ರೆ ಅವರು ಪರಿವಾರದಾಗ ಹೋಗಿದ್ದಿದ್ದಲ್ಲ, ಅದು ಅವರು ವಿದೇಶದಿಂದ ವಾಪಸ್ ಬಂದ ನಂತರ ಹೋಗಿದ್ದು, ಅಲ್ಲಿಂದ ಹೊರದಬ್ಬಲಾಗಿತ್ತು ವಿವೇಕಾನಂದರನ್ನ. ಒಬ್ಬ ಸನ್ಯಾಸಿ, ನಂಗೆ ಅನೇಕರು ಕೇಳ್ತಾರೆ, ವಿವೇಕಾನಂದರು ಯಾಕೆ ಇಷ್ಟೊಂದು ಬ್ರಿಟಿಷರ ವಿರುದ್ಧ ಆಕ್ರೋಶ ಭರಿತರಾಗಿದ್ರು, ಹೆಂಗೆ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ? ಒಬ್ಬ ಸನ್ಯಾಸಿ ಎಲ್ಲವನ್ನೂ ಕಳ್ಕೊಂಡು ಅಭಿಮಾನವನ್ನು ಕಳ್ಕೊಂಡು ಹೆಂಗ್ ಬದುಕೋದು? ನನ್ನದೇ ದೇಶ, ನನ್ನ ದೇಶದ ನನ್ನದೇ ಸಂಪತ್ತು, ಈ ಸಂಪತ್ತನ್ನು ಹೋಗಿಸುವ ಅಧಿಕಾರ ನನಗಿಲ್ಲ, ಹೊರಗಿಂದ ಬಂದು ರೂಲ್ ಮಾಡೋರು ಮಾತ್ರ ಅಂದ್ರೆ ಹೇಗೆ ಒಬ್ಬ ಕಾಮನ್ ಮ್ಯಾನ್ ಸಹಿಸ್ಲಿಕ್ಕೆ ಸಾಧ್ಯ? ಅದನ್ನ ಸ್ವಾಮಿ ವಿವೇಕಾನಂದರಿಗೆ ಆಕ್ರೋಶ ಇತ್ತು. ಅಕ್ಕ ನಿವೇದಿತೆಯನ್ನ ಅವರು ಇದರಿಂದ ತಯಾರು ಮಾಡಬೇಕಾದಾಗ ಇವೆಲ್ಲ ಕಲ್ಪನೆಗಳು ಸ್ಪಷ್ಟವಾಗಿ ಅವರಲ್ಲಿ ಇತ್ತು ಅನ್ನೋದ್ರಲ್ಲಿ ಯಾವ ಇಲ್ಲ. ಈಗ ನಮ್ಗೆ ಸ್ಪಷ್ಟ ಕಲ್ಪನೆ ಇರಬೇಕು ಬ್ರಿಟಿಷರು ಈ ದೇಶದಲ್ಲಿ ಏನ್ ಮಾಡಿದ್ರು ಅಂತ. ಆ ಕಾರಣಕ್ಕೋಸ್ಕರ ಹಾಗಂತ ಬ್ರಿಟಿಷರಿಗೆ ಹೀಗೆ ಮಾಡುವಾಗ ಭಾರತೀಯರಲ್ಲೇನು ಭ್ರಮೆ ಇರಲಿಲ್ವಾ? ನಮ್ಮಲ್ಲೂ ಭ್ರಮೆಗಳಿದ್ದು. ನಮ್ಗೇನಿತ್ತು ಅಂತಂದ್ರೆ, ಈ ಈಸ್ಟ್ ಇಂಡಿಯಾ ಕಂಪನಿ ಇದು 3rd ರೇಟೆಡ್ ಕಂಪನಿ ಇದು. ಆದ್ರೆ ಬ್ರಿಟಿಷರು ಬಹಳ ಒಳ್ಳೆಯ ಭಾವನೆ ಇತ್ತು. ಎಲ್ಲಿವರೆಗೂ ಅಂದ್ರೆ 1857ರಲ್ಲಿ 1857ರ ವೇಳೆಗೆ ಪೆನ್ಷನ್ ತೆಗೆದುಕೊಳ್ಳೋ ರಾಜರುಗಳು ಬಹಳ ಆಗಿದ್ರು. ಪೇಶ್ವೆಗಳು ಕೂಡ ಪೆನ್ಷನ್ ತೆಗೆದುಕೊಂಡು ಬ್ರಿಟಿಷರ ಹತ್ರ ಬದುಕು ನಡೆಸುವಂತ ಸ್ಥಿತಿ ಇತ್ತು. ಆದ್ರೆ ನಾನಾ ಸಾಹೇಬ ಮಾತ್ರ ಈ ಪೆನ್ಷನ್ಗಳ ಆಕ್ರೋಶಕ್ಕೆ ಒಳಗಾಗಿದ್ದ. ಈ ಪೆನ್ಷನ್ ತೆಗೆದುಕೊಂಡು ನಡೆಸಬೇಕು ಅನ್ನುವಂತ ಹೀನ ಬದುಕಿನಿಂದ ಅವನು ಎಷ್ಟು ದುಃಖಿತನಾಗಿದ್ದ ಅಂತಂದ್ರೆ, ತನ್ನ ಆಪ್ತನಾಗಿದ್ದ ಅಜೀಮುಲ್ಲಾ ಖಾನ್ ಅನ್ನ ಅವನು ಲಂಡನ್ಗೆ ಕಳಿಸ್ಕೊಡ್ತಾನೆ. ಅಜೀಮುಲ್ಲಾ ಖಾನ್ ಬಡಾಗಿ ಬಂದಿದ್ದಂತವನು, ಅಡಿಗೆ ಭಟ್ನಾಗಿದ್ದವನು. ಆದ್ರೆ ಇಂಗ್ಲಿಷ್ ಬಹಳ ಚೆನ್ನಾಗಿ ಕಲ್ತು ಬಿಟ್ಟಿದ್ದ. ಅವನಿಗೆ ಜಗತ್ತಿನ ಆಗು ಹೋಗುಗಳು ಚೆನ್ನಾಗಿ ಗೊತ್ತಾಗ್ತಿದ್ವು. ಜಾಗತಿಕ ಮಟ್ಟದಲ್ಲಿ ಬರ್ತಾ ಇರುವ
ಬದಲಾವಣೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ನಾನಾ ಸಾಹೇಬನಿಗೆ ಹೇಳ್ತಿದ್ದ. ನಾನಾ ಸಾಹೇಬ ಹೇಳ ಒಂದ್ಸಲ ಅವನಿಗೆ, ಈ ಈಸ್ಟ್ ಇಂಡಿಯಾ ಕಂಪನಿಯವರು ಅಯೋಗ್ಯರು, ಇಲ್ಲಿ ತುಂಬಾ ಕಷ್ಟ ಕೊಡ್ತಾರೆ, ಇಲ್ಲಿನ ವಿಚಾರವನ್ನ ಅಲ್ಲಿನವರಿಂದ ಮುಚ್ಚಿಡ್ತಾರೆ, ನಾವೇ ಯಾಕೆ ಅಲ್ಲಿಗೆ ಹೋಗಿ ಹೇಳಬಾರದು ಅಂತ ಅಜೀಮುಲ್ಲಾ ಖಾನನ್ ಕಳಿಸಿದ. ಅಜೀಮುಲ್ಲಾ ಖಾನ್ ಅಲ್ಲಿಗೆ ಹೋದಾಗಲೇ ಗೊತ್ತಾಗಿದ್ದು ನಾನು ಒಬ್ಬನೇ ಅಲ್ಲ, ಸತಾರದಿಂದ ರಂಗೋ ಬಾಪೂಜಿನೂ ಇದೇ ಉದ್ದೇಶಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ ಅಂತ. ಇಬ್ರು ಕೂತ್ಕೊಂಡು ಬ್ರಿಟಿಷ್ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು ಅಂತ ಟ್ರೈ ಮಾಡ್ತಾರೆ. ತಿಂಗಳುಗಳ ಕಾಲ ಕಳೆದ್ರು ಒಬ್ಬ ಅಧಿಕಾರಿ ಸಿಗಲ್ಲ ಅವರಿಗೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ ಈಸ್ಟ್ ಇಂಡಿಯಾ ಕಂಪನಿ ಮೇಲೆ ಕಂಪ್ಲೇಂಟ್ ಹೇಳಲಿಕ್ಕೆ ಬಂದಿದ್ದಾರೆ, ನಾವ್ ಇದನ್ನು ಕೇಳಿದ್ರೆ ಆಕ್ಷನ್ ತಗೋಬೇಕು, ಕರೆದ್ರೆ ಒಳ್ಳೇದು ಅಂತ. ಆಗ್ಲೇ ಅಜೀಮುಲ್ಲಾ ಖಾನ್ ಗೊತ್ತಾಗಿದ್ದು ಈಸ್ಟ್ ಇಂಡಿಯಾ ಕಂಪನಿಯವರ ಅಪ್ಪ ಇವರು ಅಂತ. ಅವ್ರಿಗೆ ಟೋಟಲ್ ಎಲ್ಲ ಐಡಿಯಾಸ್ ಕೊಡೋದು ಇವರೇ ಅಂತ. 1857 ಸಂಗ್ರಾಮ ಏನಾಯ್ತಲ್ಲ ಭಾರತದಲ್ಲಿ, ಆ ಸಂಗ್ರಾಮದ ಮೂಲ ಬೀಜ ಲಂಡನ್ನಲ್ಲೇ ಹುಟ್ಟಿಕೊಂಡಿದ್ದು ಬಹುತೇಕರಿಗೆ ಗೊತ್ತಿಲ್ಲ. ಅವರಿಬ್ರು ಕೂತ್ಕೊಂಡು ಅಲ್ಲಿ ಡಿಸೈಡ್ ಮಾಡ್ತಾರೆ, ವಾಪಸ್ ಸುಮ್ಮನೆ ಹೋಗೋದ್ರಲ್ಲಿ ಅರ್ಥ ಇದೆ, ವಾಪಸ್ ಹೋಗೋವಾಗ ನಾವು ಒಂದು ದೊಡ್ಡ ಕ್ರಾಂತಿಯ ಮುನ್ನುಡಿ ಬರಿಬೇಕು, ಒಂದು ಕಂಪನಿಯನ್ನ ಮೂಲೋತ್ಪಾದನೆ ಮಾಡ್ಲಿಕ್ಕಾಗದ ನಮ್ಮ ಸಾಮರ್ಥ್ಯಕ್ಕಾದ್ರೂ ಯಾವ ಬೆಲೆ ಅಂತ ಅಜೀಮುಲ್ಲಾ ಖಾನ್ ಮತ್ತು ರಂಗೋ ಬಾಪೂಜಿ ಅಲ್ಲಿ ನಿಂತ್ಕೊಂಡು ಹೋರಾಟದ ತಯಾರಿ ಮಾಡ್ಕೊಂಡು ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದು ನಾನಾ ಸಾಹೇಬ್ ಪೇಶ್ವೆ, ತಾತ್ಯಾ ಟೋಪೆ ಎಲ್ಲ ಸೇರಿಕೊಳ್ತಾರೆ. ಬಹುಶಃ ಬ್ರಿಟಿಷರಿಗೆ ಮರೆಯಲಿಕ್ಕಾಗದ ಘಟನೆ ಅದೇ. ನಾವು ಮರೆತು ಬಿಟ್ಟಿದ್ದೀವಿ. ಬ್ರಿಟಿಷರು ಇವತ್ತು ಮರೆಯಲಿಕ್ಕಿಲ್ಲ. ಅವ್ರಿಗೇನಾದ್ರೂ ಭಾರತದ ಇತಿಹಾಸ ಅಂತ ಕೇಳಿದ್ರೆ 1857 ಸಂಗ್ರಾಮವನ್ನ ಅವರು 1947 ಇಲ್ಲಿ ಬಿಟ್ಟು ಹೋಗುವವರೆಗೂ ನೆನಪಿಸ್ಕೊಳ್ತಿದ್ರು. ಯಾಕೆ 1857 ಸಂಗ್ರಾಮ ಅಷ್ಟು ವಿಶಿಷ್ಟ ಅಂತಂದ್ರೆ, 1757 ಪ್ಲಾಸಿ ಕದನಾಗಿ ಭಾರತವನ್ನ ವಶಪಡಿಸಿಕೊಂಡ ನಂತರ ಎಕ್ಸಾಕ್ಟ್ 100 ಇಯರ್ಸ್ ಆದಂತ ಘಟನೆ ಅದು. ಭಾರತೀಯರಿಗೆ ಒಂದೇನನ್ಸಿತ್ತು ಅಂತಂದ್ರೆ, ನಮ್ಮ ಒಟ್ಟಾರೆ ಶೋಷಣೆ ಏನಾಗಿದೆಯೋ ಅದಕ್ಕೊಂದು ಎಂಡ್ ಬರುತ್ತೆ, ಯಾಕಂದ್ರೆ 100 ಇಯರ್ಸ್ ಆಯ್ತಲ್ಲ, ನಾವು ಇವೆಲ್ಲ ತುಂಬಾ ನಂಬ್ತೀವಿ ಅಂತ. 150ನೇ ವರ್ಷಕ್ಕೆ ಏನೋ ಮ್ಯಾಜಿಕ್ ಆಗುತ್ತೆ, 100ನೇ ವರ್ಷಕ್ಕೆ ಏನೋ ಮ್ಯಾಜಿಕ್ ಆಗುತ್ತೆ, ಇವೆಲ್ಲ ನಂಬಿಕೆ ನಮ್ಮಲ್ಲಿ ಇದೆಯಲ್ಲ. ಹೀಗಾಗಿ ಇಡೀ ಭಾರತ ನಂಬಲಿಕ್ಕೆ ಶುರು ಮಾಡಿತ್ತು ಮತ್ತು ನಂಬಿಸಬೇಕು ಅಂತ ಅನ್ಕೊಂಡು ಅವ್ರು ಅದನ್ನೇ ಆಧಾರವಾಗಿ ಇಟ್ಕೊಂಡು ಒಂದು ದೊಡ್ಡ ಕ್ರಾಂತಿಗೆ ಸಿದ್ಧತೆ ಮಾಡಿಸ್ಕೊಂಡಿದ್ರು. ದೊಡ್ಡ ಕ್ರಾಂತಿ ಹೆಂಗಾಯ್ತು ಅಂತಂದ್ರೆ, ಯಾವ ಹಿಂದೂ ಮುಸ್ಲಿಂ ವಿಭಜನೆಯ ಆಧಾರದ ಮೇಲೆ ಭಾರತದಲ್ಲಿ ಪರ್ಮನೆಂಟ್ ಆಗಿ ಆಳ್ವಿಕೆ ನಡೆಸಬೇಕು ಅಂತ ಬ್ರಿಟಿಷರು ಅಂದುಕೊಂಡಿದ್ರು, ಆ ಹಿಂದೂ ಮುಸ್ಲಿಂ ವಿಭಜನೆಯೇ ನಾಪತ್ತೆ ಆಗೋಗಿತ್ತು ಆ ಹೊತ್ತಲ್ಲಿ. 1857 ಭಾರತ ಹಿಂದೂ ಮುಸ್ಲಿಂ ದ್ವೇಷವನ್ನ ಸಂಪೂರ್ಣವಾಗಿ ಮರೆತಿತ್ತು. ಬಹಳ ವಿಶೇಷ ಅಂತಂದ್ರೆ, ನಾನಾ ಸಾಹೇಬ್ ಪೇಶ್ವೆ ಪ್ರತಿಯೊಬ್ಬರಿಗೂ ಪತ್ರ ಬರೆದು ಕೇಳ್ಕೊಂಡಿದ್ದ, ನಾವೆಲ್ಲರೂ ಸೇರಿ ಹೋರಾಟ ಮಾಡೋಣ, ಯಾರು ಸಮರ್ಥರೋ ಅವರು ದೇಶದ ಚುಕ್ಕಾಣಿಯನ್ನ ವಹಿಸ್ಕೊಳ್ಳಿ, ಆದ್ರೆ ಭಾರತೀಯರೇ ವಹಿಸ್ಕೊಳ್ಳುವಂತಿರ್ಲಿ ಅಂತ ನಾನಾ ಸಾಹೇಬ ಬರೆದಿದ್ರೆ, ಮೊಘಲರ ಕೊನೆಯ ದೊರೆ ಅವನು ಬರೀತಾನೆ, ಬಹದ್ದೂರ್ ಶಾ ಜಫರ್, ಅವನ್ ಪತ್ರ ಬರೆದು ಏನ್ ಹೇಳ್ತಾನೆ ಅಂತಂದ್ರೆ, ಎಲ್ಲರೂ ಹೋರಾಟ ಮಾಡೋಣ, ಜೊತೆಯಾಗಿ ಹೋರಾಟ ಮಾಡೋಣ. ಆಮೇಲೆ ಭಾರತದ ಎಲ್ಲ ರಾಜರುಗಳು ಸೇರಿಕೊಂಡು ಯಾರು ಭಾರತದ ರಾಜನಾಗಬೇಕು ಅಂತ ನಿರ್ಧರಿಸ್ತಾರೋ ಅವನ ಕೈಗೆ ನನ್ನ ರಾಜ್ಯತ್ವವನ್ನು ವಹಿಸ್ಕೊಡ್ಲಿಕ್ಕೆ ನಾನು ಸಿದ್ಧ ಅಂತ ಬಹದ್ದೂರ್ ಶಾ ಜಫರ್ ಲೆಟರ್ ಬರೆದಿದ್ದ. ಇಮ್ಯಾಜಿನ್ ಮಾಡಿ ಈ ಹೇಗಿರ್ಬೋದು ಅಂತ. ಮತ್ತು ಇಷ್ಟೂ ಕೂಡ ಈ ಈಸ್ಟ್ ಇಂಡಿಯಾ ಕಂಪನಿಯ ಯಾವೊಬ್ಬ ಅಧಿಕಾರಿಯು ಬ್ರಿಟಿಷರ ಯಾವೊಬ್ಬ ಅಧಿಕಾರಿಗೂ ಗೊತ್ತಾಗದೆ ನಡೆದಂತ ಮ್ಯಾಜಿಕ್. ಹೇಗೆ ಒಟ್ಟಾಗಿ ನಿಂತು ಬಿಟ್ರು ಅಂತಂದ್ರೆ, 1857 ಸಂಗ್ರಾಮ ಭುಗಿಲೆದ್ದಾಗ ಬ್ರಿಟಿಷರಿಗೆ ಗಾಬರಿ, ಹಿಂದೂ ಮುಸ್ಲಿಮರು ಒದ್ದಾಗ್ಬಿಟ್ಟಿದ್ದಾರೆ, ಹಿಂದೂಗಳಲ್ಲಿ ಜಾತಿಗಳ ಭಿನ್ನತೆಯನ್ನ ಕಷ್ಟಪಟ್ಟು ಏನ್ ತುಂಬಿದ್ರು ಅದು ಯಾವುದೂ ಇಲ್ಲ. ಬ್ರಿಟಿಷರು ಎಷ್ಟು ಕ್ಲೆವರ್ ಆಗಿದ್ರು ಅಂತಂದ್ರೆ, ಹಿಂದೂಗಳನ್ನ ಜಾತಿಯಲ್ಲಿ ಒಡೆದ್ರು. ಯಾಕೆಂದ್ರೆ ನಾವು ಬಹುಸಂಖ್ಯಾತರಲ್ಲ, ದೊಡ್ಡ ನಂಬರ್ ಇದೆ, ನಾವೆಲ್ಲ ಹಿಂದೂ ಅನ್ನುವಂತ ಒಂದು ಹೆಸರಲ್ಲಿ ಇದ್ದು ಬಿಟ್ರೆ ನಮ್ಮನ್ನ ಒಡೆಯೋದು ಬಹಳ ಕಷ್ಟ, ನಮ್ಮ ಒಗ್ಗಟ್ಟನ್ನು ಮೀರೋದು ಬಹಳ ಕಷ್ಟ ಅಂತ ಅವ್ರು ನಮ್ಮನ್ನ ಜಾತಿಯಲ್ಲಿ ಒಡೆದ್ರು. ಆದ್ರೆ ಮುಸ್ಲಿಮರನ್ನ ಜಾತಿಯಲ್ಲಿ ಹೊಡಿಲಿಲ್ಲ. ಇಟ್ ಡಸಂಟ್ ಮೀನ್ ಮುಸ್ಲಿಮರಲ್ಲಿ ಜಾತಿ ಇಲ್ಲ ಅಂತ ಏನಿಲ್ಲ. ಅವರಲ್ಲಿ ಯಾವ ಪರಿ ಜಾತಿ ಇದೆ ಅಂತಂದ್ರೆ, ಇರಾನ್ಗೂ ಮತ್ತು ಇರಾಕ್ಗೂ ಜಾತಿಯ ಆಧಾರದ ಮೇಲೆ ಕಿತ್ತಾಟ. ಇರಾನ್ ಇಸ್ ಅ ಮುಸ್ಲಿಂ ಕಂಟ್ರಿ ಆಸ್ ಅ ಹೋಲ್ ನೀವು ನೋಡೋದಾದ್ರೆ, ಮುಸ್ಲಿಂ ಕಂಟ್ರಿ ಅಗೈನ್. ಆದ್ರೆ ಪಾಕಿಸ್ತಾನವನ್ನು ಕಂಡ್ರೆ ನಯಾ ಪೈಸೆ ಆಗಲ್ಲ. ಅದು ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ ಬೆಂಬಲ ಕೊಡುತ್ತೆ, ಪಾಕಿಸ್ತಾನವನ್ನು ಒಪ್ಪಿಕೊಳ್ಳಿಕ್ಕೆ ಸಿದ್ಧವಿಲ್ಲ. ಯಾಕೆಂದ್ರೆ ಅಲ್ಲಿರುವಂತ ಜಾತಿಯ ಭಿನ್ನತೆಗಳು ಆಗಿವೆ. ಈಗ ನಾನು ಹೇಳಿದ್ರೆ ಮುಸ್ಲಿಮ್ಸ್ ಹೇಳ್ತಾರೆ ನಮ್ಮಲ್ಲಿ ಜಾತಿ ಇಲ್ಲ ಸರ್, ಅವ್ರ ಜಾತಿ ಅಂತ ಕರೆಯಲ್ಲ ಅಷ್ಟೇ. ಅದನ್ನ ನಾನು ಯಾಕೆ ಜಾತಿ ಅಂತ ಕರಿತೀನಿ ಅಂದ್ರೆ ನಮ್ಗೆ ಅರ್ಥವಾಗೋ ಭಾಷೆ ಅಂತ. ಬರೀ ಶಿಯಾಗಳು ಸುನ್ನಿಗಳು ಅಷ್ಟೇ ಅಲ್ಲ, ಸೂಫಿಗಳಿದ್ದವರಲ್ಲಿ ಇದಷ್ಟೇ ಅಲ್ಲದೆ ಅದು ಎಷ್ಟರ ಮಟ್ಟಿಗೆ ಸಣ್ಣ ಸಣ್ಣ ಡಿವಿಷನ್ ಇದೆ ಅಂತಂದ್ರೆ, ಹೇಗೆ ನಮ್ಮಲ್ಲಿ ಈ ಶಂಕರರ ಪಂಥ ಒಂದಿದೆಯೋ, ನಮ್ಮಲ್ಲಿ ಮಧ್ವಾಚಾರ್ಯರ ಪಂಥ ಒಂದಿದೆಯೋ, ಹಾಗೆ ಅವರಲ್ಲಿ ದೇವಬಂದಿಗಳು, ಬರೇಲ್ವಿಗಳು ಅಂತ ಪ್ರತಿಯೊಂದು ಸ್ಕೂಲ್ ಆಫ್ ಥಾಟ್ಗಳು ಬೇರೆ ಇವೆ. ಹೇಗಿವೆ ಅಂತಂದ್ರೆ, ಈ ಸ್ಕೂಲ್ ಆಫ್ ಥಾಟ್ ಅನ್ನ ಮತ್ತೊಂದು ಸ್ಕೂಲ್ ಆಫ್ ಥಾಟ್ ಒಪ್ಪಲ್ಲ, ಕಿತ್ತಾಡ್ತಾರೆ ಇಬ್ರು. ನಿಮ್ಗೆ ಇನ್ನೂ ಆಶ್ಚರ್ಯದ ಸಂಗತಿ ಹೇಳ್ತೀನಿ, ಗೋರಿಗೆ ಹೋಗೋ ಮುಸಲ್ಮಾನರನ್ನ ಕಂಡ್ರೆ, ಗೋರಿಗಳಿಗೆ ಹೋಗಿ ಗೌರವ ಸಲ್ಲಿಸೋ ಮುಸಲ್ಮಾನರನ್ನ ಕಂಡ್ರೆ ಉಳಿದ ಮುಸಲ್ಮಾನರಿಗೆ ಆಗಲ್ಲ. ಯಾಕೆಂದ್ರೆ ಅವ್ರು ಹೇಳ್ತಾರೆ, ಹಿಂದೂಗಳು ನಿಂತ್ಕೊಂಡಿರೋ ದೇವರನ್ನು ಪೂಜಿಸ್ತಾರೆ, ನೀವು ಮಲ್ಕೊಂಡಿರೋರು ಪೂಜಿಸ್ತೀರಾ, ಇಷ್ಟೇ ಡಿಫರೆನ್ಸ್ ನಿಮಗವರಿಗೂ ಅಂತ.
ಎಲ್ಲಿವರೆಗೂ ಹೇಳ್ತಾರೆ ಅವರು, ಒಬ್ಬ ಗೋರಿ ಪೂಜಕ ಅಥವಾ ಗೋರಿಗೆ ಗೌರವ ಸಲ್ಲಿಸುವಂತ ಮುಸಲ್ಮಾನ ಸ್ವರ್ಗಕ್ಕೆ ಹೋದ್ರೆ ಇರುವಂತ ಅಷ್ಟು ಹಿಂದೂಗಳು ಸ್ವರ್ಗಕ್ಕೆ ಹೋಗ್ತಾರೆ. ಯಾಕೆ ಅಂತಂದ್ರೆ ಅವ್ರದ್ದು ಮತ್ತು ಇವ್ರದ್ದು ನಿಮಗಿರುವಂತ ಅಷ್ಟೇ ಡಿಫರೆನ್ಸ್ ಅಂತ. ಇಷ್ಟು ಆಕ್ರೋಶ ಇದೆ, ಇಷ್ಟು ಕಿತ್ತಾಟ ಇದೆ. ಇವೆಲ್ಲವೂ ಬ್ರಿಟಿಷರಿಗೆ ಗೊತ್ತಿರಲಿಲ್ಲ ಅಂತಿಲ್ಲ, ಆದ್ರೆ ಅವ್ರಿಗೆ ಗೊತ್ತಿತ್ತು. ಭಾರತದಲ್ಲಿ ಏನಾದ್ರೂ ಇವ್ರನ್ನ ಈ ತರ ಡಿವೈಡ್ ಮಾಡಿಬಿಟ್ರೆ, ಇವರು ತಮ್ಮಲ್ಲೇ ಕಿತ್ತಾಡ್ತಿದ್ರೆ ಹಿಂದೂಗಳನ್ನ ಎದುರು ಹಾಕೊಳ್ಳಲ್ಲ. ಹಿಂದೂಗಳನ್ನ ಎದುರು ಹಾಕೊಳ್ಳಿಲ್ಲ ಅಂತಂದ್ರೆ ನಮಗೆ ಲಾಭ ಇಲ್ಲ. ಹಿಂಗಾಗಿ ಇವರನ್ನ ಒಕ್ಕಟ್ಟಲ್ಲಿ ಇಡಬೇಕು, ಇವರನ್ನ ಚಿಂದಿ ಚಿಂದಿ ಮಾಡಬೇಕು. ಅವಾಗ ಏನಾಗುತ್ತೆ, ಇವರಿಬ್ರು ಕಿತ್ತಾಡ್ತಿರ್ತಾರೆ, ಸಣ್ಣ ಪುಟ್ಟ ವಿಷಯಕ್ಕೆ ಕಿತ್ತಾಡ್ತಿರ್ತಾರೆ. ನಾವು ಆಗಾಗ ವ್ಯವಸ್ಥೆ ಮಾಡ್ಕೊಡ್ತೀವಿ, ನಮ್ಮ ಎದುರಿಗೆ ಇಬ್ರು ಕಾಲು ತೊಳೆದಿಕ್ ನಿಂತಿರ್ತಾರೆ ಅಂತ. ಇದೇ ಥಾಟ್ ಅನ್ನ, ಇದೇ ಪಾಠವನ್ನ ಇವತ್ತಿನ ರಾಜಕಾರಣಿಗಳು ಪರ್ಫೆಕ್ಟ್ಲಿ ಅಕ್ಸೆಪ್ಟ್ ಮಾಡ್ತಾರೆ. ಈಗಲೂ ಕೂಡ ಬದಲಾಗಲಿಲ್ಲ ಅಂತ ನಾನು ತುಂಬಾ ಬಾರಿ ಹೇಳ್ತೀನಿ, ಮತ್ತೊಮ್ಮೆ ರಿಪೀಟ್ ಆದ್ರೂ ಪರವಾಗಿಲ್ಲ ಅಂತ ಹೇಳ್ತೀನಿ. ಎಲೆಕ್ಷನ್ ಬಂತು, ಇನ್ ಸ್ವಲ್ಪ ದಿನದಲ್ಲಿ ಎಲ್ಲ ಟಿವಿ ಚಾನೆಲ್ಗಳು ತೋರಿಸ್ತಾವಲ್ಲ. ಹೆಂಗಿರುತ್ತೆ ಅಂತಂದ್ರೆ, ಈ ಬಸವನಗುಡಿಯಲ್ಲಿ ಎಷ್ಟು ಜನ ವೋಟರ್ಸ್ ಇರ್ತಾರೆ ಅಂತ ಕೇಳಿದ್ರೆ, ಒಕ್ಕಲಿಗರು ಎಷ್ಟು ಜನ ಇದ್ದಾರೆ, ಬ್ರಾಹ್ಮಣರು ಎಷ್ಟು ಜನ ಇದ್ದಾರೆ, ಲಿಂಗಾಯತರು ಎಷ್ಟು ಜನ ಇದ್ದಾರೆ, ದಲಿತರು ಎಷ್ಟು ಜನ ಇದ್ದಾರೆ, ಅದರಲ್ಲೂ ಡಿವಿಷನ್ ಮಾಡ್ತಾರೆ. ಆದ್ರೆ ಕೆಳಗಡೆ ಮುಸಲ್ಮಾನರು ಎಷ್ಟು ಜನ ಇದ್ದಾರೆ ಅಂತ. ಯಾಕೆ ಮುಸಲ್ಮಾನರಲ್ಲಿ ಡಿವಿಷನ್ ಬರೆಯಲ್ಲ? ನೀವು ಮುಸಲ್ಮಾನರಲ್ಲಿ ಡಿವಿಷನ್ ಬರೆದ್ರೆ ಕೊನೆ ಪಕ್ಷ ಆ ಕ್ಯಾಂಡಿಡೇಟ್ಗಳು ಈ ಮುಸಲ್ಮಾನರು ಬೇಡ, ಆ ಮುಸಲ್ಮಾನರ ಹತ್ರ ನಾವು ಹೋಗಿ ಕೇಳ್ತೀವಿ ಅಂತ ಆದ್ರೂ ಕೇಳ್ಬೋದಲ್ಲ. ಯಾಕೆ ಡಿವಿಷನ್ ಬರೆಯಲ್ಲ? ಯಾಕೆಂದ್ರೆ ಬ್ರಿಟಿಷರು ತಲೆಯೊಳಗೆ ತುಂಬಿಟ್ಟು ಹೋಗಿದ್ದಾರೆ ಅಂತಂದ್ರೆ ಅವ್ರನ್ನ ಆಸ್ ಅ ಹೋಲ್ ಆಗಿ ಕಾಣ್ತೀವಿ, ನಮ್ಮನ್ನ ಪೂರ್ತಿ ಡಿವೈಡ್ ಮಾಡ್ಕೊಂಡು ನಾವೇ ನೋಡ್ತೀವಿ ಅಂದ್ರೆ ಎಂಜಾಯ್. ಈ ಆನಂದ ಹೇಗೆ ನಮ್ಮೊಳಗೆ ತುಂಬಿಕೊಂಡಿದೆ ಅಂತಂದ್ರೆ ನಮಗೆ ಗೊತ್ತಿಲ್ಲಂತ ಬ್ರಿಟಿಷರು ಹೊಡಿಲಿಕ್ಕೆ ಪ್ರಯತ್ನ ಪಟ್ಟರಲ್ಲ. 1857ರಲ್ಲಿ ಅವರಿಗೆ ಬಿದ್ದ ಮೊದಲ ಕಪಾಳ ಮೋಕ್ಷ ಏನು ಅಂತಂದ್ರೆ, ಅವರಿಗೆ ಆದ ಮೊದಲ ಕಪಾಳ ಮೋಕ್ಷ ಹಿಂದೂ ಮತ್ತು ಮುಸಲ್ಮಾನರು ಒಟ್ಟಾಗಿಡಬಲ್ಲರು, ಮತ್ತು ಹಂಗ್ ಒಟ್ಟಾದ್ರೆ ನಾವು ಬದುಕೋದು ಕಷ್ಟ ಅಂತ. ಎರಡನೇದು, ಹಿಂದೂಗಳು ಯಾವ ಹಿಂದೂಗಳಲ್ಲಿ ಜಾತಿಯ ವಿಷಬೀಜವನ್ನು ಬಿತ್ತಿದ್ರೋ, ಯಾವ ಹಿಂದೂಗಳಲ್ಲಿ ಜಮೀನ್ದಾರರು ಮತ್ತು ಕೆಳವರ್ಗದ ಕೂಲಿ ಕಾರ್ಮಿಕರು ಅಂತ ಡಿವೈಡ್ ಅಂತ ಪ್ರಯತ್ನ ಮಾಡಿದ್ರು, ಅವರೇ ಮಾಡಿದ ಪ್ರಯತ್ನ ಅದು. ಜಮೀನ್ದಾರರಿಗೆ ಹೆಚ್ಚಿನ ಸವಲತ್ತು ಕೊಡ್ತೀನಿ ಅಂತ ಹೇಳೋದು, ಆದ್ರೆ ಅವನು ಯಾತಕ್ಕೆ ಜಮೀನ್ದಾರ ಅಂದ್ರೆ ಉಳಿದವರೆಲ್ಲರದು ಟ್ಯಾಕ್ಸ್ ಅವನೇ ಕಲೆಕ್ಟ್ ಮಾಡ್ಕೊಡ್ಬೇಕು ಅಂತ. ಇಲ್ಲದೆ ಹೋದ್ರೆ ಅವನ ಜಾಗಕ್ಕೆ ಮತ್ತೊಬ್ಬನ್ ಕರ್ಕೊಂಡ್ ಬರ್ಬೇಕು ಅಂದ್ರೆ ಬ್ರಿಟಿಷರ್ ಒಬ್ಬನ ಕರ್ಕೊಂಡ್ ಬರ್ಬೇಕಲ್ಲ. ಮೊದಲೇ ಜನಸಂಖ್ಯೆ ಇಲ್ಲ ಅವ್ರದ್ದು, ಎಲ್ಲಿಂದ ಕರ್ಕೊಂಡ್ ಬರ್ಬೇಕು? ಇವನಿಗೆ ಜಮೀನ್ದಾರತ್ವವನ್ನು ಕೊಡೋದು, ಇವನಿಗೆ ಜಮೀನ್ದಾರತ್ವ ಮಾಡಿ ಇವನು ಅವರ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಡ್ಲಿಕ್ಕೆ ಬೇಕಾಗಿರೋ ವ್ಯವಸ್ಥೆ ಮಾಡೋದು. ಇವನು ಶೋಷಕ. ಜಮೀನ್ದಾರನ ಕಂಡ್ರೆ ಪ್ರತಿಯೊಬ್ಬನಿಗೂ ಆಕ್ರೋಶ ಅಂತಂದ್ರೆ ಇವನ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾನೆ ಅಂತ. ಕಲೆಕ್ಟ್ ಮಾಡೋದು ಇವನಲ್ಲ, ಇವನ್ ಕಲೆಕ್ಟ್ ಮಾಡುವ ಇನ್ಸ್ಟ್ರೂಮೆಂಟ್ ಮಾತ್ರ. ಆದ್ರೆ ಎಲ್ಲವನ್ನೂ ಮಾಡಿಸೋದು ಯಾವ ಪರಿ ಇವರಿಬ್ಬರ ನಡುವೆ ದೂರ ತಂದಿಟ್ಟು ಅಂದ್ರೆ ಪರಿಸ್ಥಿತಿ ಬಹಳ ಗಂಭೀರವಾಗಿ ಹೋಗಿತ್ತು. ಒಬ್ಬರೊಬ್ರು ಸೇರ್ಕೊಳ್ಳೋ ಸಾಧ್ಯತೆ ಇರಲಿಲ್ಲ. ಅವ್ರಿಗೆ ಆಳ್ವಿಕೆ ಚೆನ್ನಾಗಿ ನಡೀತಿತ್ತು. ಆದ್ರೆ 1857ರಲ್ಲಿ ಎಲ್ಲ ಜಮೀನ್ದಾರರು ಹೇಳಿದ್ರು, ನಾನು ನೀವು ಕಿತ್ತಾಡ್ತಾ ಇದ್ರೆ ಇವು ಕಸ ಬೆಳೆಸ್ತಿರ್ತೀವಿ ಹೊರತು ನನ್ನ ದೇಶ ಸ್ವರ್ಗ ಹೋಗುತ್ತೆ, ಒಟ್ಟಾಗ್ಬಿಡೋಣ ಅಂತ. ಜಮೀನ್ದಾರರು ಬಡವರು ಒಟ್ಟಾದ್ರು, ಸಿರಿವಂತರು ಬಡವರು ಒಟ್ಟಾದ್ರು, ಜಾತಿ ಮತಗಳನ್ನ ನಾವು ಮರೆತು ನಿಂತ್ವಿ. ರಾಜರುಗಳು ತಮ್ಮ ನಡುವೆ ಇದ್ದಂತ ಎಲ್ಲ ಭೇದಗಳನ್ನು ಮರೆತರು. ಹಿಂದೂ ಮುಸಲ್ಮಾನರು ಕಿತ್ತಾಡೋದನ್ನು ನಿಲ್ಸಿದ್ರು. ಹೆಂಗಾಗೋಗ್ಬಿಡ್ತು 1857ರಲ್ಲಿ ಅಂದ್ರೆ, ಹಿಂಗಾಗುತ್ತೆ ಅಂತ ಗೊತ್ತಾಗೋಕ್ಕಿಂತ ಮುಂಚೆ ಈ ದೇಶದ ಅನೇಕ ಭಾಗಗಳಲ್ಲಿ ಬ್ರಿಟಿಷರ ಆಳ್ವಿಕೆಯೇ ಇರಲಿಲ್ಲ. ದುರ್ದೈವ ನಮ್ಮ ಕಡೆಯಿಂದಲೂ ಇದೆ, ಅಥವಾ ನಮಗೂ ಆಗಿದೆ. ನಾವು ಅನ್ಕೊಂಡ ಸಮಯಕ್ಕೆ ಸರಿಯಾಗಿ ಕ್ರಾಂತಿಯೇ ನಡೆದು ಹೋಗಿದ್ದಿದ್ರೆ ನಾವು ಜಲಿಯನ್ ವಾಲಾಬಾಗ್ ಘಟನೆ ಬಗ್ಗೆ ಮಾತಾಡೋ ಪರಿಸ್ಥಿತಿಯೇ ಇರ್ತಿರಲಿಲ್ಲ. ನಾವು ದುರದೃಷ್ಟಕರ ಸ್ವಲ್ಪ ಬೇಗ ಕ್ರಾಂತಿ ಶುರುವಾಗ್ಬಿಡ್ತು. ಕ್ರಾಂತಿ ಶುರುವಾಗಿದ್ದರ ಪರಿಣಾಮವಾಗಿ ಈ ದೇಶ ಬ್ರಿಟಿಷರ ಎದುರಿಗೆ ಹೋಗಿ ನಿಂತು ಬಿಡ್ತು. ಬ್ರಿಟಿಷರು ಅಲ್ಲೂ ಕೂಡ ಮುಸಲ್ಮಾನರನ್ನು ತೋರಿಸಿ ಸಿಖ್ಖರನ್ನ ಸಪರೇಟ್ ಮಾಡ್ಕೊಂಡ್ರು. ನಿಮ್ಗೆ ತುಂಬಾ ತೊಂದರೆ ಕೊಟ್ಟವ್ರು ಮುಸಲ್ಮಾನರು, ನೋಡಿ ಅವ್ರ ಹೋರಾಟಕ್ಕೆ ನೀವು ಹೆಂಗ್ ಬೆಂಬಲ ಕೊಡ್ತೀರಾ ಅಂತ ಸಿಖ್ಖರಿಗೂ ಅನ್ನಿಸ್ತು, ನಾವ್ಯಾಕೆ ಮುಸಲ್ಮಾನರ ಜೊತೆ ನಿಲ್ಬೇಕು ಅಂತ. ಸಿಖ್ಖರದೊಂದು ದೊಡ್ಡ ಪಡೆ, ಪಂಜಾಬಿನ ದೊಡ್ಡ ಪಡೆ ಬ್ರಿಟಿಷರ ಪರವಾಗಿ ನಿಂತು ಬಿಡ್ತು. ಅದು 10 ವರ್ಷಗಳ ಸುದೀರ್ಘ ಕಾಲ ಬ್ರಿಟಿಷರ ಜೊತೆ ಕಾದಾಡಿ 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 ಬ್ರಿಟಿಷರನ್ನ ಸೋಲಿಸ್ಲಿಕ್ಕೆ ಆಗದೆ ಇರೋರು ಇವರು, ನಾವ್ಯಾಕೆ ಇವರ ವಿರುದ್ಧ ನಿಂತು ಅವ್ರ ಜೊತೆ ಕಾದಾಡಬೇಕು ಅಂತ ಹೇಳಿ ಅವರು ನಿಧಾನವಾಗಿ ಬ್ರಿಟಿಷರ ಪರವಾಗಿ ನಿಂತರು. ಒಂದು ದೊಡ್ಡ ಭಾರತೀಯ ಪಡೆ, ವೀರಾವೇಶದಿಂದ ಹೋರಾಟ ಮಾಡಬಲ್ಲಂತ ಪಡೆ ಅವ್ರ ಜೊತೆ ನಿಂತುಕೊಂಡು ಇಡೀ ಉತ್ತರ ಭಾರತವನ್ನ ವಾಪಸ್ ವಶಪಡಿಸಿಕೊಂಡ್ರು. ಒಂದೇ ಒಂದೇನು ಅಂದ್ರೆ, ಬ್ರಿಟಿಷರಿಗೆ ಆ ಡಿಸಿಪ್ಲಿನ್ ಇತ್ತಲ್ಲ, ಯುದ್ಧದ ಡಿಸಿಪ್ಲಿನ್ ಇದೆ, ನಮ್ಗೆ ಇರ್ಲಿಲ್ಲ ಅಂತಲ್ಲ. ನಮಗೆ ಕಾಲಕ್ರಮದಲ್ಲಿ ಯುದ್ಧ ಮಾಡೋದನ್ನ ಇದನ್ನ ಕಳ್ಕೊಂಡಿದ್ದರಿಂದ ನಾವೆಲ್ಲವನ್ನೂ ಮರ್ತಿದ್ವಿ. ಅವ್ರು ಯುದ್ಧ ಮಾಡ್ಕೊಂಡೇ ಬದುಕಿದ್ರಿಂದ, ಮತ್ತೊಬ್ಬರ ಮೇಲೆ ಆಕ್ರಮಣ ಮಾಡ್ಕೊಂಡೇ ಬದುಕಿದ್ರಿಂದ ಆ ಡಿಸಿಪ್ಲಿನ್ ಇತ್ತು. ಫೈನಲಿ 1857 ಸಂಗ್ರಾಮವನ್ನ ಅವರು ಗೆದ್ರು. ಅದನ್ನ ಅವ್ರು ದಂಗೆ ಅಂತ ಕರೆದ್ರು, ಆದ್ರೆ ವಾಸ್ತವವಾಗಿ ಸಾವರ್ಕರ್ ಅದನ್ನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ. ಯಾಕೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ ಅಂದ್ರೆ, ಅಲ್ಲಿವರೆಗೂ ಈ ದೇಶದಲ್ಲಿ ಚಿಕ್ಕ 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 ಭಾಗಗಳಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ನಡೆದಿತ್ತು, ಆಸ್ ಅ ಹೋಲ್ ನಡೆದಿರಲಿಲ್ಲ. ಮೊದಲನೇ ಬಾರಿ ಈ ದೇಶದಲ್ಲಿ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ ಉತ್ತರ ಮತ್ತು ದಕ್ಷಿಣ, ಪೂರ್ವ ಮತ್ತು ಪಶ್ಚಿಮಗಳು ಒಟ್ಟಾಗಿ ಹೋರಾಟ ಮಾಡಿದ್ದಕ್ಕೆ ಇದನ್ನ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಸಾವರ್ಕರ್ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು. ಈ ಸ್ವಾತಂತ್ರ್ಯ ಸಂಗ್ರಾಮ ಬ್ರಿಟಿಷರಿಗೆ ಹೆದರಿಕೆ ಹುಟ್ಟಿಸ್ತು. ಎಷ್ಟು ಹೆದರಿಕೆ ಅಂದ್ರೆ, ಅಲೆನ್
ಆಕ್ಟೋವಿಯನ್ ಹ್ಯೂಮ್, ಎಲ್ಲಾದ್ರೂ ಹೆಸರು ಕೇಳಿದ್ ನೆನಪಾದ್ರೆ ಯಾರು ಅಂತ ನಾನು ಹೇಳ್ತೀನಿ. 1885 ನಲ್ಲಿ ಇವತ್ತಿನ ಕಾಂಗ್ರೆಸ್ ಏನಿದೆಯಾ, ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಏನ್ ಕರೀತಾರೆ, ತಮ್ಮನ್ನು ತಾವು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರು ಅಂತ ಹೇಳ್ಕೊಳ್ತಾರಲ್ಲ, ಈ ಕಾಂಗ್ರೆಸ್ ಅನ್ನು ಹುಟ್ಟು ಹಾಕಿದವನು ಎಲೆನ್ ಆಕ್ಟೋವಿಯನ್ ಹ್ಯೂಮ್. ಈ ಹ್ಯೂಮ್ ಆ ಟೈಮಲ್ಲಿ ಅಧಿಕಾರಿಯಾಗಿದ್ದವನು, ಅವನದ್ದೇ ಒಂದು ಡೈರಿ ಬರುತ್ತೆ, ಆ ಡೈರಿಯಲ್ಲಿ ಅವರುಗಳೆಲ್ಲ ಹೇಳ್ಕೊಳ್ತಾರೆ, ಹ್ಯೂಮ್ ಏನ್ ಮಾಡ್ತಿದ್ನಂತಂದ್ರೆ ಮುಖಕ್ಕೆ ಕಪ್ಪು ಮಸಿ ಬಳ್ಕೊಂಡು ಓಡಾಡ್ತಿದ್ನಂತೆ. ಕಲರ್ ವೈಟು ಅಂತ ಗೊತ್ತಾದ್ರೆ ಯಾರಾದ್ರೂ ಸಿಕ್ಕಿದ್ರೆ ಹೊಡೆದಾಕ್ಬಿಡ್ತಾರೆ ನನ್ನನ್ನ, ಸ್ವಲ್ಪ ಬ್ಲ್ಯಾಕ್ ಕಲರ್ ಇದ್ರೆ ನನ್ನ ಇಂಡಿಯನ್ ಅನ್ಕೊಂಡು ಬಿಟ್ಬಿಡ್ತಾರೆ ಅಂತ ಬ್ಲ್ಯಾಕ್ ಕಲರ್ ಹಾಕೊಂಡು ಓಡಾಡ್ತಿದ್ದ. ಎಷ್ಟೋ ಜನ ಬ್ರಿಟಿಷ್ ಅಧಿಕಾರಿಗಳು ಬುರ್ಕಾ ಓಡಾಡ್ತಿದ್ರು. 57 ಹಿಸ್ಟ್ರಿನ ಹೇಳ್ತಿದ್ದೀನಿ. ಎಷ್ಟರ ಮಟ್ಟಿಗೆ ಹೆದರಿಕೆ ಇತ್ತು ಅವರಿಗೆ ಅಂತಂದ್ರೆ, ಬೆಳಿಗ್ಗೆ ಏನಾಗುತ್ತೋ, ಮಧ್ಯಾಹ್ನ ಏನಾಗುತ್ತೋ, ಯಾರನ್ನು ಸಾಯಿಸ್ಬಿಡ್ತಾರೋ, ಎಲ್ಲಿಂದ ಬಂದು ಕೊಲ್ತಾರೋ, ಈ ಹೆದರಿಕೆ ಇತ್ತಲ್ಲ. ಆನಂತರ ಮುಂದಿನ 90 ವರ್ಷಗಳ ಕಾಲ ಈ ಹೆದರಿಕೆಯಲ್ಲಿ 1 ಪೈಸಾ ಕಡಿಮೆ ಆಗ. ನಾನು ನಿಮ್ಗೆ ಉದ್ದಕ್ಕೂ ಉಲ್ಲೇಖ ಮಾಡ್ತೀನಿ, ಬ್ರಿಟಿಷರು ತಮ್ಮ ಡೈರಿಗಳಲ್ಲಿ ಏನ್ ಬರ್ಕೊಳ್ತಾ ಇದ್ರು ಆ ಹೊತ್ನಲ್ಲಿ ಅಂತ. ಈ ಒಂದು ಹೆದರಿಕೆಯನ್ನು ಅವರೊಳಗೆ ಹುಟ್ಟಿಸಿದ್ರೆ, ಎರಡನೇದೊಂದು ಭಾರತೀಯರ ಶಕ್ತಿ ಏನಾಗಿತ್ತು ಅಂದ್ರೆ, ಬ್ರಿಟಿಷರನ್ನ ಹೆದರಿಸೋದು ಭಾರಿ ದೊಡ್ಡ ಕಷ್ಟ ಏನಲ್ಲ ಅಂತ ಭಾರತೀಯರಿಗೆ ಅನ್ಸ್ಬಿಡ್ತು. ಇವರು ಕೂಡ ಸೋಲದರು ಅಂತ. ಅಲ್ಲಿವರೆಗೂ ನಮ್ಗೆ ಏನ್ ಅನ್ಸಿತ್ತು ಅಂತಂದ್ರೆ, ಬ್ರಿಟಿಷರು ಸೋಲದೇ ಇರುವಂತ ಜನಾಂಗ ಬಹಳ ಕಷ್ಟ ಅಂತ. ಆದ್ರೆ ಯಾವಾಗ ಇದಾಯ್ತೋ, ಇವ್ರನ್ನ ಸೋಲಿಸಬಲ್ಲೆವು ಅಂತ ಅನಿಸ್ತಲ್ಲ, ಆಗೊಂದು ಹೊಸ ಪರ್ವ ಭಾರತದಲ್ಲಿ ಶುರುವಾಯಿತು. ಆದ್ರೂ ಕೂಡ ಈ ಪರ್ವ ತುಂಬಾ ಪೀಕಿಗೆ ಮುಟ್ಟಬೇಕಾದ್ರೆ, ನಾನು ನಿನ್ನೆ ಹೇಳಿದಂತೆ 1905ರ ಬಂಗಾಳದ ವಿಭಜನೆಯೇ ನಮ್ಗೊಂದು ಬೆಂಚ್ ಮಾರ್ಕ್ ಆಗಿ ಸಿಕ್ಕಿತ್ತು. ಆ ಹೊತ್ತಲ್ಲಿ ಸರಿಯಾಗಿ ಈ ದೇಶದ ಅನೇಕ ಸಿಖ್ಖರು, ನಾನು ಇವತ್ತಿಗೆ ಕನೆಕ್ಷನ್ ಇರೋದ್ರಿಂದ ಕನೆಕ್ಟ್ ಮಾಡ್ತೀನಿ ಅದನ್ನ, ಪಂಜಾಬಿನವರು ಅನೇಕರು ಭಾರತದಲ್ಲಿ ಇರೋದು ಸಾಕಾಗಿತ್ತು ಅವರಿಗೆ. ಬ್ರಿಟಿಷರ ಪರವಾಗಿ ನಿಂತಿದ್ದರಿಂದ ಅವ್ರಿಗೆ ಸ್ವಲ್ಪ ಸವಲತ್ತುಗಳು ಜಾಸ್ತಿ ಸಿಗುತ್ತೆ ಅಂತ ಭಾವಿಸಿಕೊಂಡು ಅವರೆಲ್ಲ ಏನ್ ಮಾಡಿದ್ರು, ಕೆನಡಾಕ್ಕೆ, ಯುರೋಪ್ಗೆ, ಅಮೆರಿಕಕ್ಕೆ ಓದ್ಲಿಕ್ಕೆ, ಬಿಸ್ನೆಸ್ಗೆ ಅಂತ ಹೊರಡ್ಲಿಕ್ಕೆ ಶುರು ಮಾಡಿದ್ರು. ಅಲ್ಲಿ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಹೋಗ್ತಿದ್ರು, 100 ಜನ, 200 ಜನ. ಅವರೆಲ್ಲ ಅಲ್ಲಿ ಹೋಗಿ ಕೆಲಸ ಹುಡುಕೋದು ಎಲ್ಲ ಮಾಡ್ತಾ, ಈ ಕೆನಡಾಕ್ಕೆ ಅಲ್ಲಿಗೆ ಹೋದಂಥವ್ರು ಕೆಲಸ ಮಾಡ್ತಾ ಇರಬೇಕಾದ್ರೆ ಸುತ್ತಮುತ್ತಲಿನ ಜನಾಂಗವನ್ನು ನೋಡಿ ಅನ್ಕೊಂಡ್ರು, ಎಂಥ ಫ್ರೀಡಮ್ ಇಲ್ಲಿದೆ, ನನ್ನ ದೇಶದಲ್ಲಿ ಫ್ರೀಡಮ್ ಇಲ್ವಲ್ಲ, ನನ್ನ ದೇಶದಲ್ಲಿ ಯಾಕೆ ಫ್ರೀಡಮ್ ಇಲ್ಲ ಅನ್ನುವಂಥ ಈ ತಾಕಲಾಟ ಇತ್ತಲ್ಲ, ಅವರೊಳಗೆ ಯಾವ ಪರಿಯ ಕ್ರಾಂತಿಕಾರಿ ಚಿಂತನೆಗಳನ್ನು ಹುಟ್ಟಾಕ್ತು ಅಂತಂದ್ರೆ, ಸಾವರ್ಕರ್ ಬೇರೆ ಲಂಡನ್ನಲ್ಲೇ ಇದ್ರು. ಆ ಸಾವರ್ಕರ್ ಪ್ರಭಾವವು ಕೂಡ ಚೆನ್ನಾಗಿತ್ತು ಲಾಲಾ ಹರದಯಾಳ್ ಅಂಡ್ ಟೀಮ್ ಮೇಲೆ. ಒಟ್ಟಾರೆ ಪ್ರಭಾವ ಹೆಂಗಾಯ್ತು ಅಂತಂದ್ರೆ, ಅವರೆಲ್ಲರೂ ಸೇರ್ಕೊಂಡು ಒಂದು ದೊಡ್ಡ ಕ್ರಾಂತಿಗೆ ಮುನ್ನುಡಿ ಬರೆದ್ರು. ಕೊಮಗತುಮರು ಅಲ್ಲಿ ಒಂದು ಇನ್ಸಿಡೆನ್ಸ್ ಆದ ನಂತರ ಎಲ್ಲರೂ ಭಾರತಕ್ಕೆ ಬಂದು ಯುದ್ಧಕ್ಕೆ ಸಿದ್ಧತೆ ನಡೆಸಬೇಕು ಅಂತ. ಕೆನಡಾದಲ್ಲಿ ಇರುವವರೆಗೂ ಅವ್ರಿಗೆ ಏನ್ ಅನಿಸಿತ್ತು ಅಂತಂದ್ರೆ, ಯುರೋಪ್ ನಲ್ಲಿ ಇರುವವರೆಗೂ ಅವ್ರಿಗೆ ಏನ್ ಅನಿಸಿತ್ತು ಅಂತಂದ್ರೆ, ಭಾರತದಲ್ಲಿ ನಮಗಿಂತ ಹೆಚ್ಚು ಕ್ರಾಂತಿಯ ಸಿದ್ಧತೆ ಆಗೋಗಿದೆ, ನಾವು ಹೋಗ್ಬಿಟ್ಟು ಅವ್ರ ಜೊತೆ ಸೇರ್ಕೊಂಡ್ಬಿಟ್ರೆ ಕ್ರಾಂತಿ ಆಗ್ಬಿಡುತ್ತೆ, ಬ್ರಿಟಿಷರನ್ನ ಓಡಿಸ್ಬಿಡ್ಬೋದು ಅಂತ ಎಲ್ಲರೂ ಇಲ್ಲಿ ಬಂದ್ರು. ಇಲ್ಲಿ ಬಂದ ತಕ್ಷಣ ಹಡಗಿನಿಂದ ಇಳಿತಾ ಇದ್ದಂತೆ ಅವರನ್ನೆಲ್ಲ ಅಲ್ಲಲ್ಲೇ ಬಂಧಿಸಿ ಜೈಲಿಗೆ ಕಳಿಸ್ಬಿಡ್ತಾರೆ. ಇನ್ನೂ ಆಶ್ಚರ್ಯದ ಸಂಗತಿ ಏನು ಗೊತ್ತೇನು, ಇವರು ಯಾವ ಭಾರತದ ಕಲ್ಪನೆ ಕಟ್ಕೊಂಡು ಬಂದಿದ್ರೋ ಆ ಭಾರತದಲ್ಲಿ ಯಾವೊಬ್ಬನೂ ಕ್ರಾಂತಿಯ ಬಗ್ಗೆ ಮಾತನಾಡ್ಲಿಕ್ಕೂ ಸಿದ್ಧನಿರಲಿಲ್ಲ. 1914 ಸಂದರ್ಭದಲ್ಲಿ ಅವರೆಲ್ಲ ಭಾರತಕ್ಕೆ ಬಂದಾಗ 14-15ರಲ್ಲಿ ಕ್ರಾಂತಿಯ ಬಗ್ಗೆ ಮಾತನಾಡ್ಲಿಕ್ಕೂ ಸಿದ್ಧರಿರಲಿಲ್ಲ. ಉಲ್ಟಾ ಏನು ಫಸ್ಟ್ ವರ್ಲ್ಡ್ ವಾರ್ ನಡೀತಿದೆ, ನಾವು ಅದಕ್ಕೆ ಬ್ರಿಟಿಷರ ಪರವಾಗಿ ನಿಲ್ಲಬೇಕು ಅನ್ಕೊಂಡ್ರು. ಇಮ್ಯಾಜಿನ್ ಮಾಡಿ, ಅಲ್ಲಿಂದ ದೊಡ್ಡ ಕನಸುಗಳನ್ನು ಹೊತ್ಕೊಂಡು ನಾವು ಅಲ್ಲಿಗೆ ಹೋದ ತಕ್ಷಣ ಇನ್ ಬಂದೂಕ್ ತಗೊಂಡು ಹೋರಾಟ ಆಡೋದಷ್ಟೇ ಅನ್ಕೊಂಡು ಬಂದವರಿಗೆ ಭಾರತದ ಪರಿಸ್ಥಿತಿ ನೋಡಿ ಎಷ್ಟು ಭ್ರಮ ನಿರಸನ ಆಯಿತು ಅಂತಂದ್ರೆ, ಅನೇಕರನ್ನ ಅರೆಸ್ಟ್ ಮಾಡಲಾಯಿತು. ಅರೆಸ್ಟ್ ಮಾಡಿ ಕೆಲವರನ್ನ ಒಳಗ್ ಕಳಿಸಿದ್ರು, ಕೆಲವರನ್ನ ನೇಣುಗಂಬಕ್ಕೆ ಹಾಕಿದ್ರು, ಇನ್ನೂ ಕೆಲವರನ್ನ ಬಿಟ್ಟುಬಿಟ್ರು. ಈ ಬಿಡಲ್ಪಟ್ಟಂತ ಸಾಮಾನ್ಯರು ಅಂತ ಅನ್ನಿಸ್ಕೊಳ್ತಾ ಇದ್ದವರು ಕೂಡ ಪಂಜಾಬ್ನೊಳಗೆ ಎಂಥ ಕ್ರಾಂತಿಯ ಅಲೆಗಳನ್ನ ಎಬ್ಬಿಸ್ಬಿಟ್ಟಿದ್ರು ಅಂತಂದ್ರೆ, ಆನಂತರದ ದಿನಗಳಲ್ಲಿ ಎಲ್ಲ ಹೋರಾಟಗಳಿಗೆ ಈ ಜಲಿಯನ್ ವಾಲಾಬಾಗ್ನ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಹೋರಾಟ ಪಂಜಾಬ್ನಲ್ಲೇ ಕಂಡು ಬಂದಿತ್ತು. ಯಾಕೆ ಆ ಪಂಜಾಬ್ನ ಕೊಂಡರಿಗೆ ಕೋಪ ಇತ್ತು ಅಂತಂದ್ರೆ, ಕೆನಡಾ ಭಾರತೀಯರು ಬರಬಾರದು ಅಂತಂದಾಗ ಬ್ರಿಟಿಷ್ ಸರ್ಕಾರ ಭಾರತೀಯರ ಪರ ನಿಂತ್ಕೊಳ್ಳಿ ಅಂತ. ನಾವು ಇವ್ರಿಗೆ ಎಂತೆಂಥ ಸಂದರ್ಭದಲ್ಲಿ ಸಹಕಾರ ಕೊಟ್ಟಿದ್ದೀವಿ, ನಮ್ಮ ಪರವಾಗಿ ಒಂದು ಮಾತಾಡಲ್ಲ ಅಂತಂದ್ರೆ ನಾವು ಇವ್ರಿಗೆ ಉಪಯೋಗಕ್ಕೆ ಬಾರದೇ ಇರೋ ಅಂತ ಭಾವಿಸಿಕೊಂಡು ಅವರೆಲ್ಲ ಬಹಳ ಆಕ್ರೋಶಿತಗೊಂಡಿದ್ರಲ್ಲ. ಈಗ ನಿಧಾನವಾಗಿ ಜನರೊಳಗೆ ಜಾಗೃತಿಯ ಪರ್ವ ಶುರು ಮಾಡಿದ್ರು. ಅದಕ್ಕೋಸ್ಕರ ಈ ದೇಶದ ಹೊಸ ತಾರುಣ್ಯ ಬ್ರಿಟಿಷರ ವಿರುದ್ಧ ಕದನಕ್ಕೆ ಸಜ್ಜಾಗುವಂತ ವಾತಾವರಣ ಪರಿಪೂರ್ಣವಾಗಿತ್ತು. ಇವತ್ತು ಭಗತ್ ಸಿಂಗ್ನ ಹುತಾತ್ಮ ದಿವಸ ಆಗಿದ್ದರಿಂದ ನಾನೊಂದು ಅಪರೂಪದ ವ್ಯಕ್ತಿಯ ಘಟನೆ ನಿಮ್ಗೆ ಹೇಳ್ತೀನಿ. ಕರ್ತಾರ್ ಸಿಂಗ್ ಸಲಾಭ ಅಂತ, ಅವನು ಭಗತ್ ಸಿಂಗ್ನ ಗುರು ಅಂತಂದ್ರೆ ಭಗತ್ ಸಿಂಗ್ ಯಾವತ್ತೂ ಅವನು ನೋಡ್ಲಿಲ್ಲ. ಆದ್ರೆ ಭಗತ್ ಸಿಂಗ್ ಒಂದು ಆರ್ಟಿಕಲ್ ಬರಿತಾ ಹೇಳ್ತಾನೆ, ನಾನು ಪಡ್ಕೊಂಡಿರುವಂತ ಎಲ್ಲ ಪ್ರೇರಣೆಯೂ ಕರ್ತಾರ್ ಸಿಂಗ್ ಸರಾಭನಿಂದ ಬಂದಿದ್ದು ಅಂತ ಭಗತ್ ಸಿಂಗ್ ಬರ್ಕೊಳ್ತಾನೆ. ಯಾವತ್ತೇನು ಕರ್ತಾರ್ ಸಿಂಗ್ ಸರಾಭ್ ಅವನು ಕೆನಡಾಕ್ಕೆ ಹೋಗಿದ್ದವನು.
ಅಪ್ಪ ಅಮ್ಮ ಇರಲಿಲ್ಲ ಅವನಿಗೆ, ತಾತನ ಒಲಿಸಿಕೊಂಡು ಹೋಗಿದ್ದ, ಸ್ವಲ್ಪ ದಿನಗಳಲ್ಲಿ ವಾಪಸ್ ಬಂದ. ಇಲ್ಲಿ ಪ್ರಥಮ ಸಂಗ್ರಾಮದ ವಿಶ್ವ ಯುದ್ಧದ ವೇಳೆಗೆ ಬ್ರಿಟಿಷರ ವಿರುದ್ಧ ಕಾದಾಟ ಮಾಡ್ಲಿಕ್ಕೋಸ್ಕರ ನಾವಿಲ್ಲೇ ಕ್ರಾಂತಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ಲಿಕ್ಕೆ ಹೋದ. 14-15 ವರ್ಷದ ಹುಡುಗ ಅವನೇನ್ ಮಾಡ್ದ, ಸಿಕ್ಕಾಕೊಂಡ, ಯಾರೋ ಮೋಸ ಮಾಡಿದ್ರ ಪರಿಣಾಮ ಸಿಕ್ಕಾಕೊಂಡ. ಅವನನ್ನ ನೇಣಿಗೇರಿಸಬೇಕು ಅಂತ ನಿಶ್ಚಯ ಆಯ್ತು. ನೇಣಿಗೇರಿಸ ಮುಂಚೆ ಒಂದು ಫಾಸಿ ಕೋಣೆಯಲ್ಲಿ ಅವನನ್ನು ಕೂಡ ಹಾಕಿದ್ರು. ಫಾಸಿ ಕೋಣೆ ಅಂದ್ರೆ 6 ಅಡಿ ಬೈ 6 ಅಡಿ ಅಥವಾ 8 ಅಡಿ ಬೈ 8 ಅಡಿ ಚಿಕ್ಕ ಕೋಣೆ ಅದು. ಆ ಕೋಣೆಯಲ್ಲಿ ಊಟದ ತಟ್ಟೆ ತಳ್ಳಿಕ್ಕಷ್ಟೇ ಒಂದು ಜಾಗ, ಮತ್ತೇನೂ ಇಲ್ಲ, ಅಲ್ಲಿ ಪೂರ್ತಿ ಕತ್ಲು. ಆ ಕೋಣೆಗೆ ಹೋದವರು 1 ತಿಂಗಳಲ್ಲಿ ಅಲ್ಲೇ ಇರಬೇಕು, 1 ತಿಂಗಳಾದ್ಮೇಲೆ ನೇಣಿಗೇರಿಸ್ತಾರೆ. 1 ತಿಂಗಳಲ್ಲೇ ಇದ್ದ ಹುಡುಗ ಬೇರೆಯವರೆಲ್ಲ ಸೊಣಕಲಾಗಿ ಬರ್ತಾ ಇದ್ರೆ, ಸಣಕಲಾಗಿ ಪೂರ್ತಿ ಅವರು ಜೀವವೇ ಕಳೆದೋದಂತೆ ಬರ್ತಿದ್ರೆ, ಇವನು ಸ್ವಲ್ಪ ದಪ್ಪ ಆಗಿ ಬಂದ. ಎಲ್ಲರೂ ಕೇಳಿದ್ರು, ಏನೋ ಫಾಸಿ ಕೋಣೆಗೆ ಹೋಗಿ ದಪ್ಪ ಆಗ್ಬಿಟ್ಟಿದೆಯಲ್ಲ ಅಂದ್ರೆ. ಏನಂದ ಗೊತ್ತಾ ಹುಡುಗ? ಅವನಂದ, ಹೊರಗಡೆ ಇದ್ರೆ ಈ ಅಯೋಗ್ಯರನ್ನು ಓಡಿಸೋದು ಹೇಗೆ ಅನ್ನೋ ಟೆನ್ಷನಲ್ಲೇ ಸಣ್ಣ ಆಗ್ಬಿಡ್ತಿದ್ದೆ, ಒಳಗೇನು ನೇಣುಗಂಬವು ಒಂದು ಟೆನ್ಷನ್ನ ಯಾರಿಗಾದ್ರು, ಮರು ಹುಟ್ಟಿಗೆ ಒಂದು ಒಳ್ಳೆ ಅವಕಾಶ ಅದು, ನಾನು ಯಾಕೆ ಹೆದರ್ಕೊಳ್ಳಿ, ಅದಕ್ಕೆ ದಪ್ಪ ಆಗ್ಬಿಟ್ಟೆ, ಟೆನ್ಷನ್ನೇ ಇರ್ಲಿಲ್ವಲ್ಲ ಅಂತ. ಅವ್ರ ತಾತ ಬಂದು ಕೇಳ್ತಾರೆ, ಮಗು ನೀನಿನ್ನೂ ಚಿಕ್ಕ ಹುಡುಗ, ನಾನು ಈಗಲೂ ಒಂದು ಲೆಟರ್ ಬರೆದ್ರೆ ನಿನ್ನ ಜೀವಾವಧಿ ನಿನ್ನ ಫಾಸಿಯನ್ನ ಅಥವಾ ನೇಣಿಗೆ ಏರಿಸೋದನ್ನ ಕಡಿಮೆ ಮಾಡಿಸ್ಬೋದು, ಮಾಡಿಕೊಡ್ಲಾ ಅಂತ ಕಣ್ಣೀರಿಟ್ಟರು. ಹಂಗಂದ ತಕ್ಷಣ ಅವನು ಹೇಳ್ತಾನೆ, ನಮ್ಮಪ್ಪ ಹುಷಾರಿಲ್ಲದೆ ತೀರ್ಕೊಂಡ್ರು, ನಮ್ಮಮ್ಮ ಕೊರಗಿ ಸತ್ತರು, ಆದರೆ ನಿನ್ನ ಮೊಮ್ಮಗ ನಾನು ಮೃತ್ಯುವಿಗೆ ಮುತ್ತಿಟ್ಟು ಸಾಯ್ಲಿಕ್ಕೆ ಹೊರಟಿದ್ದೀನಿ, ಹೆಮ್ಮೆ ಪಡೋದು ಬಿಟ್ಟು ಬ್ರಿಟಿಷರ ಹತ್ರ ಭಿಕ್ಷೆ ಬೇಡ್ತಿದ್ಯಾ ಅಂದ್ಬಿಟ್ಟ ತಾತನಿಗೆ. ಕರ್ತಾರ್ ಸಿಂಗ್ ಸರಾಭ. ಭಗತ್ ಸಿಂಗ್ ಬರೀತಾನೆ ಇದನ್ನು, ನನಗೆ ಪ್ರೇರಣೆ ಕೊಟ್ಟವನು ಅದೇ ಕರ್ತಾರ್ ಸಿಂಗ್ ಸರಾಭ ಅಂತ. ಇವೆಲ್ಲ ಘಟನೆಗಳಿಗೂ ಮುಂಚೆ ಈ ಥರದ ಅನೇಕ ಘಟನೆಗಳು ನಡೆದವು. ಅದೇ ಹೊತ್ತಿನಲ್ಲಿ ಇದು ಎಷ್ಟು ಸುಂದರವಾಗಿದೆ ನೋಡಿ ಈ ಘಟನೆಗಳು. ಈ ಕರ್ತಾರ್ ಸಿಂಗ್ ಸರಾಭಾನಿಗೂ ಪ್ರೇರಣೆ ಕೊಟ್ಟು ಅವನ ಮೂಲಕ ಈ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದಂಥ ರಾಸ್ ಬಿಹಾರಿ ಬೋಸ್ ಎನ್ನುವಂಥ ಅದೇ ಭಾಗದ ಕ್ರಾಂತಿಕ ಇಬ್ರು ಡೈರೆಕ್ಟರ್ ಬರ್ತಾರೆ. ಒಬ್ಬನು ಓಡ್ವಯರ್, ಮತ್ತೊಬ್ಬ ಡಯರ್. ಈ ಮೈಕಲ್ ಓಡ್ವಯರ್ ಲೆಫ್ಟಿನೆಂಟ್ ಗವರ್ನರ್ ಆಗಿ ಬಂದವನು. 1913 ಅವನು ವೆಲ್ಕಮ್ ಮಾಡಿ ಒಂದು ಸ್ವಾಗತ ಮಾಡಿದ ನಂತರ ಅವನೊಂದು ಮಾತು ಹೇಳ್ತಾನೆ, ಸುಧಾರಣೆ ಎಲ್ಲ ಕಲ್ಪನೆಗಳು ಭ್ರಾಮಕ ಕಲ್ಪನೆಗಳಷ್ಟೇ, ನಾನು ಇದಕ್ಕೆ ಬಹಳ ಮೌಲ್ಯ ಕೊಡುವವನಲ್ಲ. ಯಾರು ಏನು ವಿಚ್ಛಿದ್ರಕಾರಿ ಶಕ್ತಿಗಳಿರ್ತಾವೋ ಅದನ್ನ ಮಣಿಸುವ ತಾಕತ್ತಾಗಿ ನಾವು ನಿಂತ್ಕೊಳ್ಬೇಕು ಅಷ್ಟೇ ಅಂತಾನೆ ಮಾತಾಡಿರ್ತಾನೆ. ಅಂದ್ರೆ ಅವನ ಪಕ್ಕಾ ದೃಷ್ಟಿಕೋನ ಏನಿತ್ತು ಅಂತ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಅಂಥವನು ಯಾವಾಗ ಯುದ್ಧ ಶುರುವಾಗುತ್ತೋ ಎಲ್ಲ ಭಾರತೀಯರು ಯುದ್ಧದಲ್ಲಿ ಬ್ರಿಟಿಷರಿಗೆ ಬೆಂಬಲಿಸೋದು ಅಂತ ಗೊತ್ತಾದ ತಕ್ಷಣ ಅವನು ಸರ್ಕಾರಕ್ಕೊಂದು ಪತ್ರ ಬರೀತಾನೆ. ಯುದ್ಧ ಶುರುವಾದ 6 ತಿಂಗಳಲ್ಲಿ ನಾವು ಯುದ್ಧ ಶುರುವಾಗುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು, ಭಾರತದಲ್ಲಿ ವಿದ್ರೋಹ ನಡೆದು ಬಿಟ್ರೆ ನಮಗೆ ಮೇಂಟೈನ್ ಮಾಡೋದು ಕಷ್ಟ, ಅದಕ್ಕೋಸ್ಕರ ಇಂಡಿಯಾ ಡಿಫೆನ್ಸ್ ಆಕ್ಟ್ ಅನ್ನ ಜಾರಿಗೆ ತರಲಿಕ್ಕೆ ನೀವು ನಮ್ಗೆ ಅನುಮತಿ ಕೊಡಬೇಕು ಅಂತ ಸರ್ಕಾರಕ್ಕೆ ಪತ್ರ ಬರೆದು ಅದನ್ನ ಜಾರಿಗೆ ತರಿಸ್ಕೊಂಡ. ಇಂಡಿಯಾ ಡಿಫೆನ್ಸ್ ಆಕ್ಟ್ ನ ಪ್ರಕಾರ ಯುದ್ಧದ ಹೊತ್ತಿನಲ್ಲಿ ಯಾರನ್ನು ಬೇಕಿದ್ರು ಬಂಧಿಸಬಹುದು, ಅನುಮ ಬಂದವ್ರನ್ನ ಒಳಗಾಕ್ಬಹುದು, ರಾಜದ್ರೋಹ ಅಂತ ಕರಿಬಹುದು, ಯಾರನ್ನೂ ಕೇಳಬೇಕು ಅಂತಿಲ್ಲ ಅಂತ. ಅವಾಗ ನಮ್ಮ ಜನನು ಯಾಕೆ ಸುಮ್ಮನಿದ್ರು ಅಂತಂದ್ರೆ ಯುದ್ಧದ ಹೊತ್ತು ಎಮರ್ಜೆನ್ಸಿ ಸ್ಟೈಲ್ ಇರುತ್ತೆ, ನಾವು ಸುಮ್ಮನಿರ್ಬೇಕು ಅಂತ ಸುಮ್ಮನಿದ್ರು. ಅದೇ ಡಿಫೆನ್ಸ್ ಆಕ್ಟ್ ನ ಅಡಿಯಲ್ಲೇ ಈ ಗದರ ಕ್ರಾಂತಿಕಾರಿಗಳನ್ನೆಲ್ಲ ವಿಚಾರಣೆ ಮಾಡಿ ತನಗೆ ಬೇಕಾದ ಶಿಕ್ಷೆಯನ್ನು ಕೊಟ್ಟು ಮುಗಿಸ್ಕೊಂಡ್ಬಿಟ್ಟಿದ್ದ. ಈಗ ಈ ಯುದ್ಧ ಮುಗಿದ ನಂತರ 6 ತಿಂಗಳೊಳಗೆ ಈ ಇಂಡಿಯಾ ಡಿಫೆನ್ಸ್ ಆಕ್ಟ್ ಅನ್ನ ತೆಗಿಬೇಕು ಅಂತ ನಿಯಮ ಇತ್ತು. ಯುದ್ಧ ಶುರುವಾದ 6 ತಿಂಗಳಿಗೆ ಅದು ಆಕ್ಟ್ ಶುರುವಾಯಿತು. ಯುದ್ಧ ಮುಗಿದ 6 ತಿಂಗಳೊಳಗೆ ಅದನ್ನು ತೆಗೆದು ಬಿಡಬೇಕು. ಅದನ್ನು ತೆಗೆಯೋದು ಅಂದ್ರೆ ಅರ್ಥ ಏನು ಅಂತಂದ್ರೆ, ಯಾರ್ಯಾರು ನೀವರೆಲ್ಲ ಕೂಡ ಹಾಕಿದ್ದಾರೋ ಅವರನ್ನೆಲ್ಲ ಆಚೆ ಕಳಿಸಬೇಕು, ಆ ಕೆಲಸ ಆಗಬೇಕು ಅಂತ ಅವರು ಸ್ಪಷ್ಟ ನಿರ್ಧಾರ ಮಾಡಿದ್ರು. ಈ ಯುದ್ಧ ಆಗುವಾಗ್ಲೂ ಈ ಮೈಕಲ್ ಓಡ್ವರ್ ಏನ್ ಮಾಡಿದ್ದ ಅಂತಂದ್ರೆ, ಸೈನಿಕರನ್ನ ಹೆಚ್ಚೆಚ್ಚು ಸೇರಿಸಲಿಕ್ಕೆ ಅಂತ ಒಂದು ದೊಡ್ಡ ಆಂದೋಲನ ಶುರು ಮಾಡಿಕೊಂಡ. ಪಂಜಾಬಿಗಳ ಸ್ಯಾಕ್ರಿಫೈಸ್ ಎಷ್ಟಿದೆ ಅಂತ ನಾನು ನಿಮ್ಗೆ ಹೇಳೋದು. ಎಷ್ಟು ಸ್ಯಾಕ್ರಿಫೈಸ್ ಅವರದ್ದು ಅಂತಂದ್ರೆ, ಅವನು ಪಂಜಾಬಿಗಳಿಗೆ ಹೇಳಿಕೆ ಕೊಟ್ಟ, ಯಾರ್ಯಾರು ಸೈನ್ಯದಲ್ಲಿ ಹೋರಾಟ ಮಾಡಿ ವಾಪಸ್ ಬಂದಿದ್ದೀರೋ ಅವರಿಗೆ ಗೌರವ ಅಂತ ಹೇಳಿ ಜಮೀನನ್ನು ಕೊಡ್ತೀನಿ, ಸೊ ದಟ್ ಸೈನ್ಯ ಸೇರೋ ಸಂಖ್ಯೆ ಜಾಸ್ತಿ ಆಗಲಿ. 1,80,000 ಎಕರೆ ಜಮೀನನ್ನ ಹಂಚಿದೀನಿ ಅಂತ. ಯಾಕೆ ಹಂಚಿದ ದೇವರೇವಲ್ಲ, ಹೇಳಿಕೆ ಅಂತೂ ಕೊಟ್ಟ, ಇಷ್ಟಂತೂ ಹಂಚಿದೀನಿ, ಇನ್ನು 15,000 ಎಕರೆ ಜಮೀನನ್ನ ಹಂಗೆ ಉಳಿಸ್ಕೊಂಡಿದ್ದೀನಿ. ಇದನ್ನು ಯಾರಿಗೋಸ್ಕರ ಉಳಿಸ್ಕೊಂಡಿದ್ದೀನಿ ಅಂದ್ರೆ, ಯಾರು ನಮಗೆ ಹೆಚ್ಚು ಹೆಚ್ಚು ಜನರನ್ನ ಸೈನ್ಯಕ್ಕೆ ರಿಕ್ರೂಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾರೋ ಅವ್ರಿಗೆ ನಾನು ಇಟ್ಕೊಂಡಿದ್ದೀನಿ ಅಂತ. ಪ್ರಮೋಷನ್ ಒಂದು ಸೈನಿಕ ಸೇರಿಸಲಿಕ್ಕೆ. ಈ ಪ್ರಮೋಷನ್ ಮಾಡ್ತಾ ಅವನು ಲಕ್ಷಾಂತರ ಜನರನ್ನ ಸೈನ್ಯಕ್ಕೆ ಸೇರಿಸಿದ. 1971 ಸೈನ್ಯಕ್ಕೆ ಸೇರಿದವರ ಸಂಖ್ಯೆ ಎಷ್ಟಿದೆ ಅಂತ ಸುಮ್ಮನೆ ಲೆಕ್ಕ ಹಾಕಿದ್ರೆ ಹೆಚ್ಚು ಕಡಿಮೆ 1,80,000 ಜನ ಏನ್ ಸೈನ್ಯಕ್ಕೆ ಸೇರಿದ್ದಾರೆ, ಅದ್ರಲ್ಲಿ 90,000 ಜನ ಪಂಜಾಬ್ ಒಂದರಿಂದಲೇ. 50% ಮೇಜರ್ ಅಂಕ್ ಪಂಜಾಬಿಂದ ಬಂದಿರುವಂತದ್ದು ಅಂತ ಎಲ್ಲಿಗೂ ಹೇಳ್ತಾರೆ ಅಂದ್ರೆ, ಕೆಲವು ಇತಿಹಾಸಕಾರರು ಅನೇಕ ಹಳ್ಳಿಗಳಲ್ಲಿ ಗಂಡಸರು ಅಂತ ಹೇಳ್ಕೊಳ್ಳಿ ಒಬ್ರು ಇರ್ಲಿಲ್ಲ. ಸಾಹಸಗಟಾಗಿ 60 ಮಂದಿ ಇವರನ್ನ ಸೈನ್ಯಕ್ಕೆ ತುರುಕಲಾಗಿತ್ತು. ಇವ್ರಿಗೆ ಟ್ರೈನಿಂಗ್ ಕೊಟ್ಟು ಇವರನ್ನ ಎಲ್ಲಂದ್ರೆ ಅಲ್ಲಿ ಕಳಿಸಲಾಗಿತ್ತು. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಬಹುಶಃ 1918 ನಲ್ಲಿ
ರಾಜ ಫಿಫ್ತ್ ಜಾರ್ಜ್ ಒಂದು ಹೇಗೆ ಕೊಟ್ಟ, ಭಾರತ ನಮ್ಗೆ ತುಂಬಾ ಸಹಕಾರ ಮಾಡಿದೆ, ಆದ್ರೆ ಭಾರತದ ಸಾಮರ್ಥ್ಯಕ್ಕೆ ತಕ್ಕಂತ ಸಹಕಾರ ಅನ್ನಿಸ್ಕೊಳ್ಳಲ್ಲ ಅದು ಅಂತ. ಏನು ಅರ್ಥ? ಸಿಕ್ಕಾಪಟ್ಟೆ ಜನ ಇದ್ದೀರಿ, ನೀವು ಮನೆಯಲ್ಲಿದ್ದು ಏನ್ ಮಾಡ್ತೀರಾ ಬನ್ನಿ ಅಂತ. ಯುದ್ಧ ಬೇಡ ಅನ್ನುವಂತ ಅಯೋಗ್ಯರು ಈ ಮಾತುಗಳನ್ನ ಕೇಳ್ಕೊಳ್ಬೇಕು ಒಂದು ಸಲ. ಯಾರದ್ದೋ ಯುದ್ಧಕ್ಕೆ ಯಾರೋ ಮಾಡಬೇಕಾಗಿರುವಂತ ಯುದ್ಧ, ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ. ಯಾರೋ ಮಾಡಬೇಕಾಗಿರೋ ಯುದ್ಧ ನಮ್ಮನ್ನ ಕಾಲಾಳುಗಳಾಗಿ ಬಳಸಿಕೊಳ್ಳುವಂತ, ಎದುರಿಗೆ ನಿಲ್ಲಿಸಿ ಸಾಯ್ಲಿಕ್ಕೆ ಸಿದ್ಧವಾಗುವಂತ ಒಂದು ಪಡೆಯನ್ನು ಕಟ್ಟಬೇಕಿತ್ತು ಅವರಿಗೆ. ಆ ಪಡೆಯಾಗಿ ನಮ್ಮನ್ನ ಬಳಸ್ಕೊಂಡ್ರು. ಫಿಫ್ತ್ ಜಾರ್ಜಿನ ಲೆಟರ್ ಬಂದ ತಕ್ಷಣ ವೈಸ್ರಾಯ್ ಒಂದು ಮೀಟಿಂಗ್ ಕರೀತಾನೆ. ಮೀಟಿಂಗ್ ಕರೆದು ಹೇಳ್ತಾನೆ, ಇನ್ನು 1 ವರ್ಷದಲ್ಲಿ 5 ಲಕ್ಷ ಜನರನ್ನ ರಿಕ್ರೂಟ್ ಮಾಡಬೇಕು. ಅದಾಗ್ಲೇ 90,000 ಜನರನ್ನ ಕೊಟ್ಟಂತ ಪಂಜಾಬಿಗೆ ಹೇಳ್ದ, ಆ 5 ಲಕ್ಷ ಇಡೀ ದೇಶದ 5 ಲಕ್ಷ ಏನ್ ಬರಬೇಕು, ಅದರಲ್ಲಿ 2 ಲಕ್ಷ ಜನ ಪಂಜಾಬಿನಿಂದಲೇ ಬರಬೇಕು ಅನ್ನೋ ಟಾರ್ಗೆಟ್ ಕೊಟ್ಟ. ಹೇಗೆ ಜನರನ್ನ ಎತ್ತಾಕೊಂಡು ಬರ್ತಿದ್ರು ಇವರು ಅಂತಂದ್ರೆ, ಒಂದು ಊರಿನಲ್ಲಿ ಯಾವ ಜಾತಿ ಯಾವ ಜನಾಂಗ ಆದ್ರೂ ಸರಿ, ಸಿಕ್ಕರು ತುಂಬಾ ಜನ ಹೋಗ್ತಿದ್ರು. ಅವನಂತ ಸಿಕ್ಕರೆಲ್ಲ ಮುಗಿದ ಮೇಲೆ ಏನ್ ಮಾಡೋದು, ಯಾವ ಜಾತಿಯವರಾದ್ರೂ ಸರಿ ಕರ್ಕೊಂಡು ಬನ್ನಿ ಅಂತ. ಕೆಲವು ಜಾತಿಯವರು ಯಾವತ್ತು ಬರ್ತಾನೆ ಇರಲಿಲ್ಲ, ಬುಡಕಟ್ಟು ಜನಾಂಗದವರು. ಎಳ್ಕೊಂಡು ಬನ್ನಿ ಅವರನ್ನ ಕರೆದ. ಒಂದು ಊರಿನಲ್ಲಿ ಯಾರ್ಯಾರು ತರುಣರಿದ್ದಾರೆ ಅಂತ ಗೊತ್ತಾಗುತ್ತೋ ಎಳ್ಕೊಂಡು ಬರೋದು. ಆ ತರುಣರು ಮುಚ್ಚಿಟ್ಕೊಂಡ್ರೆ ಆ ತರುಣರನ್ನ ಸೇರಿಸ್ಲಿಕ್ಕೆ ಹೆಲ್ಪ್ ಮಾಡಲ್ಲ ಕೆಲವರು. ಯಾಕೆಂದ್ರೆ 15,000 ಎಕರೆ ಜಮೀನ್ ಇರಲ್ಲ, ಆ ಜಮೀನ್ ನಂಗೆ ಸಿಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಕೆಲವರು ಲಿಸ್ಟ್ ಕೊಡ್ತಾರಲ್ಲ, 3 ಜನ ಇದ್ದಾರೆ ಕರ್ಕೊಂಡು ಹೋಗಿ ಅಂತ. ಹೀಗೆ ದೌರ್ಜನ್ಯವಾಗಿ ಎಳ್ಕೊಂಡು ಹೋಗ್ಲಾಯ್ತು. ಪ್ರತಿ ಬಾರಿ ಎಳ್ಕೊಂಡು ಹೋಗಬೇಕಾದ್ರೂ ಅದಕ್ಕೊಂದು ಒಳ್ಳೆ ಚೌಕಟ್ಟನ್ನು ಹಾಕ್ಲಾಗ್ತಿತ್ತು. ಚೌಕಟ್ಟು ಏನು ಅಂತಂದ್ರೆ, ಇದು ಒಂದು ಮಹತ್ವದ ಕೆಲಸಕ್ಕೋಸ್ಕರ ಬ್ರಿಟಿಷರು ಜಾಗತಿಕ ಯುದ್ಧದಲ್ಲಿ ನಿರತವಾಗಿರುವಾಗ ಅವ್ರದ್ದೊಂದು ಕಾಲನಿಯಾಗಿ ಇದು ನಮ್ಮ ಜವಾಬ್ದಾರಿ ಅಂತ. ನಮ್ಮ ಜವಾಬ್ದಾರಿ ಏನು ಅಂತಂದ್ರೆ, ನಮ್ಮನ್ನ ಶೋಷಣೆ ಮಾಡುವ ವ್ಯಕ್ತಿ ಸೋಲದಂತೆ ನೋಡಿಕೊಳ್ಳೋದು ನಮ್ಮ ಜವಾಬ್ದಾರಿ. ಅಂಡ್ ದೇಸೆ ಈ ಬ್ರಿಟಿಷರಿಗೆ ವೈಟ್ ಮ್ಯಾನ್ಸ್ ಬರ್ಡನ್, ದಿಸ್ ಈಸ್ ವೈಟ್ ಮ್ಯಾನ್ಸ್ ಬರ್ಡನ್ ಅಂತ. ವೈಟ್ ಮ್ಯಾನ್ಸ್ ಬರ್ಡನ್ ಭಗವಂತ ಬಿಳಿಯ ಜನರಿಗೆ ಕೊಟ್ಟಿರುವಂತ ಹೊಣೆಗಾರಿಕೆ ಈ ಕರಿಯರ್ ನೋಡ್ಕೊಳ್ಳೋದು ಅಂತ. ಉಲ್ಟಾ ಕರಿಯರ್ ಅವ್ರು ಕಾಪಾಡಿರೋದು. ನಾವು ಅವರನ್ನ ಯುದ್ಧಗಳಲ್ಲಿ ರಕ್ಷಿಸಿದ್ದೀವಿ. ಎಲ್ಲೂ ಕೂಡ ಈ ಕಥೆಗಳನ್ನು ಹೇಳ್ಕೊಳ್ಳಲ್ಲ ಅವರು. ಆದ್ರೆ ಜಗತ್ತಿನ ನ್ಯೂಟ್ರಲ್ ಜಾಗಗಳಿಗೆ ಎಲ್ಲಾದ್ರೂ ಹೋದ್ರೆ, ಇನ್ಫ್ಯಾಕ್ಟ್ ಆಸ್ಟ್ರೇಲಿಯಾಕ್ಕೆ ನಾನು ಹೋದಾಗ ಆಸ್ಟ್ರೇಲಿಯಾದಲ್ಲಿ ಒಂದು ದೊಡ್ಡ ವಾರ್ ಮೆಮೋರಿಯಲ್ ಇದೆ ಅವರದ್ದು. ಆ ವಾರ್ ಮೆಮೋರಿಯಲ್ಲಿ ಯಾವುದೇ ಯುದ್ಧದ ವಿಚಾರ ಬಂದಾಗಲೂ ಇಂಡಿಯನ್ ಸೋಲ್ಜರ್ಗಳ ಕುರಿತಂತೆ 1-2 ಲೈನ್ ಇಲ್ಲದೆ ಯುದ್ಧದ ಕಥೆಗಳೇ ಮುಗಿಯಲ್ಲ. ಬ್ರಿಟಿಷರ ಪ್ರತಿಯೊಂದು ವಾರಗಳಲ್ಲೂ ಇಂಡಿಯನ್ಸ್ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಇದೆ, ಯಾವತ್ತೂ ಅವರು ಅದನ್ನು ಹೇಳ್ಕೊಳ್ಳೇ ಇಲ್ಲ. ಎಲ್ಲಿವರೆಗೂ ಅಂತಂದ್ರೆ, ಅವನು ಹೇಳ್ತಾನೆ, ಕೆಲವೊಂದನ್ನು ತುಂಬಾ ಸೂಕ್ಷ್ಮವಾಗಿ ವಿಶ್ಲೇಷಿಸಬೇಕು. ಈ ಮಾನಸಿಕ ಸ್ಥಿತಿ ಇವತ್ತಿಗೂ ಹೋಗ್ಲಿಲ್ಲ. ಅವನು ಹೇಳ್ತಾನೆ, ನಂಗೆ ಬಹಳ ಕಷ್ಟ ಆಗ್ತಿರ್ಲಿಲ್ಲ, ಎಲ್ರಿಗೂ ನಾನು ದುಡ್ಡು ಕೊಡಬೇಕು ಅಂತಾನೆ ಇರಲಿಲ್ಲ, ಎಲ್ರಿಗೂ ಜಮೀನು ಕೊಡಬೇಕು ಅಂತಾನೆ ಇರಲಿಲ್ಲ. ಹೆಲ್ಪ್ ಮಾಡುವವರಿಗೆ ಕೆಲವೊಂದ್ಸಲ ರಾಜ ಅನ್ನೋ ಬಿರುದು ಕೊಟ್ರೆ ಸಾಕಿತ್ತು ಅಂತ ನಮ್ಮ ಮೈಂಡ್ ಸೆಟ್ ಇತ್ತು. ಹೆಲ್ಪ್ ಯಾರು ಮಾಡ್ತಿದ್ರು, ರಾವ್ ಬಹದ್ದೂರ್ ಅನ್ನೋ ಹೆಸರು ಕೊಟ್ಟರೆ ಸಾಕಾಗಿತ್ತು ಅವನಿಗೆ. ಅವನಿಗೆ ಇನ್ನೇನ್ ಬೇಕಿಲ್ಲ. ರಾವ್ ಬಹದ್ದೂರ್ ಸಾಹೇಬರು ಅನ್ನೋಂಥ ಹೆಸರು, ನಾವು ಹೆಸರು ಅದನ್ನು ಹಾಕೊಳ್ತಾನೆ, ಅಷ್ಟೇ ಖುಷಿ ಅವನಿಗೆ, ನನ್ನ ಜೀವನ ಧನ್ಯ ಅಂತ. ಅವನಿಗೆ ಹೆಸರು ಜೊತೆಗೆ ಅವನು ಕೊಡ್ತಾನೆ ಒಂದಷ್ಟು ಹೆಸರುಗಳನ್ನ. ನವಾಬ ಅಂತ ಕರೆದ್ರೆ ಸಾಕು ಅಂತ, ರಾವ್ ಸಾಹೇಬ ಅಂತ ಕರೆದ್ರೆ ಸಾಕು. ಈ ಹೆಸರುಗಳನ್ನು ಹಂಚಲಿಕ್ಕೆ ಅವನಿಗೇನಾಗದಿದೆ. ಅವನ ಹೆಸರುಗಳನ್ನು ಕೊಡ್ತಿದ್ದ. ನೀವು 5,000 ಜನನ್ನ ರಿಕ್ರೂಟ್ ಮಾಡ್ಲಿಕ್ಕೆ ನಂಗೆ ಹೆಲ್ಪ್ ಮಾಡಿದ್ರೆ ನೀವು ರಾವ್ ಬಹದ್ದೂರ್ ಅಂತ. ಅವನಿಗೆ ಬಹಳ ಖುಷಿ. ಕಂಡವ್ರನ್ನ ಹೇಳ್ಕೊಂಡು ಬರ್ತಿದ್ದ, ನೀವೆಲ್ಲ ಹೋಗಿ ಸೈನ್ಯಕ್ಕೆ, ಇದು ರಾವ್ ಬಹದ್ದೂರ್ ಆಗ್ಬಿಡ್ತಿದ್ದ ಅಂತ. ಹಿಂಗಾಗಿ ಯಾರ್ಯಾರಿಗೆ ರಾಜ ಅನ್ನೋ ಬಿರುದಿದೆಯಲ್ಲ, ಅವರೆಲ್ಲ ನಿಜಕ್ಕೂ ಬಹಳ ಗ್ರೇಟ್ ಅಂತ ಕಲ್ಪನೆಯಲ್ಲಿ ಬೇಕು ಅಂತಿಲ್ಲ. ಎಲ್ಲ ಸಂದರ್ಭದಲ್ಲಿ ಅಲ್ಲದೆ ಹೋದ್ರು ಬಹುತೇಕ ಸಂದರ್ಭಗಳಲ್ಲಿ ಹಿಂಗಿದೆ. ನಾನು ಎಲ್ಲ ಸಂದರ್ಭಗಳನ್ನು ಉಲ್ಲೇಖ ಮಾಡ್ಲಿಕ್ವಲ್ಲ. ಅದಕ್ಕೆ ಅವನು ಏನು ಹೇಳ್ತಾನೆ ಅಂದ್ರೆ, ಈ ಜನರಿಂದ ಇಷ್ಟನ್ನಲ್ಲದೆ 7 ಮಿಲಿಯನ್ ಪೌಂಡ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡದ ಅವರಿಂದ. ಆ ದುಡ್ಡನ್ನ ಸಾಲದ ರೂಪದಲ್ಲಿ ಕೊಡ್ತೀವಿ, ಅದರ ಗಿಫ್ಟ್ ಆಗಿ ಇಂಗ್ಲೆಂಡ್ ಕೊಡ್ತೀವಿ ಅಂತಂದ. 1 ಮಿಲಿಯನ್ ಪೌಂಡ್ ಅಷ್ಟು ಅವನು ವಿಮಾನ ನಿಧಿ ಅಂತ ಕೊಡಿಸಿದ ಪಂಜಾಬಿನ ಜನರ ಹತ್ರ. ಇವ್ರಿಗೆ ತಿನ್ಲಿಕ್ಕೆ ಕಷ್ಟ ಇತ್ತು, ಅಂಥದ್ರಲ್ಲಿ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡಿದ್ರು ಅವರಿಂದ ದುಡ್ಡನ್ನ ಅಂತಂದ್ರೆ, ಒಂಥರ ಅವನು ಹೆಮ್ಮೆ ಪಡುವಂತ ವಾತಾವರಣದಲ್ಲಿ ವೈಸ್ರಾಯ್ ಇದ್ದ. ಇಂಥ ವೈಸ್ರಾಯ್ ಕೊನೆಗೆ ಅವನು ಒಂದು ಮಾತನ್ನು ಯಾವಾಗಲೂ ಹೇಳ್ತಾನೆ, ಬಹಳ ವಿಷಯವಾಗಿರುವಂತ ಮಾತು. ನಾನು ತುಂಬಾ ಈ ಮಾತಿನ ಮೇಲೆ ತುಂಬಾ ಹೊತ್ತು ಆಲೋಚನೆ ಮಾಡ್ತಾ ಇದ್ದೆ. ಅವನು ಹೇಳ್ತಾನೆ, ಈ ಪೌರಸ್ಥರಿಗೆ ಅಥವಾ ಭಾರತೀಯರಿಗೆ ಅಥವಾ ಪೂರ್ವಕ್ಕೆ ಜನರಿಗೆ ಒಂದು ವಿಶೇಷತೆ ಇದೆಯಂತ, ಅಥವಾ ಒಂದು ವೀಕ್ನೆಸ್ ಇದೆ. ಅವನು ಹೇಳ್ತಾನೆ, ಏಕ ವ್ಯಕ್ತಿಯ ಶಾಸನಕ್ಕೆ ತಲೆ ಬಾಗ್ತಾರೆ, ಇದು ಇವ್ರ ವೀಕ್ನೆಸ್ ಅಂತ. ಪ್ರಜಾಪ್ರಭುತ್ವ ಅವ್ರಿಗೆ ಹಿಡಿಸಲ್ಲ ಅಂತ ಅವನು ಹೇಳ್ತಾನೆ. ಏಕ ವ್ಯಕ್ತಿಯ ಶಾಸನ ಅಂದ್ರೆ ರಾಜ ಆಳ್ವಿಕೆ ನಮಗೆ ಬಹಳ ಖುಷಿ ಅಂತ. ಒಬ್ಬನೇ ವ್ಯಕ್ತಿಯ ಶಾಸನ ಇದ್ರೆ ಅದನ್ನ ಬಹಳ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೊಂಡು, ರಕ್ತದ ಗುಣ. ಹಿಂಗಾಗಿ ಅಪ್ಪ ಪ್ರಧಾನಮಂತ್ರಿ ಆದ್ರೆ ಮಗ ಪ್ರಧಾನಮಂತ್ರಿ ಆಗು ನಾವು ಯಾವತ್ತೂ ವಿರೋಧಿಸಲ್ಲ, ಆಗ್ಲಿ ಅಂತೀವಿ. ರಾಜನಿಗೆ ಒಗ್ಗಿಕೊಂಡು ಹೋಗಿರುವಂತ ಜೀವ ಅಲ್ಲ. ತಂದೆ, ಅವನ ಮಗಳು, ಅವನ ಮಗ, ಅವನ ಮೊಮ್ಮಗಯ್ಯ, ಏನ್ ದೊಡ್ಡ ಪರಂಪರೆ. ಆ ರಾಜ ಪರಂಪರೆ ಇದ್ದಂತೆ ಮಕ್ಕಳಿಗೆ ಕೊಡ್ತಾ ಹೋಗೋದು. ನಾವು ಯಾವತ್ತೂ ವಿರೋಧಿಸಲ್ಲ ಅದನ್ನ.
ಬಿಕಾಸ್ ರಕ್ತವಾಗಿ ಬಂದಿರುವಂತದ್ದು ಅಂತ. ಇವ್ರನ್ನ ಹೆಂಗ್ ಬಿಡೋದು? ಇವ್ರ ಅಪ್ಪ ಈ ದೇಶವನ್ನ ಆಳಿದ್ರು, ಇವ್ರ ತಾತ ದೇಶವನ್ನ ಆಳಿದ್ರು. ನನ್ನ ಮುಖ ನೋಡಿ ನಮ್ಮ ಅಜ್ಜಿ ತರ ಕಾಣಲ್ವಾ, ನಾನು ಓಟ್ ಕೊಡಿ ಅಂತ ಕೇಳಿದ್ರು ಹಿಂಗೆ. ಇದು ರಾಜ ಪರಂಪರೆಯ ಪ್ರಾಬ್ಲಮ್. ಇದು ಈ ಪ್ರಾಬ್ಲಮ್ ಆಳಿಸಿಕೊಳ್ಳುವವರೆಗೆ ಎಷ್ಟಿದೆಯೋ ಆಳುವುದು ಅಷ್ಟೇ ಇದೆ ಅಂತ. ನಾವು ಇದರಿಂದ ಆಚೆ ಬರೋದು ಬಹಳ ಕಷ್ಟ ಇದೆ. ನಂಗೆ ಬಹಳ ವಿಚಿತ್ರ ಅನ್ಸುತ್ತೆ ಇದನ್ನ ಕೆಲವೊಂದ್ಸಲ ನೋಡಿದಾಗ. ನಾವು ಕರ್ನಾಟಕ, ನಾವೇನು ತುಂಬಾ ಬಾರಿ ಬುದ್ಧಿವಂತರೇನಲ್ಲ, ನಾವು ಕರ್ನಾಟಕದವರು ಹಿಂಗೆ ಇದ್ದೀವಿ. ನಾವು ಫ್ಯಾಮಿಲಿಗಳನ್ನೇ ರಾಜ್ಯ ಸರ್ಕಾರಗಳನ್ನಾಗಿ ಮಾಡ್ಕೊಂಡವ್ರು ನೋಡಿದ್ದೀವಿ ಅಂತ. ಇದು ಅತ್ಯಂತ ದುರ್ದೈವಕಾರಿ ಸಂಗತಿ. ಇದನ್ನ ಅವತ್ತ ಹೇಳ್ತಾನೆ, ಅವನು ಹೇಳ್ತಾನೆ, ಏನ್ ಹೇಳ್ತಾನೆ ಅಂತಂದ್ರೆ, ಅದಕ್ಕೆ ನನ್ನನ್ನು ಕಂಡ್ರೆ ಇವ್ರು ಹೆದರೋದು, ಮತ್ತೆ ಹೇಳಿದ ಮಾತನ್ನು ಒಪ್ಪಿಕೊಳ್ಳು ಅಂತ. ಯಾಕೆ ಅಂದ್ರೆ, ನನಗೆ ಶಾಸನ ಮಾಡ್ಲಿಕ್ಕೆ ಅನೇಕ ಭಾರತೀಯರಿದ್ದಾರಾದ್ರೂ ಶಾಸನ ರಚನೆ ಮಾಡ್ಲಿಕ್ಕೆ ಭಾರತರನ್ನು ಆಯ್ಕೆ ಮಾಡಿ ಅಂತ ಒಂದು ಸುಧಾರಣಾ ಕ್ರಮ ಅವರು ತಗೊಂಡಿದ್ರಲ್ಲ, ಶಾಸನ ರಚನೆಯಲ್ಲಿ ಅನೇಕ ಭಾರತೀಯರಿದ್ದಾರಾದ್ರೂ ನನ್ನ ವೀಟೋ ಪವರ್ ಇದೆ. ನಾನು ಏನ್ ಹೇಳಿನೋ ಅದೇ ಫೈನಲ್ ಆಗುತ್ತೆ. ನಾನು ನಾನು ಏಕ ವ್ಯಕ್ತಿ ಶಾಸನ ಇದ್ದಂತೆ, ಅದಕ್ಕೆ ನನಗೆ ತಲೆಬಾಗೋದು ಇವ್ರಿಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾನ ಅವನು ನಮ್ಮ ಬಗ್ಗೆ ಬರೆಯುವಂತ ಶರ ಇದು. ಭಾರತೀಯರ ಕಲ್ಪನೆಗಳು ಎಂಥವು ಅಂತ. ಆಮೇಲೆ ಯಾವಾಗ್ಲೂ ಅವನು ಹೇಳೋನು ಒಂದು ಮಾತು, ಅವನು ಹೇಳೋನು, ಸರ್ಕಾರ ಹೇಗಿರಬೇಕು ಅಂತ ಮೂರ್ಖರು ಚರ್ಚೆ ಮಾಡ್ತಾ ಕೂತ್ಕೊಳ್ಳಿ, ನಾನು ದಕ್ಷವಾದ ಆಡಳಿತ ನೀಡ್ತೀನಿ. ಅಂದ್ರೆ ನಿಮ್ಮ ಮಾತುಗಳು ನನ್ನ ಹತ್ರ ನಡೆಯಲ್ಲ, ನೀವು ಸುಧಾರಣೆಯ ಚಿಂತನೆಗಳು ನನ್ನ ಹತ್ರ ತಗೊಂಡ್ ಬರಬೇಡಿ. ಯಾವ ಆಡಳಿತ ಕೊಡಬೇಕು ಅದು ನನ್ಗೆ ಗೊತ್ತಿದೆ, ನನ್ಗೆ ನೋಡ್ಕೊಳ್ಳೋದು ಗೊತ್ತು ಅಂತ ಅವನು ಆ ಆಡಳಿತವನ್ನ ಯೋಚನೆ ಮಾಡ್ಲಿಕ್ಕೆ ತರ್ತಾನೆ. ನನಗೆ ಇನ್ನೊಂದು ಮಾತು, ನಾನು ಇದನ್ನ ಹೇಳಲೇಬೇಕು ಅಂತ ನೋಟ್ ಮಾಡ್ಕೊಂಡು ಬಂದೆ. ಅವನು ಹೇಳ್ತಾನೆ, ಶೋಷಿತ ಜನಾಂಗದ ರಕ್ಷಣೆ ನಮ್ಮ ಆದ್ಯ ಕರ್ತವ್ಯ. ನಾನೇನಾದ್ರೂ ಇದನ್ನ ವೋಡ್ವೈರ್ ಹೇಳಿದ್ದಲ್ಲ ಅಂತ ಹೇಳದೆ ಹೋಗಿದ್ರೆ ಇದನ್ನ ಯಾವ್ದಾದ್ರು ರಾಜಕಾರಣಿ ಹೇಳಿರ್ಬೋದು ನೀವು ಅನ್ಕೊಂಡಿರ್ತಿದ್ರಿ. ಅವ್ನು ಹೇಳೋ ಮಾತು ನೋಡಿ, ಇಷ್ಟು ಅಯೋಗ್ಯ, ಮಾಡಬಾರದೆಲ್ಲವನ್ನು ಮಾಡಿದ ನಂತರ ಅವನ ಫೇಸ್ ಹೆಂಗಿತ್ತು ಅಂತಂದ್ರೆ, ಶೋಷಿತ ಜನಾಂಗದ ಹಿತರಕ್ಷಣೆ ನಮ್ಮ ಕರ್ತವ್ಯ. ಕೆಲವು ರಾಜಕೀಯ ಜನ ಕೂಗಾಟದ ಗೊಂದಲಗಳಿಗೆ ನಾವು ಮಣಿಬೇಕಾ? ಅವ್ರ್ಯಾರೋ ಒಂದಷ್ಟು ಜನ ಕೂಗಾಡ್ತಾರೆ, ಅವ್ರ್ಯಾರೋ ಒಂದಷ್ಟು ಜನ ಭಾರತಕ್ಕೆ ಸ್ವಾತಂತ್ರ್ಯ ಬೇಕು ಅಂತ ಕೇಳ್ತಾರೆ, ನಾವು ಮಣಿಬೇಕಾ? ನಮ್ಮ ಜವಾಬ್ದಾರಿ ಈ ಶೋಷಿತ ಜನಾಂಗವನ್ನ ಕಾಪಬೇಕು ಅಂತ. ನೋಡಿ ಎಷ್ಟು ಚೆನ್ನಾಗಿ ಇವತ್ತಿಗೂ ಲ್ಯಾಂಗ್ವೇಜ್ ಚೇಂಜ್ ಆಗಿಲ್ಲ, ಸೇಮ್ ಲ್ಯಾಂಗ್ವೇಜ್ ಇವತ್ತಿಗೂ ಯೂಸ್ ಮಾಡ್ತಾರೆ. ಮುಂದೆ ಒಂದು ಮಾತು ಹೇಳ್ತಾನೆ ಅವನು ಬರ್ಕೇಟ್ ಮಾತಿನಲ್ಲಿ ಕೋಟ್ ಮಾಡ್ತಾನೆ. ಅವನು ಹೇಳ್ತಾನೆ, ಬ್ರಿಟಿಷ್ ಹೊಲಗಳಲ್ಲಿ ಸಹಸ್ರಾರು ದನಗಳು ಮೇವು ತಿಂದು ನೆಮ್ಮದಿಯಿಂದ ಮಲ್ಕೊಂಡಿವೆ. ಎಲ್ಲೋ ಪಕ್ಕದ ಬುಷ್ಗಳಲ್ಲಿ ಒಂದಷ್ಟು ಮಿಡತೆಗಳು ಈ ಹೊಲ ನನ್ನದು ಅಂತ ಹೇಳ್ತಾ ಇದ್ರೆ ನಾವ್ ಯಾಕೆ ತಲೆ ಕೆಡಿಸ್ಕೋಬೇಕು? ಅಂದ್ರೆ ಯಾರು ಮೇವನ್ನು ಮಲಗಿದ್ದಾರಲ್ಲ ಅವರು ನಮ್ಮ ಮಾತುಗಳನ್ನು ಕೇಳ್ಕೊಂಡು ಬಿದ್ದಿದ್ದಾರೆ, ತಲೆ ಕೆಡಿಸ್ಕೊಳ್ಳೋದೇನಿಲ್ಲ. ಈ ಕೆಲವು ಮಿಡತೆಗಳಿಗೆ ಐ ಡೋಂಟ್ ಕೇರ್ ಅನ್ನೋ ಪದವನ್ನು ಇಟ್ಟುಕೊಂಡು ಅವನು ಹೇಳೋದು, ನಮ್ಮ ಜವಾಬ್ದಾರಿ ಇರೋದು ಶೋಷಿತರನ್ನ ಚೆನ್ನಾಗಿ ನೋಡಿಕೊಳ್ಳೋದು, ಈ ಶೋಷಿತರನ್ನ ಇವ್ರ ವಿರುದ್ಧ ಎತ್ಕಟ್ಟೋದು. ಯಾರು ಕ್ರಾಂತಿಕಾರಿ ಚಿಂತನೆ ಇಟ್ಕೊಂಡು ಎಲ್ಲರೂ ಒಟ್ಟಾಗಬೇಕು ಅಂತ ಹೇಳ್ತಾರೋ ಅವ್ರನ್ನ ಸುಮ್ಮನೆ ಒಂದು ಪ್ರಶ್ನೆ ಕೇಳೋದು, ನಿಮ್ಮ ಮನೆಯವರು ಯಾರಾದ್ರೂ ಶೋಷಣೆಗೆ ಒಳಗಾಗಿದ್ದಾರಾ? ನೀವು ಸೈನಿಕರ ಬಗ್ಗೆ ಮಾತನಾಡಿ ನೋಡಿ, ತಕ್ಷಣ ಅವ್ರು ಕೇಳ್ತಾರೆ, ಯಾರಾದ್ರೂ ನಿಮ್ಮ ಮನೆಯಿಂದ ಸೈನಿಕ ಹೋಗಿದ್ದಾರಾ? ನೀವು ಸುಮ್ಮನೆ ಸೈನಿಕರ ಬಗ್ಗೆ ಮಾತನಾಡೋದು ಅಂತ ಏನ್ ಮಾತಾಡ್ತೀರಿ ನೀವು? ಸೇಮ್ ಲ್ಯಾಂಗ್ವೇಜ್. ಯಾವ ಲ್ಯಾಂಗ್ವೇಜ್ ಅನ್ನ ಅವತ್ತು ಅವನು ಬಳಸ್ತಿದ್ನೋ ಅದೇ ಲ್ಯಾಂಗ್ವೇಜ್ ಅನ್ನ ಇವತ್ತಿಗೂ ಬಳಸ್ತೀವಿ ಅಂತ. ಎಷ್ಟು ಹ್ಯಾಂಗ್ ಓವರ್ ಇರ್ಬೋದು ನಮ್ಗಿನ್ನು ಅಂತ. 70 ವರ್ಷಗಳ ಹ್ಯಾಂಗ್ ಓವರ್ ಇದು. ಈ ಹ್ಯಾಂಗ್ ಓವರ್, ಈ ಕುಡಿತದಿಂದ, ಈ ಮದ್ಯಪಾನದಿಂದ ಇನ್ನೂ ಕೆಳಕ್ಕೆ ಇಳಿದಿಲ್ಲ ನಾವು ಅಂತ. ಆದ್ರೆ ವೋಡ್ವೈರ್ ಯುದ್ಧ ಮುಗಿದ ನಂತರ ಅವನು ಒಂದು ಯೋಚನೆ ಮಾಡಿದ, ಯುದ್ಧ ಅಂತೂ ಮುಗಿದೋಯ್ತು, ಈ ಇಂಡಿಯಾ ಡಿಫೆನ್ಸ್ ಆಕ್ಟ್ ಅನ್ನು ತೆಗೆದ್ಬಿಡ್ಬೇಕು. ಇದು ತೆಗೆದ್ರೆ ಬಹಳ ಕಷ್ಟ ಆಗುತ್ತೆ, ಮತ್ತೆ ಎಲ್ಲ ಕೂಗುತ್ತಿದ್ದಾರೆ. ಯುದ್ಧ ಮುಗಿದ ನಂತರವೂ ಕೂಡ ಜೈಲಲ್ಲಿ ಇವ್ರನ್ನ ಯಾಕೆ ಇಟ್ಟಿದ್ದೀರಾ, ಆಚೆ ಬಿಡಿ ಅಂತ ಕೂಗುತ್ತಿದ್ದಾರೆ. ಅದಕ್ಕೆ ಅವನು ಏನ್ ಮಾಡ್ದ, ಭಾರಿ ಬುದ್ಧಿವಂತ ಅವನು ಏನ್ ಮಾಡ್ದ, ಒಬ್ಬ ಸಿಡ್ನಿ ರೌಲೆಟ್ ಅಂತ ಇಂಗ್ಲೆಂಡ್ ನ ಒಬ್ಬ ನ್ಯಾಯಾಧೀಶನ ಕರೆಸ್ಕೊಂಡ. ಅವನ ನೇತೃತ್ವದಲ್ಲಿ 4-5 ಜನರನ್ನ ಸೇರಿಸಿಕೊಂಡು ಒಂದು ಕಮಿಟಿ ಮಾಡ್ದ, ಸೆಡಿಷನ್ ಕಮಿಟಿ ಅಂತ. ರಾಜದ್ರೋಹದ ಅಪಾನೆಯನ್ನು ಚರ್ಚಿಸಲಿಕ್ಕೆ ಸೆಡಿಷನ್ ಕಮಿಟಿ, ರೌಲೆಟ್ ಕಮಿಟಿ ಅಂತ ಕರೆಯಲಾಯಿತು. ಆ ರೌಲೆಟ್ ನ ಕಮಿಟಿಯನ್ನ ಮುಂದಿಟ್ಟುಕೊಂಡು ವಿಚಾರಣೆಗೆ ಏನ್ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ರು. ರೌಲೆಟ್ ಕಮಿಟಿ ಒಂದಷ್ಟು ನಿಯಮಗಳನ್ನ ಹಾಕೊಡ್ತು. ಆ ನಿಯಮಗಳ ಬಗ್ಗೆ ನಾನು ನಿನ್ನೆ ಹೇಳಿದ್ದೆ, ಎಷ್ಟು ಕ್ರೂರವಾದ ನಿಯಮಗಳು ಅಂತಂದ್ರೆ, ಇಂಡಿಯಾ ಡಿಫೆನ್ಸ್ ಆಕ್ಟ್ ಅಲ್ಲಿ ಏನಿತ್ತೋ ಅದಕ್ಕಿಂತಲೂ ಒಂದು ತೂಕ ಜಾಸ್ತಿ. ಇಂಡಿಯಾ ಡಿಫೆನ್ಸ್ ಆಕ್ಟ್ ಗೆ ಕೊನೆ ಪಕ್ಷ ಯಾವತ್ತು ಎಂಡ್ ಆಗಬೇಕು ಅಂತ ಆದ್ರೂ ಇದಕ್ಕೆ ಎಂಡೇ ಇರಲಿಲ್ಲ. ಇಂಡಿಯಾ ಡಿಫೆನ್ಸ್ ಆಕ್ಟ್ ಗೆ ಯುದ್ಧ ಮುಗಿದ ನಂತರ ಇದು ಚರ್ಚೆಗೆ ಬರಬೇಕು ಅಂತ ಆದ್ರೂ ಇದಕ್ಕೆ ಏನೂ ಇರಲಿಲ್ಲ. ಯಾರಾದ್ರೂ ಒಬ್ಬನನ್ನ ಪೊಲೀಸರು ಆಪಾದಿತ ಅಂತ ಅನ್ನಿಸಿದ್ರೆ ಅವನು ಯಾಕೊಂಡು ಮಂತ್ರಿಸ್ಕೊಳ್ಬಹುದು. ಅವನು ತನ್ನ ಏನು ನಿರಪರಾಧಿತ್ವದ ಪ್ರಮಾಣವನ್ನು ಅವನೇ ಒದಗಿಸಬೇಕು, ಪೊಲೀಸರ ಜವಾಬ್ದಾರಿ ಅಲ್ಲ ಅದು. ಅವನನ್ನು ಒಂದ್ಸಲ ಒಳಗೆ ಕೂಡಾಕೊಂಡ ನಂತರ ಅವನನ್ನು ಯಾವ ತರದ ಟ್ರೀಟ್ಮೆಂಟ್ ಬೇಕಿದ್ರು ಒಳಪಡಿಸಬಹುದಿತ್ತು. 3 ಜನ ರಿಟೈರ್ಡ್ ಜಡ್ಜ್ಗಳ ಮುಂದೆ ಅವನ ವಕೀಲ ಹೇಳಬೇಕು ಅಂತಿಲ್ಲ, ಇವನೇನ್ ಹೇಳ್ತಾನೋ ಅದೇ ಫೈನಲ್. ಅದ್ರ ಮೇಲೆ ಅವನು ಹೇಳಬೇಕಾಗಿರೋ ವಿಚಾರಣೆ ಮುಗಿಸಬೇಕು. ಈ ವಿಚಾರವನ್ನ ಮೇಲ್ಮನವಿಗೂ ಕೂಡ ತೆಗೆದುಕೊಂಡು ಹೋಗುವಂತಿಲ್ಲ ಎನ್ನುವಂತ
ಅನೇಕ ನಿಯಮಗಳು ಹೆಂಗಿದ್ವು ಅಂದ್ರೆ ಕೆಲವೊಂದು ಪುಸ್ತಕಗಳನ್ನ ಬ್ಯಾನ್ ಮಾಡಿರು, ಅದು ಯುದ್ಧ ಕಾಲದಲ್ಲಿ. ಈಗಲೂ ಆ ಪುಸ್ತಕಗಳನ್ನ ಯಾರೂ ಮಾರುವಂತಿಲ್ಲ ಅಂತ. ದುರದೃಷ್ಟವಶಾತ್ ಆ ಪುಸ್ತಕದಲ್ಲಿ ಮಹಾತ್ಮ ಗಾಂಧೀಜಿ ಬರೆದ ಹಿಂದೂ ಸ್ವರಾಜ್ ಪುಸ್ತಕ ಇತ್ತು. ಆ ಪುಸ್ತಕದಲ್ಲಿ ಈ ಕಮಲ್ ಪಾಷಾ ಲೈಫ್ ಇತ್ತು. ಆ ಪುಸ್ತಕದಲ್ಲಿ ಸತ್ಯಾಗ್ರಹಿ ಒಬ್ಬನ ಬದುಕು ಅಂತ ಬರೆದಿರುವಂತ ಪುಸ್ತಕ ಇತ್ತು. ಎಲ್ಲವೂ ಕೂಡ ಭಾರತೀಯ ಆತ್ಮಶಕ್ತಿಯನ್ನು ವೃದ್ಧಿಸಬಲ್ಲ ಸಾಹಿತಿಗಳು ಅದನ್ನ ಮಾಡಿದ್ರು. ಯಾವ್ದಾದ್ರು ಬಗ್ಗೆ ಹೊಸ ಶುರುವಾಗಬೇಕು ಅಂತಂದ್ರೆ ಅದಕ್ಕೆ ನೋಂದಣಿಗೆ ವಿಶೇಷವಾದ ಪರ್ಮಿಷನ್ ತೆಗೆದುಕೊಳ್ಳಬೇಕಿತ್ತು. ಆ ಪರ್ಮಿಷನ್ ತೆಗೆದುಕೊಳ್ಳೋದಲ್ಲದೆ ಪ್ರಕಟವಾಗುವಂತ ಪ್ರತಿಯೊಂದು ಆರ್ಟಿಕಲ್ ನ ಸಂಬಂಧವರಿಗೆ ತೋರಿಸ್ಬಿಟ್ಟು ಪ್ರಿಂಟ್ ಮಾಡಬೇಕಿತ್ತು. ಇದೆಲ್ಲ ಯಾರು ಮಾಡಿದ್ದು ಗೊತ್ತಾ? ಯಾವ ಬ್ರಿಟಿಷರು ಜಗತ್ನಲ್ಲಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತಾರೋ ಆ ಬ್ರಿಟಿಷರು ಮಾಡಿದ್ದು ಭಾರತದಲ್ಲಿ. ಒಟ್ಟಾರೆ ಯಾವ ಪರಿಸ್ಥಿತಿ ಬಂತು ಅಂತಂದ್ರೆ ಈ ರೌಲೆಟ್ ಕಮಿಟಿ ಮಂಡಿಸಿದ್ದ ವಿಚಾರಧಾರೆಯನ್ನ ಯಾರೂ ಒಪ್ಕೊಳ್ಳಿಕ್ಕೆ ಸಿದ್ಧರಿರಲಿಲ್ಲ. ಹೇಗಾದ್ರೂ ಮಾಡೋದನ್ನು ವಿರೋಧಿಸಬೇಕು ಅಂತ ಸಿದ್ಧವಾಗಿದ್ರು. ಇನ್ಫ್ಯಾಕ್ಟ್ ಭಾರತದಲ್ಲಿ ಯಾವ್ದಾದ್ರು ನಿರ್ಣಯವನ್ನು ತಕ್ಷಣ ತೆಗೆದುಕೊಂಡು ಬರಲಿಕ್ಕೆ ವೈಸ್ರಾಯ್ಗೆ ಸುಗ್ರೀವಾಜ್ಞೆ ತರುವಂತ ಎಲ್ಲ ವ್ಯವಸ್ಥೆ ಇದ್ದಾಗ ರೌಲೆಟ್ ಕಮಿಟಿಯ ಈ ರಿಪೋರ್ಟ್ ನ ಜಾರಿಗೆ ತರುವಂತ ಯಾವ ಅವಶ್ಯಕತೆ ಇರಲಿಲ್ಲ. ಅಷ್ಟಾದ್ರೂ ಕೂಡ ಶಾಸನ ಸಭೆಯಲ್ಲಿ ಇದನ್ನು ಇವರು ಮಂಡಿಸಿದ್ರು. ಶಾಸನ ಸಭೆಯಲ್ಲಿ ತುಂಬಾ ಜನ, ಅದರಲ್ಲಿ ವಿಠಲ್ ಪಟೇಲ್ ಇದ್ರು, ಮೊಹಮ್ಮದ್ ಅಲಿ ಜಿನ್ನಾ ಇದ್ರು, ಡಿ.ವಿ. ಶುಕೂಲ್ ಇದ್ರು, ಅನೇಕರು, ಈ ತರದ ಅನೇಕರು ಇದ್ರು, ಪಂಡಿತ್ ಮದನ್ ಮೋಹನ್ ಮಾಲವೀರ್ ಇದ್ರು. ಇವರೆಲ್ಲರೂ ಕೂಡ ಶಾಸನ ಸಭೆಯಲ್ಲಿ ಕೂತ್ಕೊಂಡು ಇದನ್ನ ವಿರೋಧಿಸಲಿಕ್ಕೆ ಅಂತ ಕೂತ್ರು. ಈ ವಿರೋಧ ಹೇಗಿತ್ತು ಅಂತಂದ್ರೆ, ಈ ಒಟ್ಟಾರೆ ಶಾಸನ ಸಭೆಯೂ ಹೇಗಿತ್ತು ಅಂತಂದ್ರೆ 20 ಜನ ಭಾರತೀಯರು, 35+ ಬ್ರಿಟಿಷರ ಪರವಾಗಿದ್ರು. ನೀವು ಯಾವಾಗಲೂ ಎಷ್ಟೇ ಘಾಟ ಮಾಡಿದ್ರು ಕೂಡ ನೀವು ಶಾಸನ ಸಭೆಯಲ್ಲಿ ಗೆಲ್ಲಿಕ್ಕೆ ಆಗ್ತಿರಲಿಲ್ಲ. ಆದ್ರೆ ನೀವು ಚರ್ಚೆಗಷ್ಟೇ ಕೂತ್ಕೋಬಹುದಿತ್ತು. ಅದಕ್ಕೆ ವಿಠಲ್ ಭಾಯ್ ಪಟೇಲ್ರು, ಸರ್ದಾರ್ ಪಟೇಲ್ರನ್ನ ಈ ಶಾಸನ ಸಭೆ ಏನಿದೆಯಲ್ಲ ಇದು ಪುಂಸತ್ವಹೀನ ಶಾಸನ ಸಭೆ ಎನ್ನುವರು. ಸ್ಪಷ್ಟವಾಗಿ ನಪುಂಸಕ ಅಂತ. ನಂತರ ಷಣ್ಣ ಶಾಸನ ಸಭೆಯು ನಾವೆಲ್ಲ ಕೂತ್ಕೊಂಡು ಗಲಾಟೆ ಮಾಡೋದಷ್ಟೇ, ಇದರಲ್ಲಿ ಏನೂ ದಮ್ಮಿಲ್ಲ ಅಂತ ಹೇಳ್ತಿದ್ರು. ಅಂತ ಶಾಸನ ಸಭೆಯ ಮುಂದೆ ರೌಲೆಟ್ ಕಮಿಟಿಯ ರಿಪೋರ್ಟ್ ನ ತಂದು ಇಡಲಾಯಿತು. ಅದು ಚರ್ಚೆ ಬಂದಾಗ ಏನ್ ಚರ್ಚೆ ನಡೀತು ಅಂತ ನಾನು ನಿಮ್ಗೆ ಹೇಳ್ತೀನಿ. ವಿನ್ಸೆಂಟ್ ಆ ಚರ್ಚೆಯನ್ನ ಮುಂದಿಟ್ಟ. ವಿನ್ಸೆಂಟ್ ರೌಲೆಟ್ ಕಮಿಟಿಯ ಚರ್ಚೆಯನ್ನ ಮುಂದಿಟ್ಟು ಅದನ್ನ ಪೂರ್ತಿ ಸಮರ್ಥಿಸಿಕೊಳ್ಳಿಕ್ಕೆ ನಿಂತುಕೊಂಡ. ಅವನ ತಂದೆ ಆ ದಿಕ್ಕಲ್ಲಿ ಸಮರ್ಥಿಸ್ಕೊಂಡ. ಅವನು ಹೇಳಿದ, ಈ ದೇಶನ ಕಾಪಾಡಬೇಕು ಅಂದ್ರೆ, ಈ ದೇಶದ ಪಾಪದ ಜನರನ್ನ ಈ ವಿದ್ರೋಹದಿಂದ ಉಳಿಸಬೇಕು ಅಂದ್ರೆ ನಾವು ಈ ಕಾನೂನು ತರಲೇಬೇಕು, ಅದಕ್ಕೋಸ್ಕರ ಹಿಂಗ್ ತರಲಾಯ್ತು ಅಂತ ವಿಸ್ತಾರವಾಗಿ ಸಮರ್ಥಿಸಿಕೊಂಡ್ರೆ, ಬಿಡಿ ಶುಕೂಲ್ ಎದ್ನಿದ್ರು, ಅಪರೂಪ ಮನುಷ್ಯ ಆತ. ಅವ್ರು ಎದ್ ನಿಂತ್ಕೊಂಡು ಹೇಳಿದ್ರು, ಎಲ್ಲ ಕಡೆ ಸ್ವಾತಂತ್ರ್ಯದ ಹೊಸ ಬೀಜ ಮಂತ್ರ ಹೊಡಿತಾರೆ, ದಬ್ಬಾಳಿಕೆಯ ಮಕ್ಕಳ ಗೆಲ್ಲೋದಿಲ್ಲ ಅಂತ ಹೇಳಿ ಒಂದು ಎಚ್ಚರಿಕೆ ಕೊಟ್ಟರವರು. ಮಾನವೀಯತೆಯ ಆಶಯಗಳಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಭಾರತ ಹಿಂಸಾತ್ಮಕ ಚಳುವಳಿಯ ರೂಪವನ್ನು ಪಡ್ಕೊಳ್ಳುತ್ತೆ, ಅದಕ್ಕೆ ನೀವೇ ಹೊಣೆಗಾರರಾಗ್ತಿರೋ ಹುಷಾರು. ನಾನು ಇಡೀ ಈ ಚರ್ಚೆನ ಓದಿದ್ದೀನಿ, ಯಾರ್ಯಾರು ಏನೇನು ಮಂಡಿಸಿದ್ರು, ಯಾರ್ಯಾರು ಏನೇನು ಮಾತಾಡಿದ್ರು ಅಂತ. ಇನ್ಫ್ಯಾಕ್ಟ್ ಬಿ ಪ್ರೇಮ್ ಕುಮಾರ್ ತುಂಬಾ ಸುಂದರವಾಗಿ ಇವನ್ನೆಲ್ಲವನ್ನು ಕನ್ನಡದಲ್ಲಿ ಎಲ್ರಿಗೂ ಸಿಗುವಂತೆ ಅದನ್ನ ವ್ಯವಸ್ಥಿತವಾಗಿ ಚರ್ಚೆ ಮಾಡಿದ್ದಾರೆ. ಅದರಲ್ಲಿ ಡಿ.ಬಿ. ಶುಕೂಲ್ ಹೇಗಿದ್ದಾರೆ ಅಂತಂದ್ರೆ, ಅವರು ಮಾತಾಡ್ತಾ ಒಂದು ಹಂತದಲ್ಲಿ ಏನ್ ಮಾತಾಡಿದ್ರು ಉಪಯೋಗ ಇಲ್ಲ ಗೊತ್ತಾದಾಗ ಇನ್ನು ನಾನು ಮಾತಾಡಲ್ಲ ಹೋಗ್ರಿ ಅಂದ್ಬಿಡ್ತಾರೆ. ಏನ್ ಮಾತಾಡಿ ಏನು ಉಪಯೋಗ, ನಿಮ್ಗೇನು ಕೇಳಿಸ್ಕೊಳ್ಳೋದಿದ್ದಿರಲಿಲ್ಲ, ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಸಿದ್ಧತೆ ಇಲ್ಲದೆ ಹೋದಾಗ ನಾನು ಮಾತನಾಡಲ್ಲ ಅಂತ. ಯಾವಾಗಿದು ಆಯ್ಕೆ ಆಗ್ಬಿಡುತ್ತೋ, ಇದು ಅಂದ್ರೆ ಪಾಸ್ ಆಗ್ಬಿಡುತ್ತೋ ಈ ನಿಯಮ, ಈ ರೌಲೆಟ್ ಆಕ್ಟು, ಅದು ಪಾಸ್ ಆದ ತಕ್ಷಣ ರಿಸೈನ್ ಮಾಡಿಬಿಡ್ತಾರೆ. ರಿಸೈನ್ ಮಾಡಿದ 3-4 ಮಂದಿಗಳಲ್ಲಿ ಅವರು ಒಬ್ರು. ತೇಜ್ ಬಹದ್ದೂರ್ ಸಪ್ರು ಅಂತ ಒಬ್ರು ಇದ್ರು, ಡಾಕ್ಟರ್ ತೇಜ್ ಬಹದ್ದೂರ್ ಸಪ್ರು. ಅವ್ರು ಹೇಳಿದ್ರು, ಈ ವಿಧೇಯಕದಿಂದ ನೀವು ಭಾರತವನ್ನು ಹಿಂದೆಂದೂ ಇರದಂತ ಸುಂಟರ ಗಾಳಿಗೆ ಸಿಕ್ಕಾಕ್ಸ್ತಾ ಇದ್ದೀರಿ. ಅವ್ರಿಗೆಲ್ರಿಗೂ ಭಾರತದ ಕೆಲವು ಭಾಗಗಳಲ್ಲಿ ಆಗ್ಲೇ ಆಗ್ತಾ ಇರುವಂತಹ ಆಂದೋಲನದ ಬಿಸಿ ತಟ್ಟಿತ್ತು. ಇಟ್ ಡಸಂಟ್ ಮೀನ್ ಒಳಗಿದ್ದವರೆಲ್ಲ ಇದರ ವಿರುದ್ಧವಾಗಿ ಅಥವಾ ಪರವಾಗಿ ಪರ್ಫೆಕ್ಟ್ ಆಗಿದ್ರು ಅಂತ ಏನಲ್ಲ. ಆದ್ರೆ ಅವ್ರದ್ದು ಏನ್ ಪ್ರಾಬ್ಲಮ್ ಇತ್ತು ಅಂದ್ರೆ, ಹೊರಗಡೆ ಆಂದೋಲನದ ಬಿಸಿ ಹೇಗಿತ್ತು ಅಂದ್ರೆ, ಆ ಬಿಸಿಗೆ ತಕ್ಕಂತೆ ಇವ್ರು ಇಲ್ಲಿ ವ್ಯವಹಾರ ಮಾಡಲಿಲ್ಲ ಅಂದ್ರೆ ಉಲ್ಟಾ ಆಗ್ತಿತ್ತು ಅನ್ನೋ ಕಾರಣಕ್ಕೋಸ್ಕರ ಅವರೆಲ್ಲರೂ ಅಲ್ಲಿ ತುಂಬಾ ಗಂಭೀರವಾಗಿ ಮಾತಾಡಿದ್ರು. GS ಖಾಪರ್ಡೆ ಒಂದು ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ಗುಲಾಬಿ ಬೇಕು ಅಂತಂದ್ರೆ ಮುಳ್ಳು ಅನಿವಾರ್ಯ, ಆದ್ರೆ ಈ ದೇಶದಲ್ಲಿ ಗುಲಾಬಿ ಅರಳೋಕ್ಕಿಂತ ಮುಂಚೆ ದಬ್ಬಾಳಿಕೆಯ ಮುಳ್ಳುಗಳು ಚುಚ್ಚಲಿಕ್ಕೆ ಶುರುವಾಗ್ಬಿಟ್ಟೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಮಾತದು. ಗುಲಾಬಿಯೊಂದಿಗೆ ಮುಳ್ಳು ಬರಬೇಕು ಒಪ್ಕೊಳ್ತೀವಿ, ಆದ್ರೆ ಇನ್ನೂ ಗುಲಾಬಿ ಅರಳಲೇ ಇಲ್ಲ, ದಬ್ಬಾಳಿಕೆಯ ಮುಳ್ಳುಗಳಿಂದ ಚುಚ್ಚಲಿಕ್ಕೆ ಶುರು ಮಾಡಿದ್ದೀರಿ ಅಂದ್ರು. ರಾವ್ ಬಹದ್ದೂರ್ ಶರ್ಮಾ ಬ್ರಿಲಿಯಂಟ್ ಪ್ರೆಸೆಂಟರ್, ಈ ಟೋಟಲ್ ಇಶ್ಯೂನಲ್ಲಿ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ ವ್ಯಕ್ತಿಯವರು. ಅವ್ರು ಹೇಳ್ತಾರೆ, ಕೆಲವರು ಭಯೋತ್ಪಾದನೆಯಲ್ಲಿ ತೊಡಗಿದ್ದ ಎಂದ ಮಾತ್ರಕ್ಕೆ ಇಡೀ ಸರ್ಕಾರ ತಾನೇ ಭಯೋತ್ಪಾದನೆ ಮಾಡಬೇಕು ಇಲ್ಲ ಅಂತ. ಹಂಗಂದ್ರೆ ಅವ್ರು ಹೇಳ್ತಾರೆ, ನೌಕರಿಶಾಹಿಯ ಕೈಯಲ್ಲಿ ಹೆಚ್ಚಿನ ಅಸ್ತ್ರಕ್ಕೆ ನಮ್ಮ ವಿರೋಧ ಯಾವಾಗ್ಲೂ ಇದೆ, ಕಾರ್ಯಾಂಗ ನಿರಂಕುಶವಾದ ಬಹಳ ಕಷ್ಟ ಅಂತ. ಶಾಸಕಾಂಗ ಮತ್ತು ಕಾರ್ಯಾಂಗದ 2 ಚರ್ಚೆ ಇದರ ಉದ್ದಕ್ಕೂ ಬರುತ್ತೆ. ಕಾರ್ಯಾಂಗ ಅಂದ್ರೆ ಅಧಿಕಾರಿಗಳು, ಅವ್ರ ನಿರ್ಣಯವನ್ನ ಅಥವಾ ಸಿಒಗಳು, ಅವ್ರ ತಮ್ಮ ಅಧಿಕಾರವನ್ನ ಚಲಾಯಿಸೋರು, ಅವ್ರು ಏನ್
ಚಲಾಯಿಸಬೇಕು ಅಂತ ಹೇಳುವ ಶಾಸಕಾಂಗ. ಇಲ್ಲಿ ಶಾಸಕಾಂಗ ಡಮ್ಮಿ. ಯಾರು ಇಲ್ಲಿ ನಡೆಸೋರು ಅಂತಂದ್ರೆ ICS ಆಫೀಸರ್ಗಳು. ಯಾರು ಅಲ್ಲಿಂದ ಪಾಸ್ ಆಗಿ ಬಂದಿರ್ತಾರೋ 24-25 ಕೂಡ ಅವನು ಇಲ್ಲಿ ಬರ್ತಾನೆ. ಅವನಿಗೆ ಈ ದೇಶದ ನಯಾ ಪೈಸೆ ಗೊತ್ತಿಲ್ಲ, ನಾನು ನಿಮ್ಗೆ ಹೇಳಿದೆ, ಅವನು ಇಲ್ಲಿ ನಡೆಸ್ತಾನೆ. ಅವ್ರಿಗೂ ಎಂತ ಧಿಮಾಕು ಅಂತಂದ್ರೆ ಅವನ ಈಕ್ವಲೆಂಟ್ ಬುದ್ಧಿಮತ್ತೆ ಹೊಂದಿರುವಂತ ICS ಪಾಸ್ ಮಾಡ್ಕೊಂಡಿರುವಂತ ಭಾರತೀಯನನ್ನ ತನ್ನ ಸಮಕ್ಕೆ ನೋಡ್ಲಿಕ್ಕೆ ಆಗಲ್ಲ ಅವನಿಗೆ. ಅದರದ ICS ಆಫೀಸರ್ಗಳು. ಈ ICS ಆಫೀಸರ್ಗಳು ಎಕ್ಸಾಮ್ ಬರೆದು ಭಾರತೀಯರು ಪಾಸ್ ಆದಾಗ ಇವರಿಗೆ ಹೇಳ್ತಾರೆ, ಭಾರತೀಯರಿಂದ ನಾವು ಆರ್ಡರ್ ತೆಗೆದುಕೊಳ್ಳೋದು ಇಂಪಾಸಿಬಲ್. ನೀವು ICS ಪಾಸ್ ಮಾಡಿದ್ರು ಕೂಡ ಈಕ್ವಲೆಂಟ್ ಅವರು ನೋಡಬಾರ್ದು ಅಂತ. ಒಬ್ರು ಚೆಟ್ಟಿ, ಮಿಸ್ಟರ್ ಚೆಟ್ಟಿ ಅಂತಾನೆ ಹೆಸರವರದ್ದು. ಮಿಸ್ಟರ್ ಚೆಟ್ಟಿ ಅವರು ICS ಎಕ್ಸಾಮ್ ಪಾಸ್ ಮಾಡ್ಕೊಂಡು ಬಿಡ್ತಾರೆ. ಪಾಸ್ ಮಾಡ್ಕೊಂಡು ಭಾರತಕ್ಕೆ ಬಂದಾಗ ಇವ್ರು ಈಕ್ವಲೆಂಟ್ ಜವಾಬ್ದಾರಿ ಕೊಡ್ಬೇಕಲ್ಲ, ಜವಾಬ್ದಾರಿ ಏನೋ ಅವ್ರಿಗೆ ಕೊಡ್ಲಾಗತ್ತೆ. ಆದ್ರೆ ಯಾವೊಬ್ಬರೂ ಕೋಆಪರೇಟ್ ಮಾಡಲ್ಲ ಅವರಿಗೆ. ಅವ್ರು ಈ ಕಡೆ ICS ಆಗಿರೋದ್ರಿಂದ ಕಾಮನ್ ಮನುಷ್ಯನ ಜೊತೆ ಪೂರ್ಣ ಬೆರೀಲಿಕ್ಕಾಗಲ್ಲ. ಈ ಕಡೆ ಈ ಯಾವ ಅಧಿಕಾರಿಗಳು ಅವನು ತಮ್ಮ ಹತ್ರಕ್ಕೆ ಸೇರಿಸ್ಕೊಳ್ಳಲ್ಲ, ಅವನನ್ನು ಸೆಪರೇಟ್ ಆಗಿ ಇಟ್ಬಿಡ್ತಾರೆ. ಪರಿಣಾಮ ಅವನಿಗೆ ಯಾವ ತರದ ಹುಚ್ಚಿ ಬಿಡ್ರೆ ಅಂದ್ರೆ ಕೊನೆಗೆ ಮಿಸ್ಟರ್ ಚೆಟ್ಟಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಈ ದೇಶದಲ್ಲಿ. ICS ಆಫೀಸರ್ಗೆ ರೇಷಿಯಲ್ ಥಿಂಕಿಂಗ್ ಏನಾದ್ರೂ ಇದ್ದೆ ಅದು ಈ ಅಯೋಗ್ಯ ಬ್ರಿಟಿಷರಿಗಿದ್ದಷ್ಟು ಜಗತ್ತಿನಲ್ಲಿ ಯಾರಿಗೂ ಇರಲಿಲ್ಲ. ಇವತ್ತು ಜಗತ್ತಿನ ಜನಕ್ಕೆ ರೇಷಿಯಲ್ ಅಂತ ಹೇಳ್ತಾರೆ. ನಮ್ಮ ಬಗ್ಗೆ ಅವ್ರು ಮಾತಾಡ್ತಾರೆ, ಅಯೋಗ್ಯರವರಿಗೆ ಮಾತನಾಡೋ ಯಾಪಡೆ ಅಧಿಕಾರ ಇಲ್ಲ. ಆ ಪರಿ ರೇಷಿಯಲ್ ಆಗಿದ್ದವರು ಅವರು. ಅವರವರ ಆತ್ಮಹತ್ಯೆಗೆ ಯಾರು ಇವತ್ತು ಉತ್ತರಿಸಲಿಕ್ಕೆ ಸಾಧ್ಯ ಆಗಲ್ಲ. ಈ ತರ ಇದ್ದಂಥವರು ಈ ದೇಶದಲ್ಲಿ ಕಠಿಣ ಕಾನೂನುಗಳನ್ನು ಹೇರಿ ಭಾರತವನ್ನು ಧ್ವಂಸಗೊಳಿಸಬೇಕು ಅಂತ ನಿಶ್ಚಯ ಮಾಡಿದರು. ಶ್ರೀನಿವಾಸ್ ಶಾಸ್ತ್ರಿ ಅವರು ಕೂಡ ಮೆಂಬರ್ ಒಬ್ರು. ಅವ್ರು ಹೇಳ್ತಾರೆ, ದುಷ್ಟತನ ಹತ್ತಿಕ್ಕಬೇಕು ಅನ್ನುವಂಥ ಆಕಾಂಕ್ಷೆ ನಮಗೂ ಇದೆ ನಿಜ. ಆದ್ರೆ ಅದಕ್ಕೋಸ್ಕರ ನೀವು ನಮ್ಮಿಂದ ಬಹಳ ದೊಡ್ಡ ಬೆಲೆಯನ್ನ ಅಪೇಕ್ಷಿಸ್ತಾ ಇದ್ದೀರಿ. ನಿರಂಕುಶ ಶಾಸನಗಳಿಗೆ ಹೆದರಿ ಪ್ರಾಮಾಣಿಕರು ಅಂಜು ಕುಳಿಗಳಂತೆ ಮನೆಯಲ್ಲೇ ಕೂತ್ಕೊಳ್ಳೋಕ್ಕಿಂತ, ರಾಜಕೀಯ ಸಾಮಾಜಿಕ ಸೇವೆಗಳನ್ನು ಅವ್ರು ಧಿಕ್ಕರಿಸೋಕ್ಕಿಂತ ಕೆಲವು ದುಷ್ಟರು ಹೊರಗೆ ಓಡಾಡ್ಕೊಂಡಿರೋದೇ ಬಹಳ ಒಳ್ಳೆಯದು ಅಂತ. ವಿ ಡೋಂಟ್ ಮೈಂಡ್ ಫಾರ್ ದೆಮ್ ಅಂತ. ಸತ್ಯ ಅಲ್ವಾ? ಈ ಕಾನೂನು ಹೇಗಿದೆ ಅಂದ್ರೆ, ನಾಳೆ ನಾನು ಈ ರಸ್ತೆಯಲ್ಲಿ ತಿರುಗಾಡೋ ಯಾವುದೋ ಒಬ್ಬ ಪೊಲೀಸ್ ನನ್ನ ನೋಡಿ ಇನ್ಕಂಡ್ರೆ ನಂಗೆ ಡೌಟ್ ಇದ್ರೆ ಸತ್ನಲ್ಲ ನಾನು. ಸೊ ಬೆಟರ್ ಆಫೀಸಿಂದ ತಲೆ ತೆಗೆಸ್ಕೊಂಡು ಮನೆಗೆ ಬರ್ತೀನಿ, ಮನೆಯಿಂದ ತಲೆ ತೆಗೆಸ್ಕೊಂಡು ಆಫೀಸ್ಗೆ ಹೋಗ್ತೀನಿ. ನೀನು ನೋಡೋದು ಇಲ್ಲ, ನೀನು ನೋಡಿದ್ರೆ ತಾನೇ ಪ್ರಾಬ್ಲಮ್, ನೀನು ನೋಡಿದ್ರೆ ತಾನೇ ಪ್ರಾಬ್ಲಮ್. ಅಂದ್ರೆ ಅವನು ರಾಜಕೀಯ ಜೀವನದಿಂದ ನಿವೃತ್ತನಾಗಿ, ಅವನು ಸೋಷಿಯಲ್ ಆಕ್ಟಿವಿಟೀಸ್ ಇಂದ ನಿವೃತ್ತನಾಗಿ ಅಂಜುಕುಗಳಂತೆ ಮನೆಯಲ್ಲೇ ಕುಳಿತುಕೊಂಡಿರೋಕ್ಕಿಂತ ಒಂದಷ್ಟು ದುಷ್ಟರು ರಸ್ತೆಯಲ್ಲಿ ತಿರುಗಾದನ್ನೇ ನಾವು ಹೆಂಗೋ ಸಹಿಸ್ಕೊಳ್ತೀವಿ ಅಂತ ಹೇಳಬೇಕಾದಂತ ಅನಿವಾರ್ಯತೆಗೆ ಸಿಲುಕಿಕೊಂಡಿತ್ತು ಭಾರತ ಅಂತ ವಿಠಲ್ ಭಾಯ್ ಪಟೇಲ್ ನಿಲುವರಿಯಿಂದ ಮಂಡಿಸಿದ್ರು. 22 ಜನ ವಿಠಲ್ ಭಾಯ್ ಪಟೇಲ್ರ ಪರವಾಗಿ ನಿಂತರೆ 36 ಜನ ವಿಠಲ್ ಭಾಯ್ ಪಟೇಲ್ರ ವಿರುದ್ಧಕ್ಕೆ ನಿಂತರೂ ನಿಲುವರಿ ಸೋತೋಯ್ತು. ಇನ್ನೊಂದು ನಿಲುವಳಿ ಮಂಡಿಸಲಾಯಿತು. ಈ ಟೋಟಲ್ ಇಶ್ಯೂನ ನಾವು ಇನ್ನೊಂದು ಹೈಯರ್ ಕಮಿಟಿ ಮುಂದೆ ಇಟ್ಟು ಚರ್ಚೆ ಮಾಡೋಣ ಅಂತ ಕೇಳಿದಕ್ಕೆ ಎಲ್ಲರೂ ಒಪ್ಕೊಂಡ್ರು. ಹೈಯರ್ ಕಮಿಟಿ ಮುಂದೆ ವಿಷಯ ಬಂತು. ಆ ವಿಷಯ ಬಂದಾಗ ನಾನು ಆಗ್ಲೇ ಹೇಳಿದಂತೆ ರಾವ್ ಬಹದ್ದೂರ್ ಶರ್ಮಾ ತುಂಬಾ ಕ್ಲಿವರ್ ಆಗಿ ಪ್ಲಾನ್ ಮಾಡಿದ್ರು. ಈ ಬ್ರಿಟಿಷರು ಈ ವಿಚಾರವನ್ನು ಮುಂದಿಡುವಾಗ ಇದರಲ್ಲಿ ಕ್ರಾಂತಿಕಾರಿ ವ್ಯಕ್ತಿಗಳನ್ನ ನಾವು ಇಲ್ಲಿಗೆ ಯಾವಾಗ ಬೇಕಿದ್ರು ತಳ್ಳಬಹುದು ಅಂತಿತ್ತು. ಇವ್ರು ಹೇಳಿದ್ರು, ಕ್ರಾಂತಿಕಾರಿ ಪದದ ಡೆಫಿನೇಷನ್ ಇಲ್ವಲ್ಲ, ಒಂದು ಡೆಫಿನೇಷನ್ ಕೊಡಿ ಅದಕ್ಕೆ ಅಂತ. ಏನ್ ಡೆಫಿನೇಷನ್ ಅಂದಾಗ ಇವರೇ ಹೇಳಿದ್ರು, ಚಕ್ರವರ್ತಿಯಿಂದ ಸ್ಥಾಪಿತವಾಗಿರುವಂತ ಸಾಮ್ರಾಜ್ಯವನ್ನ ಯಾರು ಬಲ ಪ್ರಯೋಗಿಸಿ ರಿಮೂವ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೋ ಅವನು ಕ್ರಾಂತಿಕಾರಿ ಅಂದ್ರು. ಅಂದ್ರೆ ಉಳಿದಿದ್ದೆಲ್ಲವೂ ಕ್ರಾಂತಿಕಾರಿ ಅಲ್ಲ ಅಂತ ಒಂದು ನಿಶ್ಚಯ ಆಯ್ತಲ್ಲ. ಬಲ ಪ್ರಯೋಗ ಮಾಡಬೇಕು, ಅದಕ್ಕೆ ನೀವು ಪ್ರೂವ್ ಮಾಡಬೇಕು, ಆಗ ಮಾರ ಕ್ರಾಂತಿಕಾರಿ ಅಂತ. ತಕ್ಷಣ ಬ್ರಿಟಿಷ್ ಅಧಿಕಾರಿ ಹೇಳ್ದ, ಅದ್ಯಾಕೆ ಹಂಗೆ, ಎಲ್ಲವೂ ಕ್ರಾಂತಿಕಾರಿಯಿಂದ ನಿಶ್ಚಯ ಮಾಡ್ತೀವಿ ಅಂದಾಗ ಅವರಂದ್ರು, ಈಗ ನೀವು ರೌಲೆಟ್ ಕಾಯ್ದೆ ತಂದಿದ್ದೀರಲ್ಲ, ಇದು ಕೂಡ ಕ್ರಾಂತಿಕಾರಿ ಕಾಯ್ದೆ ಅಂತ ಎಲ್ಲರೂ ಮಾತಾಡ್ಕೊಳ್ತಿದ್ದಾರೆ, ಇದಕ್ಕೂ ಕೂಡ ನಿಮ್ಮನ್ನು ಜೈಲಿಗೆ ಹಾಕ್ಬೇಕಾಗುತ್ತೆ, ಆಮೇಲೆ ಹುಷಾರಾಗಿರಿ, ಕ್ರಾಂತಿಕಾರಿ ಡಿಫೈನ್ ಮಾಡಿ ಅಂತ. ಕೊನೆಗೆ ಅದನ್ನು ಬ್ರಿಟಿಷರು ಒಪ್ಕೊಳ್ಳಿಲ್ಲ. ದೇಶದ ಕ್ರಾಂತಿಕಾರಿ ಅಂತ ನಾವು ಡಿಫೈನ್ ಮಾಡಲ್ಲ, ನಮ್ಗೆ ಯಾವ್ದು ಕ್ರಾಂತಿಕಾರಿ ಅಂತ ಹೇಳಬೇಕು ಅನ್ಸುತ್ತೋ ಅದನ್ನ ಡಿಫೈನ್ ಮಾಡಿ ನಾವು ಒಳಗೆ ಹಾಕೊಳ್ತೀವಿ ಅಂತ ಅವ್ರು ಎಲ್ಲವೂ ಮುಕ್ತವಾಗಿ ಇಟ್ಕೊಳ್ಳೋದು. ಕೊನೆಗೆ ಅವ್ರು ಎಲ್ಲಿವರೆಗೂ ಹೇಳಿದ್ರು ಅಂತಂದ್ರೆ, ಈ ರೌಲೆಟ್ ಕಾಯ್ದೆಯಲ್ಲಿ ಏನೇ ಬದಲಾವಣೆ ತರಬೇಕು ಅಂದ್ರೆ ಒಂದು ನಿಯಮ ಇತ್ತು. ಅದರಲ್ಲಿ ಗವರ್ನರ್ ಜನರಲ್ ಇನ್ ಕೌನ್ಸಿಲ್ ಅಲ್ಲಿ ನಿಯಮ ಬದಲಾಯಿಸಬಹುದು ಅಂತಂದ್ರೆ ಇವ್ರು ಹೇಳಿದ್ರು, ಗವರ್ನರ್ ಜನರಲ್ ಇನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಮಾಡಿ ಅಂತ. ಸೊ ದಟ್ ನಮ್ಮ ಎದುರುಗಡೆ ಪ್ರತಿಯೊಂದು ಬಂದು ಚರ್ಚೆ ಆಗಲಿ, ಮುಂದಕ್ಕೆ ಹೋಗ್ಲಿ ಅಂತ. ಬಟ್ ಒಂದನ್ನೂ ಕೂಡ ಬ್ರಿಟಿಷರು ಒಪ್ಕೊಳ್ಳಿಲ್ಲ. ಫೈನಲಿ ಈ ವಿಧೇಯಕ 35 ವೋಟ್ ಪರ 20 ವೋಟ್ ವಿರುದ್ಧವಾಗಿ ಈ ವಿಧೇಯಕ ಒಪ್ಪಿಗೆಯನ್ನು ಪಡ್ಕೊಳ್ತು. ಅಲ್ಟಿಮೇಟ್ಲಿ ಒಪ್ಪಿಸ್ಕೊಳ್ಳಾಯ್ತು. ಮಾಂಟೆಗೋ, ಯಾರನ್ನ ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಸುಧಾರಣೆಗಳ ಬಗ್ಗೆ ನಾವು ಮಾತಾಡ್ತಿರ್ತೀವೋ, ಆ ಮಾಂಟೆಗೋ ಇದ್ರ ಬಗ್ಗೆ ಮಾತಾಡ್ತಾ ಹೇಳ್ತಾನೆ, ವಿದ್ರೋಹ ಹತ್ತಿಕ್ಕಲಿಕ್ಕೆ ಬೆಂಬಲ ಕೊಡಬೇಕು ನಿಜ, ಆದರೆ ಶಾಂತಿಯ ಸಮಯದಲ್ಲಿ ಇಂಥ ಕಾಯ್ದೆನ ಯಾವತ್ತೂ ತರಬಾರದು.
ಅದರಲ್ಲೂ ಓಡ್ವಯರ್ ನಂತವರ ಕೈಗೆ ವಿಚಾರಣೆ ಇಲ್ಲದೆ ಯಾರನ್ನಾದರೂ ಬಂಧಿಸುವ ಅಧಿಕಾರ ಕೊಡೋದನ್ನ ನಾನು ವಿರೋಧಿಸ್ತೀನಿ ಅಂತ ಬ್ರಿಟಿಷ್ ಅಧಿಕಾರಿಯೇ ಹೇಳುವ ಮಟ್ಟಿಗೆ ಓಡ್ವಯರ್ ಇದ್ದ ಅಂತಂದ್ರೆ ಅವನ ಪರಿಸ್ಥಿತಿ ಹೆಂಗಿದ್ದಿರ್ಬೋದು, ಅವನು ಎಷ್ಟು ಕ್ರೂರಿಯಾಗಿದ್ದಿರ್ಬೋದು ಅಂತ ಒಂದು ಕ್ಷಣ ಆಲೋಚನೆ ಮಾಡಬೇಕು. ಇಡೀ ರೌಲೆಟ್ ಕಾಯ್ದೆ, ಯಾವ ರೌಲೆಟ್ ಕಾಯ್ದೆ ಈ ಜಲಿಯನ್ ವಾಲಾಬಾಗ್ನ ಮೂಲ ಬೀಜವೋ ಆ ಕಾರಣಕ್ಕೋಸ್ಕರ ಇಡೀ ಘಟನೆ ನಡೆದಿತ್ತು. ಆ ರೌಲೆಟ್ ಕಾಯ್ದೆಯ ಚರ್ಚೆಯೊಳಗೆ ಭಾರತದ ಪರವಾಗಿ ಮಾತನಾಡಿದ ಅಷ್ಟು ಜನ 187 ತಿದ್ದುಪಡಿಗಳನ್ನು ಸೂಚಿಸಿದ್ರು. ಅಂದ್ರೆ ಅವ್ರು ಎಷ್ಟರ ಮಟ್ಟಿಗೆ ಅಧ್ಯಯನ ಮಾಡಿದ್ದಾರೆ ಇದ್ರ ಬಗ್ಗೆ ಅನ್ನೋದು ಒಂದಾದ್ರೆ, ಎರಡನೇ ಕಡೆ ಬ್ರಿಟಿಷರು ಯಾವತ್ತು ಒಪ್ಪಿಕೊಡಕ್ಕಿತ್ತು ಅದನ್ನ ಅವತ್ತು ಹಗಲು ರಾತ್ರಿ ಚರ್ಚೆ ಮಾಡಿ ಫೈನಲಿ ಹಠಕ್ಕೆ ಬಿದ್ದವರಂತೆ ಅದನ್ನ ಒಪ್ಪಿಸಿಕೊಂಡಿರು. ಈಗ ಭಾರತ ಜ್ವಾಲಾಮುಖಿಯ ತುದಿಯ ಮೇಲೆ ಕೂತ್ಕೊಳ್ತು. ಯಾಕೆಂದ್ರೆ ಇಡೀ ದೇಶ ಫೈನಲ್ ಡೇಗೋಸ್ಕರ ಕಾಯ್ತಾ ಇತ್ತು. ಒಪ್ಕೊಳ್ತಾರೋ ಬಿಡ್ತಾರೋ, ಒಪ್ಕೊಂಡ್ರೆ ಏನ್ ಮಾಡ್ಬೇಕು, ಬಿಟ್ರೆ ಏನ್ ಮಾಡ್ಬೇಕು ಅನ್ನೋದು ಕಾಯ್ಕೊಂಡು ಕೂತಿತ್ತು ಭಾರತ. ಈಗ ಬ್ರಿಟಿಷರು ಒಪ್ಕೊಂಡ ತಕ್ಷಣ ಮುಂದೇನು ಅಂತ ಇಡೀ ದೇಶ ಕೂತ್ಕೊಳ್ತು. ಆಗ ಸರಿಯಾದ ಲೀಡರ್ಶಿಪ್ ಅನ್ನು ಇದಕ್ಕೋಸ್ಕರ ತೆಗೆದುಕೊಂಡವರು ನಿಸ್ಸಂಶಯವಾಗಿ ಮಹಾತ್ಮ ಗಾಂಧೀಜಿ. ನಾನು ಮಹಾತ್ಮ ಗಾಂಧೀಜಿ ಕುರಿತು ಮಾತಾಡುವಾಗ ಅನೇಕರಿಗೆ ಬಹಳ ಥರದ ಕೋಪ ಬರುತ್ತೆ. ಕೆಲವರು ಕೋಪ ಬಂದ್ಬಿಡುತ್ತೆ, ಮಹಾತ್ಮ ಗಾಂಧೀಜಿ ಬಗ್ಗೆ ನೀವು ತುಂಬಾ ಒಳ್ಳೇದು ಮಾತಾಡ್ತಾ ಅಂತ. ಆದ್ರೆ ಅಕ್ಷರಶಃ ಹೌದು, ಅನೇಕ ಸಂಗತಿಗಳಲ್ಲಿ ಮಹಾತ್ಮ ಗಾಂಧೀಜಿ ಮಾಡಿರುವ ಕೆಲಸಗಳನ್ನು ಕಂಡ ಕೋಪ ಬರುತ್ತೆ. ಮೊದಲನೇ ಅತ್ಯಂತ ದೊಡ್ಡ ಕೋಪ ಎಲ್ರಿಗೂ ಬರೋದು, ನೆಹರು ಹೆಂಗ್ ಪ್ರೈಮ್ ಮಿನಿಸ್ಟರ್ ಮಾಡಿದ್ರು ಅಂತ. ಮಹಾತ್ಮ ಗಾಂಧೀಜಿ ಅದೊಂದು ಮಾಡದೆ ಸರ್ದಾರ್ ಪಟೇಲ್ರನ್ನ ಪ್ರೈಮ್ ಮಿನಿಸ್ಟರ್ಶಿಪ್ ಅಲ್ಲಿ ಕೂರಿಸ್ಬಿಟ್ಟಿದ್ರೆ ನಮ್ಮ ಪ್ರಾಬ್ಲಮೇ ಇರಲ್ಲ. ಮಹಾತ್ಮ ಗಾಂಧಿ ದೇವರು ಅಂತ ಅಕ್ಷರ ಪೂಜೆ ಮಾಡೋರು. ಆದ್ರೆ ಈ ಒಂದು ತಪ್ಪಿಗೋಸ್ಕರ ಎಲ್ಲವನ್ನೂ ಕರಿತೀವಿ. ಆದ್ರೆ ನೆನ್ಪಿಟ್ಕೊಳ್ಳಿ, ಈ ದೇಶ ತುಂಬಾ ದೊಡ್ಡದ್ದು. ಕಲ್ಚರಲ್ ಡಿಫರೆನ್ಸಸ್ ಎಷ್ಟಿದೆ ಅಂತಂದ್ರೆ, ಉತ್ತರದ ಪ್ರಧಾನಿಯನ್ನ, ಉತ್ತರದಲ್ಲಿರಬಹುದಾಗಿರುವಂತಹ ಪ್ರಧಾನಿಯನ್ನ ಇವತ್ತಿಗೂ ದಕ್ಷಿಣದ ನಾವು ಉತ್ತರದ ಪ್ರಧಾನಿ ನಮ್ಗೆ ಯಾಕೆ ಅಂತ ಕೇಳ್ತೀವಿ. ನನಗೆ ಕೆಲವರು ಮೇಲ್ ಮಾಡುವಾಗ ಅಥವಾ ಕೆಲವರು ಟ್ವೀಟ್ ಮಾಡುವಾಗ ನೋಡ್ತಿರ್ತೀನಿ, ನಮ್ಗೊಬ್ಬ ಕನ್ನಡದ ಪ್ರಧಾನಿ ಬೇಡವಾ? ಒಳ್ಳೆ ಕಥೆ ಅಲ್ಲ ಇದು. ಪ್ರಧಾನಿ ಅಂದ್ರೆ ದೇಶಕ್ಕೆ ಕನ್ನಡ ಕಲ್ಲ ಅಂತ ಬಹಳ ಜನರಿಗೆ ಅರ್ಥವೇ ಆಗಲ್ಲ. ಕನ್ನಡದ ಪ್ರಧಾನಿ ಬೇಕು ಅಂತ ಕೆಲವರಿಗೆ. ಆಯ್ತು, ತಮಿಳವರಿಗೆ ತಮಿಳ್ ನೋಡ್ಬೇಕು, ತೆಲುಗುನವರಿಗೆ ತೆಲುಗು ನೋಡ್ಬೇಕು. ಏನರ್ಥ ಇದೆ ಇದಕ್ಕೆ ಅಂತ ಇಡೀ ದೇಶವಾಗಿ ಇವತ್ತು ಈ ವಾಟ್ಸಪ್ ನ ಕಾಲದಲ್ಲೂ ಕೂಡ, ಫೇಸ್ಬುಕ್ ನ ಕಾಲದಲ್ಲೂ ಕೂಡ ದೇಶವಾಗಿ ಯೋಜನೆ ಮಾಡ್ಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತಂದ್ರೆ ಅವತ್ತು ಇಡೀ ದೇಶವಾಗಿ ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಇತ್ತ ಅಂತ ಒಂದು ಸೂಕ್ಷ್ಮವಾಗಿ ಆಲೋಚನೆ ಮಾಡ್ಬೇಡಿ ಅಂತ. ಬಂಗಾಳದ ಕ್ರಾಂತಿಕಾರಿಗಳಿಗೆ ತಮಿಳುನಾಡಿನಲ್ಲಿ ರೆಸ್ಪೆಕ್ಟ್ ಇತ್ತ? ಅಥವಾ ಬಂಗಾಳದ ಕ್ರಾಂತಿಕಾರಿಗಳು ಒಂದು ಕರೆ ಕೊಟ್ರೆ ತಮಿಳುನಾಡು ಈಕ್ವಲಿ ರೆಸ್ಪಾಂಡ್ ಮಾಡುವಂತ ಸಾಮರ್ಥ್ಯ ಇತ್ತ? ಬಂಗಾಳದವ್ರು ಕೊಟ್ರೆ ಪಂಜಾಬ್ ಅವರು ರೆಸ್ಪಾಂಡ್ ಮಾಡಾಗಿತ್ತ? ಪಂಜಾಬ್ ಅವರು ಕ್ರಾಂತಿಕಾರಕ್ಕೆ ಕೊಟ್ಟೆ ಸಿಖ್ರು ಕೊಟ್ಟಿದ್ದಕ್ಕೆ ಬ್ರಾಹ್ಮಣರು ಹೇಳದ ಅಂತ ಕೇಳಿದ್ರೆ ಸತ್ತೇ ಹೋದ್ವಿ ನಾವು. ಇಂಥ ಹೊತ್ತಿನಲ್ಲಿ ಇಡೀ ದೇಶವನ್ನ ಒಟ್ಟು ಮಾಡಬೇಕಾಗಿರುವಂತ ಒಂದು ಸವಾಲನ್ನ ಈ ಪುಣ್ಯಾತ್ಮ ಸ್ವೀಕರಿಸಿದ್ರಲ್ಲ, ಬಿಲೀವ್ ಮೀ, ಬಹುಶಃ ಮಹಾತ್ಮ ಗಾಂಧೀಜಿ ಅಲ್ಲದೆ ಹೋಗಿದ್ದಿದ್ರೆ ಅದನ್ನು ಮತ್ತೊಬ್ಬರು ಸವಾಲು ತೆಗೆದುಕೊಳ್ಳೋದು ಬಹಳ ಕಷ್ಟ ಇತ್ತು ಅಂತ. ಮಹಾತ್ಮ ಗಾಂಧೀಜಿಗಿಂತ ಮುಂಚೆಯೂ ಬಿಪಿನ್ ಚಂದ್ರಪಾಲ್ ತರದವರು, ಲಾಲ್ ಬಾಲ್ ಪಾಲ್, ಎಲ್ಲರೂ ತಿಲಕರನ್ನು ತೆಗೆದುಕೊಂಡ್ರೆ ತಿಲಕರು, ಆಮೇಲೆ ಲಾಲಾ ಲಜಪತ್ ರಾಯರು ಎಲ್ಲರೂ ಕೆಲಸ ಮಾಡಿದ್ದಾರೆ. ಆದರೆ ಏಕರಸವಾಗಿ ನಿಂತು ಕೆಲಸ ಮಾಡಲಿಕ್ಕೆ ಆಗಿರಲಿಲ್ಲ, ಅದನ್ನು ಪೂರ್ಣ ಪ್ರಮಾಣದಲ್ಲಿ ನಿಟ್ ಮಾಡ್ಲಿಕ್ಕೆ ಆಗಿರಲಿಲ್ಲ. ಈವನ್ 1930s ನಲ್ಲಿ ಈ ಭಗತ್ ಸಿಂಗ್ ಅಂಡ್ ಟೀಮ್ ಅವ್ರು ಎಷ್ಟು ಪ್ರಯತ್ನ ಪಟ್ಟರು ಇಡೀ ದೇಶವನ್ನ ಏಕರಸವಾಗಿ ನಿಲ್ಲಿಸಬೇಕು ಅಂತ, ಆದ್ರೆ ಅಷ್ಟು ಸುಲಭ ಇರಲಿಲ್ಲ. ಬ್ರಿಟಿಷರು ಅಷ್ಟು ಎಚ್ಚರಿಕೆಯಿಂದಿದ್ರು. ಒನ್ ಪಾಯಿಂಟ್. ಎರಡನೇದು, ಇವ್ರು ಇದಕ್ಕೂ ಯಾರನ್ನ ಯಾವ ತರ ಮಾಡ್ಬೇಕಂದ್ರೆ ವಿದ್ರೋಹಕ್ಕೆ ಪ್ರಚೋದನೆ ಕೊಡಬೇಕಲ್ಲ, ಅದು ಬಹಳ ಕಷ್ಟ. ಒಬ್ಬ ಅದನ್ನ ಸುಳಿದು ಅಂತೂ ಮಾಡಿದ ಅಷ್ಟು ಪ್ರಯತ್ನ ವ್ಯರ್ಥ ಆಗುವಂತ ಸ್ಥಿತಿಯಲ್ಲಿ ಮಹಾತ್ಮ ಗಾಂಧೀಜಿ ಒಂದು ಭಿನ್ನವಾದ ಅಪ್ರೋಚ್ ಅನ್ನು ತೆಗೆದುಕೊಂಡ್ರು. ಆ ಭಿನ್ನವಾದ ಅಪ್ರೋಚ್ ಹೆಂಗಿತ್ತು ಅಂದ್ರೆ, ಬ್ರಿಟಿಷರಿಗೆ ಔಟ್ ಆಫ್ ಸಿಲೆಬಸ್ ಆಗಿತ್ತು. ಅವ್ರಿಗೆ ಅಂಡ ಹೇಳಿ ಹೊಡಿಸಲಾಯಿತು, ಶೂಟ್ ಯಾರು ಇರಲಿಲ್ಲ. ಆದ್ರೆ ಈ ಆಕ್ರಮಣ ಅಂತಲ್ಲ, ಈ ಆಕ್ರಮಣ ಹೇಗಿತ್ತು ಅಂತಂದ್ರೆ ಅವ್ರಿಗೆ ಇದನ್ನು ಎದುರಿಸೋದು ಹೇಗೆ ಅಂತ ಗೊತ್ತಾಗ್ಲಿಲ್ಲ ಅಂತ. ಸತ್ಯಾಗ್ರಹವನ್ನ ಎದುರಿಸಲಿಕ್ಕೆ ಅವ್ರ ಹತ್ರ ಸಾಧ್ಯ ಆಗಲ್ಲ. ಬಹುಶಃ ಅನ್ಸುತ್ತೆ ಸತ್ಯಾಗ್ರಹವನ್ನು ಬಿಟ್ಟು ಬಳಸಿದ್ದೆ ಸ್ವಾತಂತ್ರ್ಯ ಬಂದಿರ್ತಿತ್ತೇನೋ, ಅನೇಕ ಹಂಗ ಅನ್ಸುತ್ತೆ. ಆದ್ರೆ ಆ ಸ್ವಾತಂತ್ರ್ಯ ಇಷ್ಟು ಏನು ಅದಕ್ಕೆ ಇಷ್ಟು ವೇಟ್ ಇರ್ಲಿಲ್ಲ ಅಂತ. ಬ್ರಿಟಿಷರು ಹೇಗಾದ್ರೂ ಮಾಡಿ ದಮನ ಮಾಡ್ತಿದ್ರು. ಜಗತ್ತನ್ನೆಲ್ಲ ದಮನ ಮಾಡ್ಕೊಂಡು ಬಂದವರಿಗೆ ಈ ದೇಶದಲ್ಲಿರೋ ಒಂದಷ್ಟು ಜನ ದಮನ ಮಾಡೋದು ಬಹಳ ದೊಡ್ಡ ಸಂಗತಿ ಆಗಿರ್ಲಿಲ್ಲ. ಮಹಾತ್ಮ ಗಾಂಧೀಜಿ ಹೇಗ್ ಮಾಡಿದ್ರು ಅಂತಂದ್ರೆ, 1915 ಭಾರತಕ್ಕೆ ಬಂದಾಗ ಐ ವಾಸ್ ವೆರಿ ಬ್ರಿಲಿಯಂಟ್. ಅವ್ರು ಈ ರೌಲೆಟ್ ಕಾಯ್ದೆ ಒಪ್ಪಿ ಆದ ತಕ್ಷಣ ಮೊದಲು ಏನ್ ಮಾಡಿದ್ರು, ತುಂಬಾ ವ್ಯವಸ್ಥಿತವಾಗಿ ಯಾವ ಕಾನೂನುಗಳನ್ನು ಮುಂದಿಟ್ಕೊಂಡು ಬ್ರಿಟಿಷರು ಆಟ ಆಡ್ತಿದ್ರು ಅದೇ ಕಾನೂನುಗಳನ್ನು ಮುಂದಿಟ್ಕೊಂಡು ಗಾಂಧೀಜಿ ಆಟ ಆಡ್ತಿದ್ರು. ವೈಸ್ರಾಯ್ ಒಂದು ಪತ್ರ ಬರುತ್ತೆ, ನೋಡಿ ರೌಲೆಟ್ ಕಾಯ್ದೆ ತುಂಬಾ ತೊಂದರೆ ಆಗತ್ತೆ, ದಯಮಾಡಿ ಈ ಕಾಯ್ದೆನ ವಾಪಸ್ ತಗೊಂಡ್ಬಿಡಿ, ಭಾರತವನ್ನ ಚೆನ್ನಾಗಿರ್ಲಿಕ್ಕೆ ಬಿಡಿ ಅಂತ. ವೈಸ್ರಾಯ್ ರೆಸ್ಪಾಂಡೇ ಮಾಡಲಿಲ್ಲ. ಗಾಂಧೀಜಿ ಹೇಳಿದ್ರು, ನಮ್ಮ ಬರೆದ ಪತ್ರಕ್ಕೆ ರೆಸ್ಪಾನ್ಸ್ ಇಲ್ಲಪ್ಪ, ಹಿಂಗಾಗಿ ಸತ್ಯಾಗ್ರಹಕ್ಕೆ ಮುಂದೆ ಮಾತಾಡೋಂಗಿಲ್ಲ, ತಪ್ಪು ನಿಮ್ದೆ ಅಲ್ಲ. ಇದುವರೆಗೂ ಯಾರು ಆ ತರದ ಆಲೋಚನೆಯಲ್ಲಿ ಇರಲಿಲ್ಲ. ಒಂದು ಪತ್ರ ಬರೀತಿದ್ರು, ಪತ್ರಕ್ಕೆ ಉತ್ತರ ಬರಲಿಲ್ಲ ಅಂದ್ರೆ ಮಾಡುವ ಸಾಮರ್ಥ್ಯ ಏನೂ ಇರಲಿಲ್ಲ. ಆದ್ರೆ ಮಹಾತ್ಮ ಗಾಂಧೀಜಿಗೆ ಆಫ್ರಿಕಾದ ಗೆಲುವು ಅವ್ನು ಇಡೀ ದೇಶದಲ್ಲಿ ಹೆಂಗ್
ಒಂದು ವಾತಾವರಣ ರೂಪಿಸ್ಬಿಟ್ಟಿತ್ತು ಅಂತಂದ್ರೆ ಈ ಮನುಷ್ಯನ ಒಂದು ಸಾಮರ್ಥ್ಯ ಇದೆ ಅಂತ ಜನ ಭಾವಿಸಿದ್ರಿ. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ, ತೀರಾ ಕನ್ಯಾಕುಮಾರಿ ತುಂಬಾ ದೂರ ಅನ್ಸಿದ್ರೆ ಮಡ್ರಾಸ್ನವರೆಗಂತೂ ಅವ್ರ ಪ್ರಭಾವ ಇತ್ತು. ಅವ್ರು ನಿಶ್ಚಯ ಮಾಡಿದ್ರು, ನಾವು ಸತ್ಯಾಗ್ರಹ ಮಾಡಬೇಕು, ಆದ್ರೆ ಈ ಸತ್ಯಾಗ್ರಹಕ್ಕೆ ನಾನು ಪ್ರತಿಯೊಬ್ಬರಿಗೂ ಓಟ್ ಕೊಡ್ತೀನಿ ಅಂತ ಮಹಾತ್ಮ ಗಾಂಧೀಜಿ ಒಂದು ಓಟ್ ಕೊಟ್ಟು ಏನ್ ಹೇಳಿದ್ರು ಅಂತಂದ್ರೆ, ಹೀಗೀಗ್ ಮಾಡ್ತೀವಿ ಹಾಗಾಗಿ ಮಾಡ್ತೀವಿ ಎಲ್ಲ ಹೇಳಿ ಯಾವ ಕಾರಣಕ್ಕೂ ವೈಯಕ್ತಿಕವಾದ ಪ್ರಾಣಹಾನಿ ಮಾಡಲ್ಲ, ಯಾವುದೇ ಆಸ್ತಿ ಪಾಸ್ತಿಯನ್ನು ನಷ್ಟ ಮಾಡೋದ್ರಲ್ಲಿ ನಾನು ಭಾಗಿಯಾಗಲ್ಲ ಅಂತ ಸತ್ಯಾಗ್ರಹಿಗಳು ಓಟ್ ತೆಗೆದುಕೊಳ್ಬೇಕು ಅಂತ ಹೇಳಿ, ಆ ಓಟ್ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಉಪವಾಸ ಮಾಡಬೇಕು ಅಂತ ಹೇಳಿದ್ರು. ಇವೆಲ್ಲವೂ ಏನ್ ಪ್ಲಾನ್ಸ್ ಗೊತ್ತಾಯ್ತು, ಭಾರತದ ಮೂಲ ಸತ್ವಕ್ಕೆ ಕನೆಕ್ಟ್ ಮಾಡೋದು ಅಂತ. ಮಹಾತ್ಮ ಗಾಂಧೀಜಿ ಈ ಮಾತನ್ನು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ. ನಾವೇನಾದ್ರೂ ಭಾರತದ ಮೂಲ ಸತ್ವಕ್ಕೆ ಕನೆಕ್ಟ್ ಆಗಿ ಕೆಲಸ ಮಾಡಲಿಲ್ಲ ಅಂತ ಇಟ್ಕೊಂಡು ನಾವೇನಾದ್ರೂ ಬ್ರಿಟಿಷರ ಹಾದಿಯನ್ನೇ ಹಿಡ್ಕೊಂಡು ಹೋಗ್ತೀವಿ ಅಂತಾದ್ರೆ ನಾವು ಬೋಲ್ಶೆವಿಸಂಗೆ ಬಹಳ ಬೇಗ ಬಲಿಯಾಗ್ಬಿಡ್ತೀವಿ ಅಂತ. ಈ ಬೋಲ್ಶೆವಿಸಂ ಅನ್ನೋದು ರಷ್ಯಾದ ಸಮತಾವಾದ, ಮಹಾತ್ಮ ಗಾಂಧೀಜಿಯವರು ಹೇಳೋ ಮಾತಿದು, ರಷ್ಯಾದ ಸಮತಾವಾದಕ್ಕೆ ಬಹಳ ಬೇಗ ಬಲಿಯಾಗ್ಬಿಡ್ತೀವಿ, ಇದು ಒರಿಜಿನಲ್ ಭಾರತವಾಗಿ ಉಳ್ಕೊಳ್ಳಲ್ಲ ಅನ್ನುವಂಥ ಕಲ್ಪನೆ ಮಹಾತ್ಮ ಗಾಂಧೀಜಿ ಇತ್ತಲ್ಲ. ಹಿಂಗಾಗಿ ಮಹಾತ್ಮ ಗಾಂಧೀಜಿ ಎಂತ ಅದ್ಭುತವಾದ ಒಂದು ಆಯುಧವನ್ನು ಡಿಸೈನ್ ಮಾಡಿದ್ರು ಅಂತಂದ್ರೆ, ನಾವೆಲ್ಲರೂ ಸೇರ್ಕೊಂಡು ಒಂದು ಸತ್ಯಾಗ್ರಹದ ಕಲ್ಪನೆಯನ್ನು ಕಟ್ಟಿಕೊಳ್ಳೋಣ ಅಂತ ಬಹಳ ಜನ ಇದಕ್ಕೆ ವಿರೋಧ ಮಾಡಿದ್ರು. ಇನ್ಫ್ಯಾಕ್ಟ್ ಪಂಜಾಬೇ ಅವ್ರಿಗೆ ಸಪೋರ್ಟಿಂಗ್ ನಿಂತ್ಕೊಳ್ಳಿಲ್ಲ. ಯಾವ ಪಂಜಾಬಲ್ಲಿ ಘಟನೆ ಆಗಬೇಕಿತ್ತು ಆ ಪಂಜಾಬ್ ಅವ್ರ ಸಪೋರ್ಟಿಂಗ್ ನಿಂತ್ಕೊಂಡಿರಲಿಲ್ಲ. ಆದ್ರೆ ಮಹಾತ್ಮ ಗಾಂಧೀಜಿಯವರ ವರ್ಕಿಂಗ್ ಸ್ಟೈಲ್ ಡಿಫರೆಂಟ್. ಅವ್ರು ಯಾವುದೇ ಆಂದೋಲನವನ್ನು ಕೂಡ ಮೂರ್ ತಿಂಗಳು 6 ತಿಂಗಳಿಗೆ ಸಂಘಟಿಸಿದವರಲ್ಲ. ಒಂದು ಆಂದೋಲನವನ್ನ ಕೈಗೆತ್ಕೊಳ್ಳೋಕ್ಕಿಂತ ಮುಂಚೆ ಇಡೀ ಭಾರತ ಸಂಚಾರ ಮಾಡ್ತಿದ್ರು. ಎಲ್ಲರ ಮನಸ್ಸಿನೊಳಗೆ ತಾನು ತೆಗೆದುಕೊಂಡಿರುವ ಕೆಲಸವನ್ನ ಚೆನ್ನಾಗಿ ತುಂಬಿಸ್ತಿದ್ರು. ಆ ವಿಚಾರವಾಗಿ ಜವಾಬ್ದಾರಿ ಹೊತ್ಕೊಳ್ಳೋರನ್ನ ತಯಾರು ಮಾಡ್ತಿದ್ರು. ಇವೆಲ್ಲವನ್ನು ಮಾಡಿ ಈ ಆಂದೋಲನಕ್ಕೆ ಒಂದು ಸ್ಪಷ್ಟ ದಿನಾಂಕವನ್ನು ಕೊಟ್ಟು ಒಂದು ಸಲ ಎಲ್ಲರೂ ಜೊತೆಲಿ ತೆಗೆದುಕೊಂಡು ಹೋಗ್ತಿದ್ರು. ಈ ಆಂದೋಲನವನ್ನ ಬ್ರಿಟಿಷರು ವಿರೋಧಿಸುವಂತಿರ್ಲಿಲ್ಲ. ಯಾಕಂದ್ರೆ ಅದು ಪೂರ್ಣ ಪ್ರಮಾಣದಲ್ಲಿ ಸೈಲೆಂಟ್ ಆಂದೋಲನ, ಅಹಿಂಸಾತ್ಮಕವಾದ ಆಂದೋಲನವಾಗಿತ್ತು, ವಿರೋಧಿಸುವಂತಿರಲಿಲ್ಲ. ಎರಡನೇದು, ಈ ಆಂದೋಲನದ ಕುರಿತಂತೆ ಮಹಾತ್ಮ ಗಾಂಧೀಜಿ ಓಪನ್ ಆಗಿ ಮಾತನಾಡಬಹುದಿತ್ತು. ಯಾಕೆ ಅಂದ್ರೆ ಮಹಾತ್ಮ ಗಾಂಧೀಜಿ ಬ್ರಿಟಿಷರ ವಿರುದ್ಧ ಕಲ್ಲೆತ್ತಿ ಕತ್ತಿದೆ ಎತ್ತಿ ಅಂತ ಏನೂ ಹೇಳ್ತಿರ್ಲಿಲ್ಲ. ಅವ್ರು ಇದನ್ನ ಮಾಡಲೇಬಾರದು ಅಂತ ಹೇಳ್ತಿದ್ರು. ಹೀಗೆ ಅವ್ರು ವಿರೋಧಿಸಲಿಕ್ಕೆ ರೀಸನ್ನೂ ಇರಲಿಲ್ಲ. ಮಹಾತ್ಮ ಗಾಂಧೀಜಿ ಯಾವಾಗ ಓಪನ್ ಆಗಿ ಇವುಗಳನ್ನು ಮಾತನಾಡ್ಲಿಕ್ಕೆ ಶುರು ಮಾಡಿದ್ರು, ದೊಡ್ಡ ಮಟ್ಟದಲ್ಲಿ ಜನ ಗ್ಯಾದರ್ ಆಗ್ಲಿಕ್ಕೆ ಶುರುವಾಗ್ಬಿಟ್ರು. ಅಂಡ್ ದೇ ಥಾಟ್ ಇಟ್ಸ್ ವೆರಿ ಸಿಂಪಲ್ ಐಡಿಯಾ. ಈ ಮನುಷ್ಯ ದೈವ ಸ್ವರೂಪಿ ಅನ್ಸುತ್ತೆ, ನಮ್ಮ ಜನ ಯಾರನ್ನು ದೈವತ್ವಕ್ಕೆ ಏರಿಸೋದ್ರಲ್ಲಿ ಬಹಳ ಬೇಗ ಅಂತ. ನೀವು ಯಾರಾದ್ರೂ ಸ್ವಲ್ಪ ದಪ್ಪಕ್ಕೆ ಚಂದ ಕಂಡ್ಬಿಟ್ರು, ಸರ್ ನೀವು ಆಜಾದ್ ಇದ್ದಂಗೆ ಇದ್ದೀರಲ್ಲ ಸರ್, ಆಜಾದ್ ಅಲ್ಲೇ ಇವನಲ್ಲಿ ನಮ್ಗೆ ಅರ್ಥವೇ ಆಗಲ್ಲ ಅಂತ. ಯಾರಾದ್ರೂ ನೋಡ್ಲಿಕ್ಕೆ ಸೇಮ್ ವಿವೇಕಾನಂದ ಅಲ್ಲ ಸರ್ ನೀವು, ನಮ್ಮೊಂಥರ ಒಂದು ಹುಚ್ಚಿದೆ. ಅದು ಒಳ್ಳೆದೋ ಕೆಟ್ಟದ್ದೋ ಬೇರೆ, ಆದ್ರೆ ಇದು ಪ್ರಭಾವ ಹೆಂಗಿತ್ತು ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರ ಮೇಲೆ ದೈವತ್ವವನ್ನು ಆರೋಪಿಸಿ ಆಗಿತ್ತು. ನಾವು ಈ ಮನುಷ್ಯ ಹಿ ವಿಲ್ ವಿನ್ ಅಂತ ಜನ ನಂಬಿಟ್ಟಿದ್ರು. ಅವ್ರು ಏನೇ ಮಾಡಿದ್ರು ಹೇಗಿತ್ತು ಅಂತಂದ್ರೆ, ನಾನು ಮಹಾತ್ಮ ಗಾಂಧೀಜಿಯವರ ಭಾಷಣ ಕೇಳಲಿಕ್ಕೆ ಹೋಗ್ತಿದ್ದೆ. 94 ವರ್ಷದ ವೃದ್ಧರು, ಆಗ ಬಹಳ ಚಿಕ್ಕವರಂತ, ಮುಂಬೈಲಿ ಹೋಗ್ತಿದ್ರಂತೆ. ಅವ್ರು ಹೇಳೋರು, ಚಕ್ರವರ್ತಿ ಅವರೇ ಅವ್ರು ಕರೆಕ್ಟ್ 6 ಗಂಟೆ ಅಂದ್ರೆ ಅವ್ರು ಬರೋ ಟೈಮ್ ಸೆಟ್ ಮಾಡಬಹುದಿತ್ತು, ಹಂಗ್ ಬರ್ತಿದ್ರು. ದಂತಕತೆ ಮಹಾತ್ಮ ಗಾಂಧೀಜಿ ಹಂಗಾಗೋಗಿದ್ರು ಅಂತ. ಅವ್ರು ಬರುವಾಗ ನಮ್ಗೆ ಗೊತ್ತಾಗ್ತಿತ್ತು, ನಾವು ಕತ್ತು ತಿರುಗಿಸ್ಬೇಕಾಗ್ತಿರ್ಲಿಲ್ಲ. ಅವ್ರು ಬರೋ ಒಂದು ಕೋಲಿನ ಸದ್ದು ಬರ್ತಿತ್ತು. ಆ ಸದ್ದು ಬಂದಾಗ ನಮ್ಗೆ ಗೊತ್ತಾಗ್ತಿತ್ತು ಮಹಾತ್ಮ ಬಂದ್ರು ಅಂತ. ಏನ್ ವಾತಾವರಣ! ಮಹಾತ್ಮಾಜಿ ಭಾಷಣದಲ್ಲಿ ಕೇಳಿಕೊಂಡ್ರೆ ಮದ್ಯಪಾನ ನನಗೋಸ್ಕರ ಬಿಡಬೇಕು ಅಂದ್ರೆ ಸಾವಿರಾರು ಜನ ಮದ್ಯಪಾನವನ್ನು ಬಿಡ್ತಿದ್ರಂತೆ, ಎಕ್ಸೆಪ್ಟ್ ಜವಾಹರ್ಲಾಲ್ ನೆಹರು. ಐ ಡೋಂಟ್ ಸ್ಪೀಕ್ ಆಫ್ ನೆಹರು. ಆದ್ರೆ ಮಹಾತ್ಮ ಗಾಂಧೀಜಿಯವರ ಮಾತಿನ ವೇಟೇಜ್ ಜನರ ಮೇಲೆ ಪ್ರಭಾವ ಆಗಿತ್ತು. ಮಹಾತ್ಮ ಗಾಂಧೀಜಿಯವರು ಅಂದ್ರೆ ಇದು ಆರ್ಡಿನರಿ ಅಲ್ಲ ಅಂತ, ಇದು ಜನ ಹೇಗೆ ಸ್ವೀಕಾರ ಮಾಡ್ತಿದ್ರು ಅಂದ್ರೆ ಈಸ್ ಗಾಡ್ ಅಂತ. ಹೀಗಾಗಿ ಮಹಾತ್ಮ ಗಾಂಧೀಜಿ 1 ವರ್ಷದಲ್ಲಿ ಸ್ವಾತಂತ್ರ್ಯ ಕೊಡ್ತೀನಿ ಎಂದಾಗ ಈ ದೇಶದ ಕೋಟ್ಯಂತರ ಜನ ನಂಬಿದ್ರು. ಸುಭಾಷ್ ಚಂದ್ರ ಬೋಸರು ನಂಬಲಿಲ್ಲ. ಅವ್ರು ಹೇಳಿದ್ರು 1 ವರ್ಷದಲ್ಲಿ ಕೊಡ್ತೀನಿ, ಇಲ್ಲಿಗೆ ಏನೇನು ಪ್ಲಾನ್ ಇದೆ, ಆ ಮೊದಲನೇ ತಿಂಗಳಲ್ಲಿ ಏನ್ ಮಾಡ್ತೀರಾ, 2ನೇ ತಿಂಗಳಲ್ಲಿ ಏನ್ ಮಾಡ್ತೀರಾ ಅಂತ ಸುಭಾಷ್ ಚಂದ್ರ ಬೋಸ್ ಪ್ರಶ್ನೆ ಕೇಳ್ತಿದ್ರು. ಬಟ್ ಅದರ್ವೈಸ್ ಈ ದೇಶದ ಜನ ದೇ ಸೆಡ್ ಫೈನ್, ಮಹಾತ್ಮ ಗಾಂಧೀಜಿ ಹೇಳ್ತಾರೆ ಅಂದ್ರೆ ಆಗುತ್ತೆ ಅಂತ. ಸೊ ಬಹಳ ಜನ ಒಪ್ಪಿಕೊಂಡು ಸಿದ್ಧರಾದ್ರು. ಈ ಒಪ್ಪಿಕೊಂಡು ಸಿದ್ಧರಾದಾಗ ಮಹಾತ್ಮ ಗಾಂಧೀಜಿ ಹೇಳಿದ್ರು, ಎಲ್ಲೆಲ್ಲಿ ನಾವು ಶಾಸನಬದ್ಧ ವಿರೋಧ ಮಾಡ್ತೀವೋ ಆ ವಿರೋಧ ಮಾಡುವ ಜಾಗಗಳಲ್ಲೆಲ್ಲ ಯಾವ್ಯಾವ ಪುಸ್ತಕ ಅವ್ರು ಬ್ಯಾನ್ ಮಾಡಿದ್ದಾರೋ ಆ ಪುಸ್ತಕವನ್ನ ನಾವು ಮಾರಾಟ ಮಾಡೋಣ. ಆದ್ರೆ ಏನ್ ಬ್ರಿಲಿಯಂಟ್ ಐಡಿಯಾ ನೋಡಿ, ಮಾರಾಟ ಮಾಡುವಾಗಲೂ ಕೂಡ ಯಾರು ಮಾರಾಟ ಮಾಡಿದ್ದು ಅಂತ ಕೆಳಗೆ ಹೆಸರು ಬರಿಬೇಕು. ಸೊ ದಟ್ ನಾಳೆ ಬ್ರಿಟಿಷ್ ಏನಾದ್ರು ಹಿಡಿಲಿಕ್ಕೆ ಬಂದ್ರೆ ಅವ್ರಿಗೆ ಕಷ್ಟ ಆಗ್ಬಾರ್ದು, ನಿಮ್ಮ ಹೆಸರಲ್ಲಿರಬೇಕು. ಇದು ಆತ್ಮಶಕ್ತಿಯನ್ನು ವೃದ್ಧಿಸುವಂತ ಪರಿಕಲ್ಪನೆ ಇದೆಯಲ್ಲ. ಯಾಕೆ ಹೆದರ್ಕೋತೀರಾ? ನೀವು ಕೊಲೆ ಮಾಡಿ ಜೈಲಿಗೆ ಹೋಗ್ಬೇಕು ಅಂತಿಲ್ಲ, ಒಂದು ಪುಸ್ತಕ ಮಾರಾಟ ಮಾಡಿ ಜೈಲಿಗೆ ಹೋಗಿ ಏನಾಗುತ್ತೋ ನೋಡಿ ಬಿಡೋಣ ಅಂತ. ಅವ್ರಿಗೊಂಥರ ಹೆಮ್ಮೆ, ಮಹಾತ್ಮಾಜಿ ಮುಂದಿದ್ದಾರೆ, ಈ ಕೆಲಸ ನಾವು ಮಾಡಬೇಕು ಅಂತ. ಪುಸ್ತಕ ಮಾರಾಟ ಮಾಡೋ ಹೆಸರು ಬೇಕು ಅಂತ. ನೋಂದಣಿ ಇಲ್ಲದೆ ಪತ್ರಿಕೆಯನ್ನ ಪತ್ರಿಕೆ ನೀವು ತಯಾರಿಸುವಂತಿಲ್ಲ. ಆದ್ರೆ ಮಹಾತ್ಮಾಜಿ ಹೇಳಿದ್ರು, ಪತ್ರಿಕೆ ಪ್ರಿಂಟ್ ಮಾಡಿದ್ರೆ ಪ್ರಾಬ್ಲಮ್ ತಾನೆ ಅವರಿಗೆ, ಕೈ ಬರಹ ಬರೀರಿ ಅಂತ. 1 ಸೈಡ್ ಪತ್ರಿಕೆ ಬರೀರಿ. ಮೊದಲೆಲ್ಲ ಪತ್ರಿಕೆಯಲ್ಲಿ ಏನಾದ್ರೂ ಬರಿಬೇಕು ಅಂತಂದ್ರೆ ನೀವು ಡಬಲ್ ಮೀನಿಂಗ್ ಅಂದ್ರೆ ಇವತ್ತಿನ ಅರ್ಥ ಅಲ್ಲ ನಾನು ಹೇಳ್ತಿರೋದು. ಅವತ್ತಿನ ಡಬಲ್ ಮೀನಿಂಗ್ ಹೇಗಿತ್ತು ಅಂದ್ರೆ, ಮೇಲ್ ನೋಡ್ಲಿಕ್ಕೆ ಒಂದು, ಆದ್ರೆ ಅಂತರಾರ್ಥ ಮತ್ತೊಂದು, ಅದು ಕ್ರಾಂತಿಕಾರಿಯದ ಮುನ್ಸೂಚನೆ ಅಂತ. ಮಹಾತ್ಮಾಜಿ ಹೇಳಿದ್ರು ಹಾಗೇನಿಲ್ಲ,
ಸತ್ಯಾಗ್ರಹಿಯಾದವನು ಏನ್ ಹೇಳಬೇಕೋ ವಿತ್ ಕನ್ವಿಕ್ಷನ್ ನೇರವಾಗಿ ಹೇಳ್ತಾನೆ. ನೀವು ಅದನ್ನ ನೇರವಾಗಿ ಹೇಳಿ, ನೀವು ಕೈ ಬರಹದಲ್ಲಿ ತಗೊಂಡ್ ಬನ್ನಿ, ಅದನ್ನ ಮಾರಾಟ ಮಾಡಿ. ಯಾರದನ್ನು ಕೊಂಡ್ಕೊಳ್ತಾನೋ ಅವನು ಇನ್ನೊಂದು 10 ಬರೋದು, ಮತ್ತೊಂದು 10 ಜನ ಕೊಡ್ಲಿ, ಪತ್ರಿಕೆ ಸ್ಪ್ರೆಡ್ ಆಗುತ್ತೆ ಅಂತ. ಮಹಾತ್ಮಾಜಿ ಈ ಸಿಂಪಲ್ ಐಡಿಯಾಸ್ ಇತ್ತಲ್ಲ, ಅದು ಈ ದೇಶದ ಕಾಮನ್ ಮ್ಯಾನಿಗೆ ರೀಚ್ ಆಗ್ಬಿಟ್ಟು ಶುರುವಾಗ್ಬಿಡ್ತು. ಅದಾಗಿದ ತಕ್ಷಣ ಆ ಮಹಾತ್ಮ ಗಾಂಧೀಜಿ ಆರಂಭದಲ್ಲಿ ಏನು ಕೇರ್ ಮಾಡದೇ ಇದ್ದ ವೈಸ್ ರಾಯ್ ಮಹಾತ್ಮ ಗಾಂಧೀಜಿಯವ್ರನ್ನ ಕರ್ಕೊಂಡು ಕೇಳ್ದ, ನೀವು ಬಂದು ಮಾತಾಡ್ಲಿಕ್ಕೆ ಬನ್ನಿ ಅಂತ ಕೇಳಿ ಮಹಾತ್ಮ ಕೇಳ್ಕೊಂಡ, ನೀವೇನಾದರೂ ಹೇಳಿ ಅಂತಂದಾಗ ಮಹಾತ್ಮಾಜಿ ಹೇಳಿದ್ರು, ನೋಡಿ ಬ್ರಿಟಿಷರು ಭಾರತದ ಸರ್ಕಾರವನ್ನು ನಡೆಸಬೇಕಾದ್ರೆ, ಈ ಮಾತು ಬಹಳ ಚೆನ್ನಾಗಿದೆ ಮಹಾತ್ಮದು, ಬ್ರಿಟಿಷರು ಭಾರತ ಸರ್ಕಾರವನ್ನು ನಡೆಸಬೇಕಾದ್ರೆ ಆತ್ಮಶಕ್ತಿ, ಪ್ರೇಮ ಮತ್ತು ಗೌರವ ಇದರ ಆಧಾರದ ಮೇಲೆ ಕಟ್ಟಿದರೆ ಮಾತ್ರ ಸೌಧ ಉಳ್ಕೊಳ್ಳುತ್ತೆ. ಇದಲ್ಲದೆ ಹೋದರೆ ಈ ಸೌಧ ಉಳ್ಕೊಳ್ಳಲ್ಲ. ನೀವೇನಾದರೂ ದೈತ್ಯ ಶಕ್ತಿಯನ್ನು ಬಳಸಿಕೊಂಡು ಭಾರತವನ್ನು ಕಂಟ್ರೋಲ್ ಮಾಡಬೇಕು ಅಂತ ಬಯಸಿದರೆ, ಮಹಾತ್ಮ ಗಾಂಧಿ ಹೇಳೋದು, ಮೊದಲ ರಾಜದ್ರೋಹದ ಆರೋಪಿ ನಾನೇ ಆಗ್ತೀನಿ ಅಂದ್ರು ಮಹಾತ್ಮಾಜಿ. ಆದರೆ ಈ ರಾಜದ್ರೋಹ ಕೈಯಲ್ಲಿ ಲಾಠಿ ಹಿಡ್ಕೊಂಡು ಬಂದೂಕ್ ಹಿಡ್ಕೊಂಡಲ್ಲ, ನಾನು ನಿಮ್ಮಿಂದ ಏಟು ತಿಂದೇ ರಾಜದ್ರೋಹದ ಆರೋಪಿ ಆಗ್ತೀನಿ ಅಂತ. ನಾನು ಇದನ್ನ ಹೇಳಿದ್ದು ಔಟ್ ಆಫ್ ಸಿಲೆಬಸ್ ಇದು ಬ್ರಿಟಿಷ್. ಇದು ಯಾವ ಎಕ್ಸಾಮಿನೇಷನ್ ಪೇಪರ್ ಅಲ್ಲೂ ಇರಲಿಲ್ಲ. ಸಡನ್ ಆಗಿ ಹೆಂಗಾಗ್ಬಿಡ್ತು ಅಂತ ಅವರಿಗೂ ಗೊತ್ತಿಲ್ಲ. ಆದ್ರೆ ಅವನು ಸುಮ್ಮನೆ ಹುಸಿನಗೆ ನಕ್ಕು ಬಿಟ್ಟೆ. ಆದ್ರೆ ಮಹಾತ್ಮಾಜಿ ಹೀಗೆ ಮಾತಾಡಿದ್ದು ಚೆನ್ನಾಗಿ ಸ್ಪ್ರೆಡ್ ಆಯ್ತು. ಮಹಾತ್ಮಾಜಿ ಸ್ಪ್ರೆಡ್ ಮಾಡುವಂತ ಒಂದು ಅದ್ಭುತವಾದ ಕಲೆ ಇತ್ತು ಅವರಿಗೆ. ಅವರು ತಾವೇನ್ ಮಾಡ್ತಿದ್ರು ಅದು ಇಡೀ ದೇಶಕ್ಕೆ ಗೊತ್ತಾಗೋ ತರ ಮಾಡ್ತಿದ್ರು. ಅವ್ರ ಕೈಯಲ್ಲೇ ಪತ್ರಿಕೆಗಳಿದ್ವು, ಅವ್ರು ಭಾಷಣ ಮಾಡುವಾಗ ಸ್ಪ್ರೆಡ್ ಮಾಡ್ತಿದ್ರು. ಅವ್ರ ನೆಟ್ವರ್ಕ್ ತುಂಬಾ ಚೆನ್ನಾಗಿ ಡೆವಲಪ್ ಆಗಿತ್ತು. ಈ ಆತ್ಮಶಕ್ತಿಯ ಬಗ್ಗೆ ತುಂಬಾ ಚರ್ಚೆ ನಡೆದಾಗ ಇದೇ ಓಡ್ವಯರ್ ಹೇಳ್ತಾನೆ, ಯಾರೋ ಅವನ ಹತ್ರ ಹೋಗಿದ್ದಾಗ ಅವನು ಹೇಳ್ತಾನೆ, ಆತ್ಮಶಕ್ತಿಯನ್ನು ಮೀಸಬಲ್ಲ ಶಕ್ತಿ ನಮ್ಮ ಹತ್ರ ಇದೆ ಗೊತ್ತಾ ಅಂತ ಮೇಜನ್ ಕೊಟ್ಟಿದ್ನಂತೆ ಅವನು. ಅಂದ್ರೆ ಬಲಪ್ರಯೋಗ ಮಾಡಬಲ್ಲೆವು, ಅದೇನು ಆತ್ಮಶಕ್ತಿ ತೋರಿಸ್ತೀರೋ ನೀವು ತೋರಿಸ್ಕೊಳ್ಳಿ, ನಾನು ಈ ಬಲಪ್ರಯೋಗದಿಂದಲೇ ಉಳಿದಿದೆಲ್ಲ ಮಾಡಬಲ್ಲೆ ಅಂತ ಹೇಳಬಲ್ಲಂತ ಮಾತನ್ನ ಓಡ್ವಯರ್ ಆಡಿದ್ದ. ಈಗ ಸತ್ಯಾಗ್ರಹದ ತಯಾರಿ ಆಗ್ಬೇಕಿತ್ತು. 30th ಮಾರ್ಚ್ಗೆ ಡೆಲ್ಲಿನಲ್ಲಿ ಈ ಜಲಿಯನ್ ವಾಲಾಬಾಗ್ ಘಟನೆ ನಡೆದಿದ್ದು ಏಪ್ರಿಲ್ 13ಕ್ಕೆ. 13 ದಿನಗಳ ನಡುವೆ ಏನೇನು ನಡೀತು ಅನ್ನೋದನ್ನ ನಾನು ನಿಮ್ಗೆ ಹೇಳಬೇಕು ಅಷ್ಟೇ. 30ನೇ ತಾರೀಕು ಮಾರ್ಚ್ಗೆ ಒಂದು ಹರ್ತಾಳ ಶುರುವಾಯಿತು. ಹರ್ತಾಳ ಅಂದ್ರೆ ಸತ್ಯಾಗ್ರಹ. ಜನ ಮಾರ್ಚ್ ಮಾಡ್ತಾರೆ, ಮಾರ್ಚ್ ಮಾಡ್ಕೊಂಡು ಘೋಷಣೆ ಕೂತ್ಕೊಂಡು ಹೋಗ್ತಾರೆ. ಈ ಬಾರಿ ಘೋಷಣೆಯ ವೈಶಿಷ್ಟ್ಯ ಏನು ಅಂತಂದ್ರೆ, ಎಲ್ಲ ಕಡೆ ಹಿಂದೂ ಮುಸಲ್ಮಾನರು ಒಟ್ಟಾಗಿದ್ದಾರೆ. ಹಿಂದೂ ಮುಸಲ್ಮಾನ್ ಕಿ ಜೈ ಅಂತ ಘೋಷಣೆ ಕೂಗ್ತಾರೆ, ಮಹಾತ್ಮ ಗಾಂಧಿ ಕಿ ಜೈ ಅಂತ ಕೂಗ್ತಾರೆ, ಕೂಗ್ತಾರೆ. ಈ ಘೋಷಣೆಗಳ ಮೂಲಕ ಹೋಗ್ತಾರೆ. ಮೊದಲ ಹೊಡೆತ ಬ್ರಿಟಿಷರಿಗೆ ಹಿಂದೂ ಮುಸಲ್ಮಾನರು ಒಗ್ಗಟ್ಟಾಗಿರೋದೆ. ಅದಕ್ಕೆ ಅನೇಕರು ಹೇಳ್ಕೊಳ್ತಾರೆ, ಹಿಂದೂ ಮುಸಲ್ಮಾನರು ಒಗ್ಗಟ್ಟಾಗ್ತಿರೋದು ನೋಡಿದ್ರೆ 1857 ರಿಪೀಟ್ ಆಗ್ಬೋದಾ ಅಂತ. ಹೆದರಿಕೆ ಹೆಂಗಿತ್ತು ನೋಡಿ. ಒಬ್ಬ ಬ್ರಿಟಿಷ್ ಅಧಿಕಾರಿ ಬರೀತಾನೆ, ನನಗೆ ಎಷ್ಟು ಖುಷಿ ಆಗುತ್ತೆ ಅವನ್ನೆಲ್ಲ ಓದಬೇಕು ಅಂತಂದ್ರೆ, ನನ್ನ ಪೂರ್ವಜರು ಎಷ್ಟು ಹೆದರಿಕೆ ಹುಟ್ಟಿಸಿದ್ರಲ್ಲ ಅವರೊಳಗೆ ಅಂತ. ಒಬ್ಬ ಬ್ರಿಟಿಷ್ ಅಧಿಕಾರಿ ಬರೀತಾನೆ, ಹೆಂಗೆ ಭಾರತೀಯರು ಒಟ್ಟಾಗ್ಬಿಟ್ರು ಅಂತಂದ್ರೆ, ಪ್ರತಿಯೊಬ್ಬ ಬ್ರಿಟಿಷ್ ಆಫೀಸರು, ಪ್ರತಿಯೊಬ್ಬ ಬ್ರಿಟಿಷ್ ಬಿಳಿಯನು ಕೂಡ ತನ್ನ ಹತ್ರ ಯಾವಾಗ್ಲೂ ಒಂದು ಪಿಸ್ತೂಲ್ ಇಟ್ಕೊಂಡೇ ತಿರುಗಾಡಬೇಕಾದ ಪರಿಸ್ಥಿತಿ ಬರುತ್ತೆ. ನಾವು ಒಬ್ಬೊಬ್ಬರೇ ತಿರುಗಾಡೋದನ್ನೇ ಬಿಟ್ಬಿಟ್ಟಿದ್ವಿ, ಯಾವಾಗ್ಲೂ ಗುಂಪಲ್ಲಿ ಹೋಗ್ತಿದ್ವಿ. ಯಾರೇ 4 ಜನ ಬಂದ್ರು ನಮಗೆ ಹೆದರಿಕೆ ಆಗ್ಬಿಡ್ತಿತ್ತು ಅಂತ. ಅಂದ್ರೆ 1857 ಸಂಗ್ರಾಮದ ನೆನಪು ಹೆಂಗಿತ್ತು ಅವರಿಗೆ ಅಂತಂದ್ರೆ, ಅದೇನಾದ್ರೂ ವಾಪಸ್ ಬಂದ್ರೆ ಇನ್ನು ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲರೂ ಹೆದರ್ಕೊಂಡಿರ್ಕೊಂಡೇ ಪ್ರತಿದಿನ ಕಳಿಬೇಕಲ್ಲ. 1857 ನಂದ 1947 ವರೆಗೂ ಅವ್ರ ನೆಮ್ಮದಿಯಿಂದ ಬದುಕ ಕಳೆದಿದ್ದೇ ಇಲ್ಲ. ಎಲ್ಲಂದ್ರೆ ಗಲಾಟೆ ಆಗಿದೆ. ಅವರು ಪಂಜಾಬ್ ಕಂಟ್ರೋಲ್ ಮಾಡ್ಲಿಕ್ಕೆ ಹೋದ್ರೆ ದಕ್ಷಿಣದಲ್ಲಿ ಗಲಾಟೆ ಆಗುತ್ತೆ, ದಕ್ಷಿಣದಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಮಹಾರಾಷ್ಟ್ರ ಕುದಿಯುತ್ತೆ, ಮಹಾರಾಷ್ಟ್ರ ಕುದಿತಾ ಇದೆ ಅಂತ ಅನ್ಕೊಳ್ಳಿ, ಬಂಗಾಳ ಒಟ್ಟಲ್ಲಿ ಇಡೀ ದೇಶದಲ್ಲಿ ನಡೆದಿದೆ. 90 ಇಯರ್ಸ್ ಅವ್ರನ್ನ ಅಷ್ಟು ಹೆದರಿಸಿ ಕೂರಿಸಿದ್ವಲ್ಲ ನಾವು. ಈ ಹೆದರಿಕೆ ಅವರಲ್ಲಿ ಯಾವಾಗಲೂ ಕಾಡ್ತಿತ್ತು. ಏಪ್ರಿಲ್ 2ನೇ ತಾರೀಕು, ಮಾರ್ಚ್ 30 ಆದ ನಂತರ ಏಪ್ರಿಲ್ 2ನೇ ತಾರೀಕು ಡೆಲ್ಲಿಯಲ್ಲಿ ಸ್ವಾಮಿ ಶ್ರದ್ಧಾನಂದರು, ಮುನ್ಷಿರಾಮ್ ಅವರ ಪೂರ್ವಾಶ್ರಮದ ಹೆಸರು, ಸ್ವಾಮಿ ಶ್ರದ್ಧಾನಂದರು ಟೋಟಲ್ ಈ ಸತ್ಯಾಗ್ರಹದ ಜವಾಬ್ದಾರಿಯನ್ನು ನಾವು ಕೈಗೆತ್ಕೊಂಡು ಮೂವ್ಮೆಂಟ್ ಮಾಡ್ಲಿಕ್ಕೆ ಅಂತ ಶುರು ಮಾಡಿದಾಗ, ಬ್ರಿಟಿಷ್ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಬಾರದು ಅಂತ ಕೆಲವರಿಗೆ ತಾಕೀತ್ ಮಾಡಿಟ್ಟಿದ್ರು. ಅವ್ರ ಅಂಗಡಿ ಮುಚ್ಚಲಿಲ್ಲ. ಒಂದು ಸ್ವೀಟ್ ಅಂಗಡಿಯಲ್ಲಿ ಅಂಗಡಿಯನ್ನು ಮುಚ್ಚಲ್ಲ ಅಂದ ತಕ್ಷಣ ಈ ಸಹಜ 1000 ಜನ ಸೇರಿರ್ತಾರೆ. ಅವ್ರಿಗೆ ಕೋಪ ಬಂದು ಅವನ ಅಂಗಡಿಗೆ ಸ್ವೀಟ್ ಅನ್ನೆಲ್ಲ ತೆಗೆದು ಹೊರಗೆ ಹಾಕಿದ್ರು. ಸಣ್ಣ ಗಲಾಟೆ ಶುರುವಾಯಿತು. ಆ ಗಲಾಟೆ ಶುರುವಾದಾಗ ಬ್ರಿಟಿಷರು ಬಂದು ನಿಂತ್ಕೊಂಡಿದ್ದ ತಕ್ಷಣ ಸಂಖ್ಯೆ ದೊಡ್ಡಾಯ್ತು. ಅವ್ರ ಗಲಾಟೆ ನಡೀತಿರುವಾಗ ಗೋಲಿಬಾರ್, ಬ್ರಿಟಿಷರು ಗೋಲಿಬಾರ್ ಮಾಡಿದ್ರು. ಗೋಲಿಬಾರ್ ಮಾಡ್ಲಿಕ್ಕೂ ಅವ್ರಿಗೆ ಪರ್ಮಿಷನ್ ಬೇಕು ಅಂತ ಇರಲಿಲ್ಲ. ಅವ್ರು ಅಲ್ಲೇ ತಕ್ಷಣ ನಿರ್ಣಯ ತೆಗೆದುಕೊಂಡು ಗೋಲಿಬಾರ್ ಮಾಡಿದ್ರು. ಗೋಲಿಬಾರ್ ಮಾಡಿದ ನಂತರ ಸ್ವಲ್ಪ ಹೊತ್ತಿನ ನಂತರ ಗೋಲಿಬಾರ್ ಕೆಲವರು ತೀರ್ಕೊಡಲ್ಲ, ಅವರು ಆ ಇಡೀ ಏನು ಮೆರವಣಿಗೆ ಮಾಡಿ ಬಂದರು. ಇನ್ನು ಸ್ವಲ್ಪ ಮುಂದಕ್ಕೆ ಹೋದ್ರು. ಮುಂದಕ್ಕೆ ಕೂಡ 2ನೇ ಬಾರಿ ಗೋಲಿಬಾರ್ ಆಯ್ತು. 8 ಜನ ತೀರ್ಕೊಂಡ್ರು, 13 ಜನಕ್ಕೆ ಗಾಯ ಆಯ್ತು. ಅದಾದ್ಮೇಲೆ ಶ್ರದ್ಧಾನಂದರು ಓಡಿ ಬಂದು ಎಲ್ಲರೂ ಸಮಾಧಾನ ಮಾಡಿದ್ರು. ಗಲಾಟೆ ಆಗದಿರೋ ತರ ನೋಡ್ಕೊಂಡ್ರು. ಎಲ್ಲ ಗಲಾಟೆ ಆಗಿ ಛಿದ್ರ ವಿಚ್ಛಿದ್ರ ಆಗ್ಬೇಕಿತ್ತು.
ಆದರೆ ಶ್ರದ್ಧಾನಂದರ ಕೆಪಾಸಿಟಿ ಹೇಗಿತ್ತು ಅಂತಂದ್ರೆ, ಆ ಎರಡೂ ಗೋಲಿಬಾರ್ಗಳ ನಂತರವೂ ಕೂಡ ಶ್ರದ್ಧಾನಂದರು ಹೇಳಿದ್ರು, ಮಹಾತ್ಮಾಜಿ ಹೇಳಿದ್ದಾರೆ, ನಾವು ಯಾರ ಪ್ರಾಣಹಾನಿಯೂ ಮಾಡುವಂತಿಲ್ಲ, ಯಾವುದೇ ಆಸ್ತಿ ನಾಶ ಮಾಡುವಂತಿಲ್ಲ, ಬನ್ನಿ ನನ್ನ ಜೊತೆಗೆ ಅಂತ ಅವರು ದೊಡ್ಡ ಮೈದಾನದಲ್ಲಿ ಸೇರಿಕೊಂಡಾಗ 40,000 ಜನ ಇದ್ದಂತೆ. ಆಂದೋಲನಗಳು ಹೇಗೆ ರೂಪುಗೊಂಡಿದ್ದು ಅವತ್ತಿನ ದಿನಗಳಲ್ಲಿ ಅಂತ ಒಂದು ಕ್ಷಣ ಯೋಚನೆ ಮಾಡಬೇಕು. ಸಂಜೆಯ ಸಭೆಗೆ 40,000 ಜನ, ಕಾರ್ಯಕ್ರಮ ಮುಗಿದುಕೊಂಡು ವಾಪಸ್ ಬರಬೇಕಾದ್ರೆ ಶ್ರದ್ಧಾನಂದ ಎದುರಿಗೆ ಒಬ್ಬ ಗೂರ್ಖಾ ರೆಜಿಮೆಂಟ್ ನ ಒಂದು ಸೈನಿಕ ಒಂದು ಗನ್ ಹಿಡ್ಕೊಂಡು ನಿಂತ ನೋಡಿ. ಶ್ರದ್ಧಾನಂದ ಹೇಳ್ತಾರೆ, ಯಾರು ಹೊಡಿತೀಯಪ್ಪ, ನನಗೆ ಹೊಡಿತೀಯೇನು, ತಾಕತ್ತಿದ್ರೆ ಎದೆ ಮೇಲೆ ಹಾರಿಸಂತ ಹೋಗಿ ನಿಂತುಕೊಳ್ತಾರೆ. 56 ಇಂಚಿನ ಎದೆ ಅನ್ನೋದು ಅದನ್ನೇ. ತಾಕತ್ತಿದ್ರೆ ಬಾ ಅಂತ ಹೇಳೋದಿದೆಯಲ್ಲ, ಇದನ್ನ 56 ಇಂಚ್ ಅಂತ ಕರೆಯೋದು. ಅವ್ರು ಹೋಗಿ ಹಂಗೆ ನಿಂತ್ಕೊಂಡ್ರಲ್ಲ, ಹಂಗೆ ಹೋಗಿ ನಿಂತ್ಕೊಂಡಾಗ ಅವನಿಗೆ ಟ್ರಿಗ್ಗರ್ ಮೇಲೆ ಕೈ ಹೋಗ್ತಿಲ್ವಂತ. ಯಾವತ್ತೂ ಹೆದ್ಕೊಂಡು ಹೋಗೋರ ಮೇಲೆ ಗುಂಡು ಹಾರಿಸ್ತಾರೆ. ಎದೆ ಬಿಚ್ಕೊಂಡು ನಿಂತ್ಕೊಂಡ್ವಿ ಅಂದ್ರೆ ಎದುರಿಸುವಂತ ತಾಕತ್ ಯಾರಿಗೂ ಇಲ್ಲ. ಅದೇ ಹೇಳ್ತಾರಲ್ಲ, ಆತ್ಮಶಕ್ತಿ ಎಲ್ಲ ಶಕ್ತಿಗಿಂತಲೂ ದೊಡ್ಡದ್ದು. ಈ ಆತ್ಮಶಕ್ತಿ ಬಲವಾಗಿದ್ದಾಗ ಏನೇನ್ ಮಾಡ್ಬೇಕೋ ಎಲ್ಲ ಮಾಡ್ಬಿಡಬೇಕು, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಾರದು. ಯಾಕಂದ್ರೆ ವಿಶ್ವಾಸ ಇಟ್ಕೋಬೇಕು, ನಾವು ಮಾಡೋ ಕೆಲಸ ಒಳ್ಳೇದಿದೆ ಅಂತ. ಶ್ರದ್ಧಾನಂದರು ಆ ಪರಿ ನಿಯಂತ್ರಣಕ್ಕೆ ತಂದರು. ಹೇಗಿತ್ತು ಶ್ರದ್ಧಾನಂದರ ವ್ಯಕ್ತಿತ್ವ ಅಂತಂದ್ರೆ, ದೆಹಲಿಯ 40,000 ಜನ ಅವರು ಒಂದು ಮಾತನ್ನ ಮೀರದೇ ಇರುವಂತಹ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ರು. ಏಪ್ರಿಲ್ 6ನೇ ತಾರೀಕಿನ ವೇಳೆ ಮಹಾತ್ಮ ಗಾಂಧೀಜಿ ಕರೆ ಕೊಟ್ಟಿದ್ದು ಏಪ್ರಿಲ್ 6ನೇ ತಾರೀಕು ನಾವು ಮಾಡಬೇಕು ಅಂತ. ಡೆಲ್ಲಿಗೆ ಒಂದು ವಿನಾಯಿತಿ ಕೊಟ್ಟಿದ್ದು, ಯಾಕೆಂದ್ರೆ ಗೋಲಿಬಾರ್ ಇದೆ, ಡೆಲ್ಲಿ ಜನ ಮತ್ತೆ ಸೇರ್ಬೇಕಾದಂತ ಅಗತ್ಯ ಇಲ್ಲ ಅಂತ. ಹೀಗಾಗಿ ಏಪ್ರಿಲ್ 6ನೇ ತಾರೀಕು ಮುಂಬೈನ ಜುಹು ಚೌಕಟ್ಟಿನಲ್ಲಿ ಹಿಂದೂ ಮುಸ್ಲಿಮರ ದೊಡ್ಡ ತಂಡ ಬಂತು. ಹೆಚ್ಚು ಕಡಿಮೆ 1,00,000 ಜನ ಬಂದರು. ಹಿಂದೂ ಮುಸ್ಲಿಂ ಇಬ್ಬರೊಟ್ಟಾಗಿ ಹಿಂದೂ ಮುಸ್ಲಿಮರ ಏಕತೆಯ ಘೋಷಣೆಗಳನ್ನಾಗ್ತಾ ದೊಡ್ಡ ಮಟ್ಟದಲ್ಲಿ ಜುಹು ಚೌಪಾಟಿಲ್ ಬಂದ್ರು. ಗಾಂಧೀಜಿ ಬಂದಿದ್ರು, ಸರೋಜಿನಿ ನಾಯ್ಡು ಇದ್ರು, ಅನೇಕರಿದ್ರು. ಹಾರ್ನಿಮನ್ ಅಂತ ಒಬ್ಬ ಬ್ರಿಟಿಷರ ಭಾರತದ ಪರವಾಗಿ ಸಿಕ್ಕಾಪಟ್ಟೆ ಮಾತಾಡ್ತಿದ್ದನು. ಅವನು ಈ ಮಸೂರಿಯನ್ನ ಎಷ್ಟು ವಿರೋಧಿಸ್ತಾ ಇದ್ದ ಅಂತಂದ್ರೆ, ಅವನು ಕೂಡ ಅವತ್ತಿನ ವೇದಿಕೆ ಮೇಲೆ ಮಾತನಾಡೋದು ದೊಡ್ಡ ಮಟ್ಟದ ಸಭೆ ಅದು. ಬ್ರಿಟಿಷರಿಗೆ ಎದೆ ಮೇಲೆ ಕಲ್ಲಿಡ್ಲಿಕ್ಕೆ ಸಾಕಾಗುವಂತ ಸಭೆ ಅದು. ಈ ದೊಡ್ಡ ಸಭೆಯಲ್ಲೇ ಕರಪತ್ರದಂತ ಪತ್ರಿಕೆ ತಗೊಂಬಂದಿದ್ದಂತೆ, ಬರೆಯುವಂತ ಪತ್ರಿಕೆ ಕರಪತ್ರ ಆಯ್ತು. ಅದು ಎಷ್ಟು ಮಾರಾಟ ಆಯ್ತು ಅಂದ್ರೆ, 10 ರೂಪಾಯಿಂದ 100 ರೂಪಾಯಿವರೆಗೂ ಸೇಲ್ಸ್ ಆಯ್ತಂತೆ. ಜನ ಮುಗಿದಿದ್ರಂತಂದ್ರೆ ಬ್ರೇಕ್ ಮಾಡ್ಕೊಳ್ಳೋ ಲಾನ್, ಅದು ಲಾನ್ ಬ್ರೇಕ್ ಮಾಡೋದು ಇಟ್ ಸಲೀಸು ಅಂತ ಗೊತ್ತಿರ್ಲಿಲ್ಲ ಅಂತ. ನೀವು ಕೈಯಲ್ಲಿ ಬಂದೂಕ್ ಹಿಡಿದು ಲಾ ಬ್ರೇಕ್ ಮಾಡಬೇಕು ಅಂತ ಮಹಾತ್ಮ ಗಾಂಧೀಜಿ ಗೆದ್ದಿದ್ದಲ್ಲಿ, ನೀವು ಲಾ ಬ್ರೇಕ್ ಮಾಡಬೇಕು ಅಂದ್ರೆ ಕೈಯಲ್ಲಿ ಬಂದೂಕ್ ಇಡಬೇಕು ಅಂದ್ರೆ ತುಂಬಾ ನೀನು ಹೋಗ್ಬೇಡ ಕಣ, ನೀನ್ ಯಾಕೆ ಹೋಗಿ ಅಂತ ಕೇಳ್ತಾರೆ. ಆದ್ರೆ 10 ರೂಪಾಯಿ ಪೇಪರ್ ತಗೊಂಡ್ರೆ ಲಾ ಬ್ರೇಕ್ ಆಗುತ್ತೆ, ನೀನು ದೇಶಭಕ್ತನಾಗ್ತೀಯ ಅಂತಂದ್ರೆ ಇದಕ್ಕಿಂತ ಇನ್ನೇನಿದೆ, ಜನ ಮುಗಿದು ಕೊಂಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು ಅಂತ. ಇತ್ತ ಮಡ್ರಾಸ್ನಲ್ಲಿ ಮಹಾತ್ಮ ಗಾಂಧೀಜಿಯ ಮತ್ತೊಂದು ರೂಪದ ಸಾಧನೆ ಇತ್ತು. ಅಲ್ಲಿ ಮುಂಬೈ ನಡೆದಂತೆ ಇಲ್ಲಿ ಮಡ್ರಾಸ್ನಲ್ಲಿ ಸಮುದ್ರದ ಸ್ನಾನ ಮಾಡಿ 1000 ಜನ ಬಂದು ನಿಂತುಕೊಂಡು ಬ್ರಿಟಿಷರ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಗಾಕಿದ್ರು. ನಾವು ಧಿಕ್ಕರಿಸ್ತೀವಿ, ಇದು ಬ್ರಿಟಿಷರಿಗೆ ಎಷ್ಟು ಹೆದರಿಕೆ ತಂದಿರಬಹುದು ಯೋಚನೆ ಮಾಡಿ. ಬರೀ ಮುಂಬೈನಲ್ಲ, ಮಡ್ರಾಸ್ನಲ್ಲೂ ಕೂಡ ಇದರ ಪ್ರತಿಧ್ವನಿ ಬರ್ತಿದೆ ಅಂತ. ಕಲ್ಕತ್ತಾದಲ್ಲಿ ಜನ ಬೀದಿ ಬಂದ್ರು, ಎಲ್ಲ ಅಂಗಡಿಗಳನ್ನು ಮುಚ್ಚಿದ್ರು, ಎಲ್ಲ ಜಾತಿಯ, ಎಲ್ಲ ಜನಾಂಗದ, ಎಲ್ಲ ವರ್ಗಗಳ ಬೀದಿಗೆ ಬಂದ್ರು. ಒಂದೇ ಮಾತ್ರ ಗೀತೆಯನ್ನ ಹೇಳ್ಕೊಳ್ತಾ ಜೊತೆ ಇದ್ರು. ಹಾಗೆ ಹೇಳ್ಕೊಳ್ತಾ 1,00,000ಕ್ಕೂ ಹೆಚ್ಚು ಜನ ಬೀದಿಗೆ ಬಂದ್ರೆ, ಸಂಯಮ ನೋಡಿ, ಏನು ಅದ್ಭುತವಾದ ಸಂಯಮ. ಹೋಟೆಲ್ ಬ್ರಿಸ್ಟಲ್ ಅಂತ ಒಂದು ಹೋಟೆಲ್ ಇತ್ತು. ಆ ಹೋಟೆಲ್ ನಲ್ಲಿ ಫಸ್ಟ್ ಫ್ಲೋರ್ ಪ್ರಾಬಬ್ಲಿ ಕೂತಿರುವಂತ ಕೆಲವು ಬ್ರಿಟಿಷ್ ಏನ್ ಮಾಡಿದ್ರು, ತಾವು ತಿಂದಂತ ಉಳಿದಿರುವಂತದನ್ನ ಈ ಜನರ ಎಸೆದ್ರು. ತಾವು ಕುಡಿದು ಸಾಕಿರುವಂತಹ ಬಾಟಲ್ಗಳನ್ನು ಇವರು ತಲೆ ಮೇಲೆ ಎಸೆದ್ರು. ಆಕ್ರೋಶ ಹುಟ್ಟಬೇಕಿತ್ತು, ಆದ್ರೆ ಅದು ಎಂತಹ ಸಂಯಮ ಇತ್ತು ದೇವರ ಬಲ. ಇವರೇನ್ ಮಾಡಿದ್ರು, ತಮ್ಮ ಆಕ್ರೋಶವನ್ನ ಪಕ್ಕದಲ್ಲಿದ್ದ ಒಂದು 3-4 ಎಲೆಕ್ಟ್ರಿಕಲ್ ಬಲ್ಬ್ಗಳನ್ನ ಹೊರತು ತೀರ್ಸ್ಕೊಂಡ್ರು. ಬಟ್ ಆದಷ್ಟು ಅವ್ರು ಮಾನಸಿಕವಾಗಿ ಪೂರ್ತಿ ಕಂಟ್ರೋಲ್ ಮಾಡಿಕೊಂಡು ಅವ್ರು ಹೋಗೊಂದು ಜಾಗಕ್ಕೆ ಸೇರ್ಕೊಂಡ್ರು. 1,00,000ಕ್ಕೂ ಹೆಚ್ಚು ಜನ ಸೇರಿದ್ರು ಅನ್ನೋದು ಈ ಸಂದರ್ಭದಲ್ಲಿ ಮರೆಯುವಂತಿಲ್ಲ. ಅದಾದ್ಮೇಲೆ ಡೆಲ್ಲಿಗೆ ಹೇಳಿದ್ರು, ಗೋಲಿಬಾರ್ ಆಗಿರೋದ್ರಿಂದ ನೀವು ಮಾಡೋದು ಗಲಾಟೆ ಮಾಡೋದು ಬೇಡ ಅಂತ, ನೀವು ಇದಕ್ಕೆ ಬರೋದು ಬೇಡ ಅಂತ. ಅಷ್ಟಾದ್ರೂ ಸ್ವಯಂ ಪ್ರೇರಿತರಾಗಿ 1,00,000 ಜನ ದೆಹಲಿಯಲ್ಲಿ ಬಂದು ಸೇರಿಕೊಂಡಿದ್ರು. ಇಮ್ಯಾಜಿನ್ ಮಾಡಿ, ದೆಹಲಿಯಲ್ಲಿ 1,00,000 ಜನ, ಮುಂಬೈನಲ್ಲಿ 1,00,000 ಜನ, ಈ ಕಡೆ ಮಡ್ರಾಸ್ನಲ್ಲಿ 1,00,000 ಜನ, ಆ ಕಡೆ 1,00,000 ಜನ ಕಲ್ಕತ್ತಾದಲ್ಲಿ. ದೇಶದ ಮೂಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜನ ಬಂದು ಎಲ್ಲೂ ಕೂಡ ಯಾವುದೇ ಹಾನಿಯನ್ನ ಮಾಡದೆ, ಬ್ರಿಟಿಷರಿಗೆ ಒಂದೇ ಒಂದು ಅವಕಾಶವನ್ನು ಕೂಡ, ತಪ್ಪದ ಅವಕಾಶವನ್ನು ತೋರಿಸಿಕೊಳ್ಳದೆ ಇವರೆಲ್ಲರೂ ಇಷ್ಟು ಸಂಯಮಬದ್ಧರಾಗಿ ನಡ್ಕೊಂಡಿದ್ದಾರೆ ಅಂತಂದ್ರೆ ಎಷ್ಟು ಹೆದರಿಕೆ ಇವರಲ್ಲಾಗಿರಬೇಕು ಅಂತ. ಪಂಜಾಬ್ ನಾವು ಯಾವ ಕಾರಣಕ್ಕೂ ಮಹಾತ್ಮ ಗಾಂಧೀಜಿಯವರ ಈ ಆಂದೋಲನಕ್ಕೆ ಸಪೋರ್ಟ್ ಮಾಡಲ್ಲ ಅಂತ ಹೇಳಿಕೊಂಡಿದ್ರು, ಯಾವ ಸತ್ಯಾಗ್ರಹಿಯು ಓದ್ ತೆಗೆದುಕೊಳ್ಳಲಿಲ್ವೋ, ಆ ಪಂಜಾಬಿನ ರಾಯಲ್ಪುರದ ಅಥವಾ ಲಾಹೋರ್ನಲ್ಲಿ ಏಪ್ರಿಲ್ 6ನೇ ತಾರೀಕು ಒಂದು ದೊಡ್ಡ ಮೆರವಣಿಗೆ ಆಗ್ಬಿಡ್ತು.
ಏಪ್ರಿಲ್ 9ನೇ ತಾರೀಕು ಮತ್ತೆ ಮೀಟಿಂಗ್ ಸೇರಿದ್ರು. ಮೀಟಿಂಗ್ ಸೇರಿ ಹೇಳಿದ್ರು ನಾವು ಮೆರವಣಿಗೆ ಏನ್ ಮಾಡೋದ್ ಬೇಡ ಅಂತಂದ್ರೆ ಏಪ್ರಿಲ್ 9ಕ್ಕೆ ತಂತಾನೆ ಮೀಟಿಂಗ್ ಸೇರಿದ್ದೆ ಒಂದು ದೊಡ್ಡ ಮೆರವಣಿಗೆ ಆಗ್ಬಿಡ್ತು. ಯಾವಾಗ ಮೆರವಣಿಗೆ ಆಯ್ತು ತನ್ನ ಕ್ಷೇತ್ರದಲ್ಲಿ ಹಿಂಗೊಂದು ಮೆರವಣಿಗೆ ಆಯ್ತು ಅನ್ನೋದು ಈ ಮೈಕಲ್ ವೋರ್ಡ್ವೇರ್ ಎಂತ ಆಕ್ರೋಶ ಅಂತಂದ್ರೆ ನಾನು ಪೂರ್ತಿ ಹೊಸ್ಕಾಕಿನಿ ಅಂತ ಅನ್ಕೊಂಡ್ರೆ ಇದು ಎಲ್ಲಿಂದಲೋ ಬಂದ್ಬಿಡುತ್ತಲ್ಲ ಅಂತ. ಯಾರಿಗಿಷ್ಟಕ್ಕೂ ಕಾರಣ ಅಂತಂದ್ರೆ ಇಬ್ರು ಡಾಕ್ಟರ್ಗಳು. ಆ ಡಾಕ್ಟರ್ಗಳದ್ದು ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ಅಂತಂದ್ರೆ ಒಬ್ರು ಸೈಫುದ್ದೀನ್ ಕಿಚ್ಲು ಕಾಶ್ಮೀರದವರು, ಇನ್ನೊಬ್ರು ಡಾಕ್ಟರ್ ಸತ್ಯಪಾಲ್. ಇಬ್ರು ಡಾಕ್ಟರ್ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಲು ಇವರಿಬ್ರು ಸೇರ್ಕೊಂಡು ಇಡೀ ಆಂದೋಲನಕ್ಕೆ ಎಂತ ರಂಗು ತುಂಬಿದ್ರು ಅಂತಂದ್ರೆ ಹಿಂದೂ ಮುಸಲ್ಮಾನರು ಒಟ್ಟಾಗಿ ನಿಂತ್ಕೊಂಡ್ಬಿಟ್ರು. ಅನೇಕ ಚರ್ಚೆಗಳು ಹೇಳಿದ್ವು ಅಂತಂದ್ರೆ ದೇವಸ್ಥಾನಗಳಿಗೆ ಸೈಫುದ್ದೀನ್ ಕಿಚ್ಲು ಬಂದು ಭಾಷಣ ಮಾಡಿದ್ರೆ ಮಸೀದಿಗೆ ಹೋಗಿ ಡಾಕ್ಟರ್ ಸತ್ಯಪಾಲ್ ಹೋಗಿ ಮಾತನಾಡು. ಆ ಮಸೀದಿಯಲ್ಲಿ ಮಾತುಕತೆ ದೊಡ್ಡ ಸಂಖ್ಯೆಯಲ್ಲಿ ಆ ಕಡೆಯಿಂದನೂ ಬರ್ತಿದ್ರು, ಈ ಕಡೆ ದೊಡ್ಡ ಸಂಖ್ಯೆಯಲ್ಲಿ ಹಿಂದೂಗಳು ಬರ್ತಿದ್ರು. ಇಬ್ರು ಹಿಂದೂ ಮುಸ್ಲಿಮರ ಐಕ್ಯತೆಗೆ ಜೈಕಾರ ಹಾಕೊಂಡು ಮಹಾತ್ಮ ಗಾಂಧಿ ಜೈಕಾರ ಹಾಕೊಂಡು ದೊಡ್ಡ ಮಟ್ಟದಲ್ಲಿ ಒಂದು ಟೀಮ್ ಅಲ್ಲಿ ಬರ್ಲಿ ನಿಂತ್ಕೊಂಡಿದ್ದಾಗ ಇವನಿಗೆ ಗಾಬರಿ ಆಯ್ತು. 9ನೇ ತಾರೀಕು ಅವ್ನು ಡಿಸೈಡ್ ಮಾಡ್ದ ಸೈಫುದ್ದೀನ್ ಕಿಚ್ಲು ಮತ್ತು ಇವರನ್ನ ಹೀಗೆ ಬಿಟ್ಟರೆ ಬಹಳ ಕಷ್ಟ ಅಂತ. ಅದಕ್ಕೆ ಸರಿಯಾಗಿ 10ನೇ ತಾರೀಕಿಗೆ ಪಂಜಾಬಿಗೆ ಮಹಾತ್ಮ ಬರಬೇಕು ಅಂತಿದ್ದು. ಮಹಾತ್ಮ ಅರೆಸ್ಟ್ ಮಾಡಿಸಿದ್ರು. ಮಹಾತ್ಮ ಗಾಂಧೀಜಿನ ಅರೆಸ್ಟ್ ಮಾಡಿಸಿದ್ದಕ್ಕೆ ಗಲಾಟೆ ಆಗುತ್ತೆ ಅಂತ ಗೊತ್ತಿತ್ತು. ಆ ಹೊತ್ತಿಗೆ ಸರಿಯಾಗಿ ಸ್ವಯಂ ಘೋಷಿತ ಬಂದನ್ನ ಲಾಹೋರ್ನಲ್ಲಿ ಆಚರಣೆ ಮಾಡಿದ್ರು. ಸ್ವಯಂ ಘೋಷಿತ ಬಂದ್ ಆಚರಣೆ ಮಾಡಿಕೊಂಡು ಬರಬೇಕಾದ್ರೆ ಪಂಜಾಬಿನ ಲಾಹೋರ್ನ ಜನರಿಗೆ ಸರಿಯಾಗಿ ಪಾಠ ಕಲಿಸಬೇಕು ಅಂತ ಕಾಯ್ತಿದ್ದ ಮೈಕಲ್ ವೋರ್ಡ್ವೇರ್ ಏನ್ ಮಾಡಿದ, ಗೋಲಿಬಾರ್ ಮಾಡಿದ ಜನರ ಮೇಲೆ. ಅದು 2 ಬಾರಿ ಗೋಲಿಬಾರ್ ಆಯ್ತು. ಗೋಲಿಬಾರ್ ಆದ ನಂತರ ಇವ್ರು ಕ್ರೌಡ್ ಎಂತದ್ದು ಗೊತ್ತೇನು, ಬರೀ ಗೋಲಿಬಾರ್ ಅಷ್ಟೇ ಅಲ್ಲ, ಯಾರ್ಯಾರು ಗೋಲಿಬಾರ್ ಒಳಗಾಗಿ ಅರೆ ಬರೆ ಸತ್ತಿರ್ತಾರೋ ಅವರಿಗೆ ಚಿಕಿತ್ಸೆ ಇಲ್ಲದೆ ಇರೋ ನೋಡ್ಕೊಳ್ಳೋದು ವಿಕೃತವಾದ ಮನಸ್ಥಿತಿ. ಗೋಲಿಬಾರ್ ಆದ ನಂತರ ಅಲ್ಲಿ ಇದು ಅಮೃತ್ಸರದಲ್ಲೂ ನಡೆದಿದೆ, ಇದು ಲಾಹೋರ್ನಲ್ಲೂ ನಡೆದಿದೆ. ಅವರಿಗೆ ಸ್ಟ್ರೆಚರ್ ಯಾರಾದ್ರೂ ತಗೊಂಡ್ ಬಂದ್ರೆ ಅಲ್ಲಿವರೆಗೂ ಬಂದಂತ ಸ್ಟ್ರೆಚರ್ ವಾಪಸ್ ಕಳಿಸೋದು, ಹಾಗೆ ಬಿದ್ದಿರಲಿ ಅವನು, ಹಾಗೆ ಸಾಯಿಲಿ ಅಂತ. ಯಾವ ಪರಿ ಕೌಶಲ್ಯ ಅಂತಂದ್ರೆ ಲಾಹೋರ್ನಲ್ಲಿ ಮಸೀದಿಯಿಂದ ಕೆಲವು ಜನ ಹೊರಗೆ ಬರಬೇಕಾದಾಗ ಇನ್ನೊಂದು ಗೋಲಿಬಾರ್ ಆಯ್ತು. ಒಬ್ಬ ಹುಡುಗ, ಆ ಹುಡುಗನ ದೇಹಕ್ಕೆ 9 ಬುಲೆಟ್ಸ್ ಅವನ ಶವಯಾತ್ರೆಗೆ 50,000 ಜನ ಸೇರಿದ್ರು. ಇದು ಯಾವ ಪರಿ ಗಾಬರಿ ಹುಟ್ಟಿಸಿತು ಬ್ರಿಟಿಷರಿಗೆ ಅಂತಂದ್ರೆ ಈಗ ಕಂಟ್ರೋಲ್ ಮಾಡಬೇಕಾಗಿರುವಂತಹ ಅಗತ್ಯ ಇದೆ ಅಂತ. ಕಸೂರ್, ಗುಜರನ್ವಾಲಾ ಇಲ್ಲೆಲ್ಲವೂ ಯಾವ ಪರಿ ದಾಳಿ ಮಾಡಿದ್ರು ಅಂದ್ರೆ ಮೊದಲನೇ ಬಾರಿ ಟೋಟಲ್ ಡೀಟೇಲ್ ಓದಬೇಕಾದ್ರೆ ವಿಮಾನಗಳು ಹಾರಾಟ ಮಾಡಿ ಬಾಂಬ್ ದಾಳಿ ಮಾಡಿದ್ರು ಅಂತ. ವಿಮಾನಗಳಲ್ಲಿ ಬಂದು ಮೆಷಿನ್ ಗನ್ ಅನ್ನು ಇಟ್ಟುಕೊಂಡು 500 ಸುತ್ತು 700 ಸುತ್ತು ಮೆಷಿನ್ ಗನ್ಗಳ ಮೂಲಕ ಈ ಭಾಗಗಳಲ್ಲಿ ಗಲಾಟೆ ಮಾಡಿದ್ರು. ಬರೀ ನಮಗೆ ಕೇಳಿರುವಂತ ಒಂದೇ ಒಂದು ಘಟನೆ ಜಲಿಯನ್ ವಾಲಾ ಬಾಗ್ ಅಲ್ಲ, ಅದಕ್ಕಿಂತ ಮುಂಚೆ ಈ ಭಾಗಗಳಲ್ಲೆಲ್ಲ ಯಾವ ಪರ್ಯಟಕರು ಅಂತಂದ್ರೆ ಇಡೀ ದೇಶದಲ್ಲಿ ಅದರ ಪ್ರತಿಧ್ವನಿ ಆಗ್ಲಿಕ್ಕೆ ಶುರು ಆಗ್ಬಿಡ್ತು. ಅಮೃತ್ಸರದಲ್ಲಿ ನಾನು ಮೇಜರ್ ಜಾಗಕ್ಕೆ ಬರ್ತೀನಿ. ಯಾವ ಜಾಗದಲ್ಲಿ ನಾವು ಈ ಘಟನೆ ನೆನಪಿಸ್ಕೊಳ್ತೀವೋ, ಅಮೃತ್ಸರದಲ್ಲಿ ಮಾರ್ಚ್ 30ಕ್ಕೆ ಹರತಾಳ ತುಂಬಾ ಯಶಸ್ವಿ ಆಯಿತು. ಏಪ್ರಿಲ್ 4ನೇ ತಾರೀಕು ಕಿಚ್ಲು ಮತ್ತು ಸತ್ಯಪಾಲ್ ಇವರನ್ನ ಇವೇ ಕಾರಣ ಅಂತ ಗೊತ್ತಿದ್ದರಿಂದ ಇವನೇನ್ ಮಾಡಿದ, ವೋರ್ಡ್ವೇರ್ ಇವರಿಬ್ರು ಪಬ್ಲಿಕ್ ಅಲ್ಲಿ ಮಾತನಾಡುವಂತಿಲ್ಲ ಅಂತ ನಿಷೇಧ ಮಾಡಿಬಿಟ್ಟ. ಅವ್ರ ಜೊತೆ ಇನ್ನೊಂದು 6-7 ಜನರನ್ನ ಇವ್ರು ಮಾತಾಡೋದ್ರಿಂದ ಬದಲಾಯಿಸ್ತಾರೆ, ಹಿಂಗಾಗಿ ಇವ್ರು ಮಾತನಾಡಬಾರ್ದು ಅಂತ ನಿಷೇಧ ಮಾಡ. 5ನೇ ತಾರೀಕು ಎಲ್ಲರೂ ಸೇರಿಕೊಂಡ್ರು, ಇವರೆಲ್ಲ ಮಾತಾಡಲ್ಲ ಅಂದ್ರೆ ನಾವು ಮಾಡೋದೇನು ಅಂತ 5ನೇ ತಾರೀಕು ಎಲ್ಲರೂ ಸೇರಿ ನಿಶ್ಚಯ ಮಾಡಿದ್ರು, ನಾವು ಸತ್ಯಾಗ್ರಹ ಮಾಡೋದು ಬೇಡ ಅಂತ. ಮಾಡೋದು ಬೇಡ ಅಂತ ಮಧ್ಯಾಹ್ನ ನಿಶ್ಚಯ ಮಾಡಿದ್ರು. ಸಾಯಂಕಾಲ ಅದೇಂಗ್ ಮಾಡಬೇಕು ಅಂತ ಅನಿಸೋ ಎಲ್ರಿಗೂ ಆಗ ದೊಡ್ಡ ಸಂಖ್ಯೆಯಲ್ಲಿ ಸೇರಿಬಿಟ್ರು. ಅಮೃತ್ಸರದಲ್ಲಿ ನಡೆಯಲ್ಲ ಅಂತ ಅನ್ಕೊಂಡಿದ್ದ 6 ತಾರೀಕು ದೊಡ್ಡ ಯಶಸ್ವಿ ಆಯಿತು. ಎಲ್ಲಕ್ಕಿಂತಲೂ ದೊಡ್ಡ ಗಾಬರಿಯಾಗಿದ್ದ ಯಾವಾಗ ಅಂತಂದ್ರೆ 9ನೇ ತಾರೀಕಿನ ರಾಮನವಮಿಗೆ ಹಿಂದೂ ಮುಸಲ್ಮಾನರು ಒಟ್ಟಾರು. ಪ್ರತಿ ರಾಮನವಮಿ ಹೇಗೆ ನಡೀತಿತ್ತು ಅಂತಂದ್ರೆ ಇವರ ಮೆರವಣಿಗೆ ಬರ್ತಿತ್ತು, ಮುಸಲ್ಮಾನರು ಹೋಗ್ಬೇಕು ಅಂತ ಗಲಾಟೆ, ಮುಸಲ್ಮಾನರು ಗಲಾಟೆಗೆ ಬರ್ತಾರೆ, ಇಬ್ರು ಕಿತ್ತಾಡ್ತಾರೆ. ಅವರಿಬ್ಬರನ್ನು ಕೂಡ ಬ್ರಿಟಿಷ್ ಅಧಿಕಾರಿಗಳು ಕೂತ್ಕೊಂಡು ಸಂಧಾನ ಮಾಡಿ ವಾಪಸ್ ಕಳಿಸ್ತಾರೆ. ಬ್ರಿಟಿಷ್ ಅಧಿಕಾರಿಗಳು ಹೀರೋಗಳು ಅಲ್ಲಿ. ಆದ್ರೆ ಈ ಬಾರಿ ಯಾವ ಗಲಾಟೆಯೂ ಇಲ್ಲ. ಈ ರಾಮನವಮಿಯ ಉತ್ಸವಕ್ಕೆ ಮುಸಲ್ಮಾನರು ತಾವು ಬಂದು ಸೇರ್ಕೊಂಡ್ರು, ಅವರು ಪಾನಕಗಳನ್ನ ಹಂಚಲಿಕ್ಕೆ ಶುರು ಮಾಡಿಬಿಟ್ರು. ಹಿಂದೂ ಮುಸಲ್ಮಾನರ ಏಕತೆ ಪಂಜಾಬ್ನಲ್ಲಿ ದೊಡ್ಡ ಭಯವನ್ನ ಇವರಿಗೂ ಹುಟ್ಟಿಸ್ತು. ತಕ್ಷಣ 10ನೇ ತಾರೀಕು ಏನೇನ್ ಇದೆ ಅದಕ್ಕೆ ಹೆಚ್ಚು ಸಂಗತಿ ಅಂದ್ರೆ ಒಂದಷ್ಟು ಕರಪತ್ರಗಳು ಸ್ಪ್ರೆಡ್ ಅದು. ಇವೆಲ್ಲವೂ ಗದರ್ ಚಳವಳಿಯ ಕ್ರಾಂತಿಕಾರಿಗಳದ್ದೇ ಪಾತ್ರ, ಅನುಮಾನವೇ ಇಲ್ಲ ಅದರಲ್ಲಿ. ಆ ಕರಪತ್ರದಲ್ಲಿ ಏನಿತ್ತು ಅಂತಂದ್ರೆ, ನಾಡಿದ್ದು ಭಾನುವಾರ ನಾವೆಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಪ್ರತಿಭಟನೆ ದಿನ ನನ್ನ ಅಂಗಡಿ ಮುಚ್ಚಲಿಕ್ಕಾಗಲ್ಲ ಅಂತ ಯಾರ್ಯಾರು ಹೇಳ್ತಾರೋ ಅವರೆಲ್ಲರೂ ಭಗವಂತ ಅವರನ್ನ 100% ನರಕಕ್ಕೆ ಕಳಿಸ್ತಾನೆ ಪೋಸ್ಟರ್ಗಳು. ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂಡಾರೆ ಅಂತ. ಇನ್ನೊಂದು ಕಡೆಗೆ ಮಾತೃಭೂಮಿಯ ಮುಕ್ತಿಗಾಗಿ ಪ್ರಾಣಾರ್ಪಣೆಯಾದರೂ ಸರಿ ನಾನು ಸಿದ್ಧವಾಗಿದ್ದೀನಿ ಅಂತ ಹೇಳುವಂತ ಕರಪತ್ರಗಳು ಬಂದ ತಕ್ಷಣ ಬ್ರಿಟಿಷರಿಗೆ ಅನಿಸ್ತು ಡೇಂಜರ್ ಇದೆ, ಈಗ ಬಹಳ ಕಷ್ಟ ಇದೆ ಅಂತ ಅವ್ರಿಗೆ ಅನ್ನಿಸ್ಲಿಕ್ಕೆ ಶುರುವಾಯಿತು. ಏಪ್ರಿಲ್ 10ನೇ ತಾರೀಕು ಒಂದ್ ಕಡೆ ಮಹಾತ್ಮ ಗಾಂಧೀಜಿ ಬಂಧನ ಆಗ್ತಿದ್ದಂತೆ
ಈ ಕಡೆ ಸೈಫುದ್ದೀನ್ ಕಿಚ್ಲು ಮತ್ತು ಡಾಕ್ಟರ್ ಸತ್ಯಪಾಲ್ ಇವರಿಬ್ಬರನ್ನು ಬಂಧಿಸಲಾಯಿತು. ಅವರಿಬ್ಬರು ಒಳಗೆ ತಕ್ಷಣ ಬಂಧನ ಮಾಡಿದ್ದು ಹೇಗೆ ಗೊತ್ತಾ, ಓಪನ್ ಆಗಿ ಅವ್ರನ್ನ ಬಂಧಿಸ್ಕೊಂಡು ಕರ್ಕೊಂಡು ಬಂದ್ರೆ ಅಲ್ಲೇ ಗಲಾಟೆ ಆಗುತ್ತೆ ಅಂತ ಗೊತ್ತಿದ್ದರಿಂದ ಬ್ರಿಟಿಷ್ ಏನ್ ಮಾಡಿದ್ರು, ನೀವು ಲೆಫ್ಟಿನೆಂಟ್ ಗವರ್ನರ್ ಆಫೀಸ್ ಬರಬೇಕು, ನೀವು ಗವರ್ನರ್ ಆಫೀಸ್ ಬರಬೇಕು ಅಂತ ಕರೆಸ್ಕೊಂಡ್ರು. ಅವರಿಬ್ರು 2 ಕಾರುಗಳಲ್ಲಿ ಮಾಡಿ ಬಂದು ಇಳಿದ್ರು. ಇಳಿದ ತಕ್ಷಣ ಮಾತಾಡುವ ಪದ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರು. ಅವ್ರು ಯಾರು ಗೊತ್ತಾಗದಂತೆ ಕರ್ಕೊಂಡು ಹೋದ್ರು. ಸುದ್ದಿ ಹಬ್ಬಿದ ತಕ್ಷಣ ಪ್ರಾಬಬಲಿ 10-10ವರೆಗೆ ಬಂಧನ ಆಗಿದೆ. 11ವರೆಗೆ 10ನೇ ತಾರೀಕು ಬೀದಿ ಬಂದ್ರು. ದೊಡ್ಡ ಪ್ರಮಾಣದಲ್ಲಿ ಸ್ವಯಂ ಅಂಗಡಿ ಜನ ಬೀದಿಗಿಳಿದು ನುಗ್ಗಿಕೊಂಡು ಬಂದ್ರು ಅಂತಂದ್ರೆ, ನಾಯಕರಿಲ್ಲದೆ ಇರುವಂತ ಒಂದು ಮಾಬ್ ಅನ್ನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ. ಹಾಗೆ ಬಂದಿರುವಂತಹ ಮಾಬ್ ಹೆಂಗ್ ಬಂತು ಅಂತಂದ್ರೆ, ಅಮೃತಸರದಲ್ಲೂ ಕೂಡ ಗೋಲಿಬಾರ್ ಆಗೋಯ್ತು. ಇಲ್ಲೂ ಕೂಡ 2 ಬಾರಿ ಗೋಲಿಬಾರ್ ಆಯ್ತು. ಗೋಲಿಬಾರ್ ಆಗಿ ಅನೇಕರು ತೀರ್ಕೊಂಡ್ರು. ಗಾಯಗೊಂಡವ್ರನ್ನ ಅತ್ಯಂತ ಕೆಟ್ಟದಾಗಿ ಸರ್ಕಾರ ನಡೆಸ್ಕೊಳ್ತು. ಆಗ ಜನ ಕಂಟ್ರೋಲ್ ಮಾಡ್ಲಿಕ್ಕಾಗದೆ ಜನ ವೈಲೆಂಟ್ ಆಗ್ಬಿಟ್ರು. ಹೇಗಿದ್ರು ಸತ್ಯಾಗ್ರಹಕ್ಕೆ ಗಾಂಧೀಜಿಯ ಓತೇನು ತೆಗೆದುಕೊಂಡಿರಲಿಲ್ಲ, ವೈಲೆಂಟ್ ಆಗೋದಿಲ್ಲ ಅಂತ ಇವರೇನು ಹೇಳ್ಕೊಂಡಿರಲಿಲ್ಲ. ಹೀಗಾಗಿ ವೈಲೆಂಟ್ ಆಗಿದ್ದಂಥ ಜನ ಹೆಂಗಿದ್ರು ಅಂತಂದ್ರೆ, ಒಂದು ಹೆಣ್ಮಗಳಿದ್ದು ಶ್ರೀಮತಿ ಈಸ್ಟನ್ ಅಂತ, ಅವಳು ಈ ಈ ಈ ಗೋಲಿಬಾರಲ್ಲಿ ತೀರ್ಕೊಂಡಂತ ಒಂದಷ್ಟು ಜನರನ್ನ ಕರ್ಕೊಂಡು ಬರ್ತಿರ್ಬೇಕಾದಾಗ ಒಂದು ಮಾತು ಹೇಳ್ತಾಳೆ ಆ ಜನರಿಗೆ, ಹೇಗೆ ಹಿಂದೂ ಮುಸ್ಲಿಮರಿಗೆ ಸರಿಯಾದ ಗಿಫ್ಟ್ ಸಿಕ್ತಲ್ಲ ಅಂದ್ಬಿಟ್ರು. ಜನ ಹೇಗೆ ಹೊಡೆದ್ರು ಅಂತಂದ್ರೆ, ಸರಿಯಾಗಿ ಹೊಡೆದ್ರು ಅವಳಿಗೆ. ಅವಳನ್ನ ಅಲ್ಲಿಗೆ ಬಿಟ್ರು. ಹಿಂಸಾ ಪರ್ವದ ತೀವ್ರತೆ ಹೇಗಿತ್ತು ಅಂತಂದ್ರೆ, ಅನೇಕ ಅಧಿಕಾರಿಗಳನ್ನ ಕಂಡಲ್ಲೇ ಹೊಡೆದು ಕೊಂದ್ರು. ಒಬ್ಬನನ್ನಂತೂ ಕೊಂದಿದ್ದಲ್ಲದೆ ಅಲ್ಲಿದ್ದಂಥ ಬ್ರಿಟಿಷ್ ಆಫೀಸ್ ಒಂದರ ಎಲ್ಲ ಮರದ ದಿಮ್ಮಿಗಳನ್ನ ತುಂಡುಗಳನ್ನ ತಗೊಂಬಂದು ಅವ್ನಿಗೆ ಹಾಕಿ ಅಂತ್ಯ ಸಂಸ್ಕಾರವನ್ನು ಮಾಡಿ ಮುಗಿಸ್ಬಿಟ್ರು. ಆಕ್ರೋಶದ ಪರ್ವ, ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ. ಆಕ್ರೋಶ ಹಂಗಿತ್ತು. ತಮ್ಮವ್ರನ್ನ ಗೋಲಿಬಾರಲ್ಲಿ ಕಳ್ಕೊಂಡಿದ್ದಂತನ್ನ ಹೇಗೆ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ? ಇದು ಎಷ್ಟರ ಮಟ್ಟಿಗೆ ಆಯ್ತು ಅಂತಂದ್ರೆ, ಅವರು ಒಂದು ಇಡೀ ಘಟನೆಯ ಏನೋ ಬ್ರಿಟಿಷರು ಇವತ್ತಿಗೂ ಕೂಡ ಹೇಳ್ಕೊಳ್ಳುವಂತ ಘಟನೆ. ಈ ಘಟನೆಯನ್ನ ಪದೇ ಪದೇ ಮುಂದೆ ಡಯರ್ ಕೂಡ ಉಲ್ಲೇಖ ಮಾಡ್ತಾನೆ. ಶೇರ್ವುಡ್ ಅಂತ ಒಂದು ಹೆಣ್ಮಗಳು, ಆ ಹೆಣ್ಮಗಳು ಒಂದು ಸ್ಕೂಲ್ ನಡೆಸ್ತಾ ಇದ್ಲು. ಆಕೆ ಈ ಹೋಗ್ತಾ ಇದ್ದವ್ರಿಗೆ ಒಂದಷ್ಟು ಟೀಸ್ ಮಾಡಿದ್ಲು ಅನ್ನೋ ಕಾರಣಕ್ಕೋಸ್ಕರ ಅವಳನ್ನು ಹೆಂಗ್ ಬಡಿತು ಆ ಜನ ಅಂದ್ರೆ, ಅಲ್ಲಿ ಸೇರಿದ್ದ ಜನ ಚೆನ್ನಾಗಿ ಹೊಡೆದು ಸತ್ತಿದ್ದಾಳೆ ಅನ್ಕೊಂಡು ಬಿಟ್ಟಿದ್ರು. ಅವಳು ಸತ್ತಿರಲಿಲ್ಲ ಪೂರ್ತಿ ಪ್ರಮಾಣದಲ್ಲಿ. ಅವಳ ಸ್ಕೂಲ್ ಹೋಗ್ತಿದ್ದಂತ ಮಗುವಿನ ತಂದೆಯೊಬ್ಬ ತನ್ನ ಮನೆಗೆ ಕರ್ಕೊಂಡು ಹೋಗಿ ಅವಳನ್ನು ಪೂರ್ತಿ ಪ್ರಮಾಣದಲ್ಲಿ ಉಳಿಸಿಕೊಟ್ಟ. ಅದರ ಬ್ರಿಟಿಷರಿಗೆ ಈ ವಿಚಾರವಾಗಿ ಭಯಂಕರದ ಆಕ್ರೋಶ ಬಂದ, ಏನಾದ್ರೂ ಮಾಡಿ ಪಾಠ ಕಲಿಸಬೇಕು ಅಂತ. ನ್ಯಾಷನಲ್ ಮಾಲ್ ಅನ್ನು ಲೂಟಿ ಮಾಡಿದ್ರು. ಕೆಲವೊಂದು ಸಂಗತಿ ಎಷ್ಟು ಮಜಾ ಇದೆ ನೋಡಿ. ನ್ಯಾಷನಲ್ ಮಾಲ್ ಅನ್ನ ಲೂಟಿ ಮಾಡಿದ್ರು. ಲೂಟ್ ಮಾಡಿದವರೆಲ್ಲ ಇವರೇ ಅಂತ ಆರೋಪ ಮಾಡಬೇಕು. ಆ ಹೊತ್ತಿಗೆ ಸರಿಯಾಗಿ ಕೆಲವು ಪೊಲೀಸರ ಮನೆಗಳಲ್ಲೇ ಲೂಟಿ ಮಾಡಿದಂತ ವಸ್ತುಗಳು ಸಿಕ್ಕಿತು. ಬ್ರಿಟಿಷರನ್ನು ನಂಬಲಿಕ್ಕಾಗಲ್ಲ. ಯಾವುದನ್ನು ತಾವು ಮಾಡಿ ಇನ್ಯಾರು ತಲೆ ಮೇಲೆ ಕಟ್ತಾರೋ ದೇವರೇ ಬಲ್ಲ. ಈ ಕೆಲಸವನ್ನು ಕೂಡ ಬ್ರಿಟಿಷರು ಮಾಡಿದ್ರು. ಕೊನೆಗೆ ಎಲ್ಲಿವರೆಗೂ ಬಂತು ಅಂತಂದ್ರೆ, ಬ್ರಿಟಿಷರು ಆನಂತರ ನಡೆದಂತ ಎಲ್ಲ ರಿಪೋರ್ಟ್ಗಳಲ್ಲಿ ಏನ್ ಹೇಳಿದ್ರು, ನಮ್ಗೆ ಹೆದರಿಕೆ ಆಗೋಗಿತ್ತು, ನಮ್ಮ ಮಾತನ್ನು ಯಾರೋ ಕೇಳೋ ಸ್ಥಿತಿಯಲ್ಲೇ ಇರಲಿಲ್ಲ, ಪೂರ್ತಿ ಅಮೃತಸರ ನಮ್ಮ ಕೈ ಕಳೆದೋಗಿತ್ತು ಅಂತ ಎಲ್ಲ ಸುಳ್ಳು ರಿಪೋರ್ಟ್ಗಳನ್ನು ಕೊಟ್ಟರು. ಆಗ್ಲೂ ಕೂಡ ಈ ದೇಶದ ಎಷ್ಟು ಸಂಯಮದಿಂದಿದ್ರು ಅಂತಂದ್ರೆ, ಒಂದು ಶವಸಂಸ್ಕಾರ ಮಾಡಬೇಕು ಅಂತಂದ್ರೆ 4 ಜನಕ್ಕಿಂತ ಹೆಚ್ಚು ಹೋಗಬಾರದು ಅಂತ ಆಗ್ಲೂ ರೂಲ್ ಮಾಡಿತ್ತು. 4 ಜನ ಒಂದು ಶವ ಸಂಸ್ಕಾರ ಮಾಡಬೇಕು ಅಂತಂದ್ರೆ, ಗೋಲಿಬಾರ ತೀರ್ಕೊಂಡಿರೋರ ಜೊತೆ ಯಾರು ಹೋಗ್ಬೇಕು ಅಂದ್ರೆ 4 ಜನ, ಅವನು ಹೊತ್ಕೊಂಡು ಹೋಗ್ಲಿಕ್ಕೆ 4 ಜನ ಯಾರು ಬೇಕು ಅವರೇ. ಬಹಳ ರಿಕ್ವೆಸ್ಟ್ ಮಾಡಿ ಗಣ್ಯರಲ್ಲಿ ಹೋಗಿ 4 ಜನರಲ್ಲಿ ಏನ್ ಶವ ಸಂಸ್ಕಾರ ಆಗುತ್ತೆ ಅಂತ. ಸತ್ಯ ಆಕ್ರೋಶ ಅಲ್ಲ, ಶವ ಸಂಸ್ಕಾರಕ್ಕೆ 4 ಜನ ಸಾಕಲ್ಲ ಅಂತ 10 ಜನ ಹೋಗಬಹುದು ಅಂತ ಕೇಳ್ಕೊಂಡು 10 ಜನರನ್ನ ಸೇರಿಸ್ಕೊಂಡು ಹೋಗ್ಬೇಕಾಗಿರುವಂತ ಪರ್ಮಿಷನ್ ತಗೊಂಡು. ಇದರಂತ ಅವಮಾನ ಮತ್ತೊಂದು ಇರಲಿಕ್ಕಿಲ್ಲ ಜಗತ್ನಲ್ಲಿ. ಆ ತರದ ಅತ್ಯಂತ ಕೆಟ್ಟ ಅವಮಾನವನ್ನ ಮಾಡಲಾಯಿತು. ಎಲ್ಲಿವರೆಗೂ ಬ್ರಿಟಿಷರು ಭಾರತೀಯರೊಂದಿಗೆ ನಡ್ಕೊಂಡ್ರು ಅಂತಂದ್ರೆ, ಇವ್ರಿಗೆ ಸರಿಯಾದ ಪಾಠ ಕಲಿಸಬೇಕು ಅಂತ ಹೇಳಿ ಅವರು ಕರೆಂಟ್ ಇದ್ದ ಭಾಗವನ್ನೆಲ್ಲ ಕಡಿದು ಬಿಸಾಕಿದ್ರು. ಎಲ್ಲೂ ಕೂಡ ಪವರ್ ಇರೋ ತರ ನೋಡ್ಕೊಂಡ್ರು. ಮೇಜರ್ ಪೋರ್ಷನ್ಗಳಲ್ಲಿ ಕುಡಿಲಿಕ್ಕೆ ನೀರು ಬರದೇ ಇರೋ ತರದ ವ್ಯವಸ್ಥೆ ಮಾಡಿದ್ರು. ಕುಡಿಲಿಕ್ಕೆ ನೀರು ಸಿಗದೆ ಇರೋ ತರ, ಅವರಿಗೆ ಬೇಕಾಗಿರುವ ಯಾವ ಬೇಸಿಕ್ ಫೆಸಿಲಿಟಿನೂ ಕೊಡದೆ ಅವರೆಲ್ಲ ವ್ಯವಸ್ಥೆ ಮಾಡಿದ್ರು. ಅವತ್ತು 10ನೇ ತಾರೀಕು 11ನೇ ತಾರೀಕಿನ ನಡುವೆ ಆ ಹೊತ್ತಿಗೆ ಸರಿಯಾಗಿ ಈ ಮೈಕಲ್ ಓ ಡ್ವಯರ್ ಯಾರಿದ್ನೋ ಅವನು ಕೊಟ್ಟ ಎಲ್ಲ ನಿಯಮಗಳು ಪೂರ್ತಿಯಾಗಿದ್ದು. ಈಗ ಆ ಜಾಗಕ್ಕೆ ಇನ್ನೊಬ್ಬ ವ್ಯಕ್ತಿ ಬಂದ. ಅವನ ಅಧಿಕಾರ ಅಲ್ಲೇ ಇತ್ತು. ಈಗ ಈತ ಪೊಲೀಸ್ ಮುಖ್ಯಸ್ಥನಾಗಿ ಅವನು ಬಂದು ಕೂತ್ಕೊಂಡ. ಅವನ ಹೆಸರು ಡಯರ್ ಅಂತ. ಅವನು ಬಂದು ಕೂತ್ಕೊಂಡ ನಂತರ ಬೈಸಾಖಿಗಿಂತ ಮುಂಚೆ ಇಡೀ ಪಂಜಾಬಿನ ಜನರಿಗೆ, ಅಮೃತ್ಸರ್ ಜನರಿಗೆ ನಾನೊಂದು ಪಾಠ ಕಲಿಸ್ತೀನಿ ಅಂತ ಸ್ಪಷ್ಟ ನಿಶ್ಚಯ ಮಾಡಿದ. ಅವನು ಕಲಿಸಿದ ಪಾಠವೇ ಅದು ನಾವು ಜಲಿಯನ್ ವಾಲಾಬಾಗ್ ದುರಂತ ಅಂತ ಕರಿತೀವಿ. ಮಿತ್ರೆ, ಜಲಿಯನ್ ವಾಲಾಬಾಗ್ ದುರಂತ ಭಾರತದ ಪಾಲಿಗೆ ಮರೆಯಲಾಗದ್ದು ಯಾಕೆ ಅಂತಂದರೆ, ಆ ದುರಂತದಲ್ಲಿ ಎಷ್ಟು ಜನ ತೀರ್ಕೊಂಡ್ರು ಅಂತ ಇವತ್ತಿನವರೆಗೂ ಪರ್ಫೆಕ್ಟ್ ದಾಖಲೆ ಇಲ್ಲ. ಸರ್ಕಾರದ ಅಂಕಿಅಂಶದ ಪ್ರಕಾರ 200 ಚಿಲ್ಲರೆ, 259, 260, 300ಕ್ಕಿಂತ ಕಡಿಮೆ ಹೇಳ್ತಾರೆ ಬ್ರಿಟಿಷರು ಹೇಳೋದು. ಆ ಜಾಗವನ್ನು ನೋಡಿದವರು ಹೇಳ್ತಾರೆ 1000 ಜನ ಸತ್ರು ಅಂತ.
ವೈದ್ಯರುಗಳು ಹೇಳ್ತಾರೆ 1000ಕ್ಕೂ ಮಿಕ್ಕಿ ಜನ ಸತ್ತಿದ್ದಾರೆ ಅಂತ. ರಿಪೋರ್ಟ್ ಗವರ್ಮೆಂಟ್ ಅಥವಾ ನಮ್ಮ ಭಾರತೀಯರ ರಿಪೋರ್ಟ್ ಹೇಳ್ತೆ, ಯಾವ ಹಂಟರ್ ಕಮಿಟಿ ನಂತರ ಒಂದು ಕಾಂಗ್ರೆಸ್ ಕಮಿಟಿ ಮಾಡ್ತೋ ಆ ರಿಪೋರ್ಟ್ ಕೂಡ 1000ಕ್ಕಿಂತಲೂ ಹೆಚ್ಚು ಸಂಖ್ಯೆ ಕೊಡುತ್ತೆ. ಆದರೆ ಇವತ್ತಿನವರೆಗೂ ಪರ್ಫೆಕ್ಟ್ ಸಂಖ್ಯೆಯನ್ನ ಹೇಳ್ಕೊಳ್ಳಿಕ್ಕಾಗಲಿಲ್ಲ. ಮತ್ತು ಇಡೀ ಈ ಗಲಾಟೆ ಏನ್ ನಡೆದಿದೆ, ಇಡೀ ಈ ಘಟನೆ ಏನ್ ನಡೆದಿದೆ, ಈ ಘಟನೆ ಯಾಕೆ ನಡೀತು ಅಂತಂದ್ರೆ, ಈ ದೇಶದ ಸಾಮಾನ್ಯ ಜನರಿಗೆ ಯಾರ ಕೈಯಲ್ಲಿ ಶಸ್ತ್ರ ಬಿಡಿ ಲಾಠಿಯೂ ಇರಲಿಲ್ವೋ ಅಂತವರಿಗೆ ಸರಿಯಾದ ಪಾಠ ಕಲಿಸ್ತೀವಿ ಅಂತ ಹೇಳಲಿಕ್ಕೋಸ್ಕರವೇ ನಡೆದ ಘಟನೆ. ಈ ಘಟನೆ ಹೇಗಿತ್ತು ಅಂತ ನೀವು ತಿಳ್ಕೊಳ್ಬೇಕು ಅಂತಂದ್ರೆ, ನೀವು ಅಮೃತ್ಸರಕ್ಕೆ ಹೋಗ್ಬೇಕು ಅಂತಿಲ್ಲ. ಯಾವಾಗಲಾದರೂ ಸಾಧ್ಯ ಆದರೆ ಗೌರಿಬಿದನೂರಿನ ಪಕ್ಕದಲ್ಲಿರುವಂಥ ವಿದುರಾಶ್ವತ್ಥಕ್ಕೆ ಹೋಗಿ ಬನ್ನಿ. ವಿದುರಾಶ್ವತ್ಥವನ್ನ ನಾವು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರಿತೀವಿ. ಅಲ್ಲೂ ಕೂಡ ಹೀಗೆ ರೈತರು ಒಂದಷ್ಟು ಜನ ಸೇರ್ಕೊಂಡು ಗಲಾಟೆ ಮಾಡಬೇಕು, ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತ ನಿಂತಿದ್ದಾಗ ಅದೇ ಬ್ರಿಟಿಷ್ ಸೈನಿಕರು ಬಂದು ಅವ್ರ ಮೇಲೆ ಅಲ್ಲೇ ಕೊಲೆ ಮಾಡಿದ್ದಾರೆ. ಯಾವ ಥರದ ಕೊಲೆ ಅಂತಂದರೆ, ಇವತ್ತೊಂದು ಒಳ್ಳೆ ಸ್ತೂಪವನ್ನು ಅವರಿಗೋಸ್ಕರ ನಿರ್ಮಾಣ ಮಾಡಿ ಇಡಲಾಗಿದೆ. ಯಾವಾಗಲಾದರೂ ಮಕ್ಕಳನ್ನು ಕರ್ಕೊಂಡು ಹೋಗಲ್ಲಿ ತೋರಿಸ್ಬೇಕು ಅಂತ ನಾನು ಯಾವಾಗಲೂ ಅಂದ್ಕೊಳ್ತೀನಿ. ಕೊನೆ ಪಕ್ಷ ಜಲಿಯನ್ ವಾಲಾಬಾಗ್ನ ಒಂದು ಹೇಗಾಗಿರ್ಬೋದು ಅನ್ನುವಂಥ ಒಂದು ಊಹೆ ನೀವು ಮಾಡ್ಕೊಳ್ಬೋದು. ಇಡೀ ಜಲಿಯನ್ ವಾಲಾಬಾಗ್ ಎಂಥ ಜಾಗ ಅಂತಂದರೆ, ನಾನು ಜಲಿಯನ್ ವಾಲಾಬಾಗಿಗೆ ಹೋಗಿದ್ದೀನಿ. ನನಗೆ ಜಲಿಯನ್ ವಾಲಾಬಾಗಿನ ಜೀವನದಲ್ಲಿ ಮರಿಲಿಕ್ಕಾಗಲ್ಲ. ಯಾಕೆ ಅಂದರೆ ಜಲಿಯನ್ ವಾಲಾಬಾಗ್ನಲ್ಲಿ ಏನಾಗಿತ್ತು ಅಂತ ನಮಗೆಲ್ಲ ಗೊತ್ತಾಗಿದ್ದೆ ಬಾಬು ಕೃಷ್ಣಮೂರ್ತಿಯವರ ಬರಹಗಳಿಂದ. ಜಲಿಯನ್ ವಾಲಾಬಾಗ್ನಲ್ಲಿ ಕುಳಿತುಕೊಂಡು ಆ ಭೂಮಿಯನ್ನು ಮುಟ್ಟಬೇಕಾದ್ರೆ ಏನೋ ಒಂಥರ ಭಯಾನಕವಾದ ಅನುಭವ ಅದು. ಯಾಕೆಂದರೆ ಸಾವಿರಾರು ಜನರ ರಕ್ತದಿಂದ ಕೂಡಿರುವಂಥ ಮಣ್ಣದು. ಕರೆಕ್ಟಾಗಿ ಬಾಬು ಕೃಷ್ಣಮೂರ್ತಿಯವರು ಫೋನ್ ಮಾಡಿದ್ರು ನನಗೆ, ಎಲ್ಲಿದ್ಯಪ್ಪ ಅಂತ. ನಾನು ಆ ಮಣ್ಣಿನ ಮೇಲೆ ಮಲಗಿದ್ದವನು ಎದ್ದು ಕೂತ್ಬಿಟ್ಟೆ. ಸರ್, ನಾನು ಜಲಿಯನ್ ವಾಲಾಬಾಗಲ್ಲಿದ್ದೀನಿ ಸರ್, ಕರೆಕ್ಟ್ ಟೈಮಲ್ಲಿ ಫೋನ್ ಮಾಡಿದ್ದೀರಾ ನೀವು. ಜಲಿಯನ್ ವಾಲಾಬಾಗ್ ನೋಡಬೇಕು ಅಂತ ಹುಚ್ಚು ಬಂದಿದ್ದೆ ನಿಮ್ಮ ಪುಸ್ತಕಗಳನ್ನು ಓದಿದ ಮೇಲೆ ಅಂತ. ಆ ಜಲಿಯನ್ ವಾಲಾಬಾಗ್ ಹೇಗಿದೆ ಅಂದರೆ ಮಿತ್ರರೇ, ಸುತ್ತಲೂ ದೊಡ್ಡ ದೊಡ್ಡ ಇಮಾರತುಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು. ಒಳಗೆ ಬರಲಿಕ್ಕೆ ಒಂದೇ ಒಂದು ದಾರಿ. ಆ ದಾರಿಯೂ ಕೂಡ ಒಂದು 8-10 ಅಡಿ ನೀವು ಹೀಗೆ ಒಳಗೆ ಬರಬೇಕು. ತುಂಬಾ 4-6 ಜನ ಜೊತೆಲಿ ಬರ್ಲಿಕ್ಕಾಗಲ್ಲ. 6 ಚಿಕ್ಕ ಓಣಿಂತೆ ಒಳಗೆ ಬಂದ್ಮೇಲೆ ದೊಡ್ಡದೊಂದು ಗ್ರೌಂಡ್. ಇಡೀ ಗ್ರೌಂಡಿಗೆ ಅದೊಂದೇ ದಾರಿ ಒಳಗೆ ಬರಲಿಕ್ಕೆ, ವಾಪಸ್ ಹೋಗ್ಲಿಕ್ಕೆ. 10,000 ಜನ ಸೇರಿದ್ದಾರೆ. ಅವ್ರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಅಂತ ಈತ 60-70 ಸೈನಿಕರನ್ನ ಹಾಕೊಂಡು ಬಂದು ಒಳಗೆ ನಿಲ್ಲಿಸ್ಕೊಂಡು ಬಿಡ್ತಾನೆ. ಆಮೇಲೆ ದಾಳಿ ಮಾಡ್ತಾನೆ. ದಾಳಿ ಮಾಡುವಾಗ ಅವರು ಓಡ್ಲಿಕ್ಕೂ ಬೇರೆ ಜಾಗ ಇರಲ್ಲ. ಯಾವ ಕಡೆ ಹೋಗಬೇಕಾಗಿರುವಂಥ ಜಾಗ ಇದೆಯೋ ಅಲ್ಲಿದೆ ಸೈನಿಕರು ನಿಂತಿದ್ರೆ ತಪ್ಪಿಸ್ಕೊಳ್ಳಿಕ್ಕೆ ಜಾಗ ಇಲ್ಲ. ಎಲ್ಲಿ ಕಾಂಪೌಂಡ್ ಹಾರಿ ತಪ್ಪಿಸ್ಕೊಳ್ಬೋದು ಅಂತ ಹತ್ತುತ್ತಾರೋ ಅದದೇ ಜಾಗಕ್ಕೆ ಗುರಿ ಇಟ್ಟು ಹೊಡೀರಿ ಅಂತ ಹೇಳ್ತಾನೆ. ಕೊನೆಗೆ ಡಯರ್ನ ಕೇಳಿದಾಗ, ಮೈಕಲ್ ಓಡ್ವೇರ್ ಅಲ್ಲ, ಇನ್ನೊಬ್ಬ ಡಯರ್, ಆ ಡಯರ್ನ ಕೇಳಿದಾಗ ಅವನು ಹೇಳ್ತಾನೆ, ನಾನು ತಂದಿರುವಂಥ ಬುಲೆಟ್ಸು ಒಂದು ಬುಲೆಟ್ಟು ವೇಸ್ಟ್ ಆಗಬಾರ್ದು ಅಂತ ನಾನು ಡಿಸೈಡ್ ಮಾಡಿದ್ದೆ, ಅದಕ್ಕೋಸ್ಕರ ಸರಿಯಾದ ಗುರಿಯನ್ನೇ ಇಟ್ಟು ಹೊಡೆಸಿದ್ದೆ ನಾನು ಅಂತ ಹೇಳ್ತಾನೆ. ಪುಟ್ಟ ಪುಟ್ಟ ಮಕ್ಕಳು ತೀರ್ಕೊಂಡಿದ್ದಾರೆ. ಆ ಕಥನ ಇದೆಯಲ್ಲ, ಅದು ಹೃದಯ ವಿದ್ರಾವಕವಾದ ಕಥನ. ನಾನು ನಿಮ್ಮ ಜೊತೆ ಪ್ರತಿಯೊಬ್ಬರ ಭಾವನೆಗಳನ್ನು ಹಂಚಿಕೊಳ್ತೀನಿ ನಿಮ್ಮ ಜೊತೆ. ಆ ಪ್ರತಿಯೊಬ್ಬರ ಭಾವನೆಗಳು ಹೇಗಿವೆ ಅಂತಂದರೆ, ಆ ಜಾಗದಲ್ಲಿ ಅರೆಬರೆ ಸತ್ತವರ ಹೆಂಡತಿಯರು, ಮಕ್ಕಳು, ಪುಟ್ಟ ಮಗುವನ್ನು ಕಳ್ಕೊಂಡಂಥ ತಾಯಂದರು, 7 ತಿಂಗಳ ಒಂದು ಮಗು ತಂದೆ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಮಲಗಿಸ್ಕೊಂಡಿದ್ದ, ಆ ಮಗು ಸತ್ತಿರುವಂಥದ್ದು. ಈ ಥರದ ಎಷ್ಟು ಹೃದಯ ವಿದ್ರಾವಕ ಕಥನಗಳು ಗೊತ್ತಾ. ಇಡೀ ರಾತ್ರಿ ಅಲ್ಲಿಂದ ಯಾರೂ ಆಚೆಗೆ ಹೋಗುವಂತಿಲ್ಲ. ಇಡೀ ರಾತ್ರಿ ಅಲ್ಲಿಗೆ ನೀರಿನ ಸಪ್ಲೈ ಇಲ್ಲ. ಸಾಯ್ತಾ ಇರೋ ಜನರನ್ನ ಕೊನೆ ಪಕ್ಷ ನೀನು ಗೋಲಿಬಾರ್ ಮಾಡಿದ್ಯಲ್ಲಪ್ಪ, ಸಾಯ್ತಾ ಇರೋ ಜನರಿಗಾದ್ರೂ ವ್ಯವಸ್ಥೆ ಮಾಡು, ಅದೂ ಇಲ್ಲ. ಈ ಪರಿಯ ಆಕ್ರೋಶ, ಈ ಪರಿಯ ಕ್ರೌರ್ಯ ನನಗೆ ಎಲ್ಲಿವರೆಗೂ ಅನ್ಸುತ್ತೆ ಅಂತಂದ್ರೆ, ನಾವು ಇನ್ನು ಸ್ವಲ್ಪ ಪವರ್ಫುಲ್ ಆದ ನಂತರ, ಇನ್ನು ಸ್ವಲ್ಪ ಆಗ್ಬೇಕು ನಾವು, ಬಹುಶಃ 5 ವರ್ಷ ಬೇಕಾಗ್ಬೋದು. ಪವರ್ಫುಲ್ ಆದ ನಂತರ ನಾವು ಇಂಗ್ಲೆಂಡನ್ನು ತಾನು ಮಾಡಿದ ಈ ತಪ್ಪಿಗೋಸ್ಕರ ಅದೇ ನೆಲದಲ್ಲಿ ಇಂಗ್ಲೆಂಡಿನ ಪ್ರಾಣಿ ಮೂಗುಜ್ಜಿ ಕ್ಷಮೆ ಕೇಳಬೇಕು ಅಂತ ನಾವು ಕೇಳ್ಕೋಬೇಕು ಅಂತ. ಬಹುಶಃ ಇನ್ನೇನು ಕೇಳಿದ್ರು ನಮಗೆ ಸಮಾಧಾನ ಆಗಲ್ಲ. ನಂತೂ ಅನೇಕ ಬಾರಿ ಯಾವ ಪರಿ ಕ್ರೌರ್ಯ ಅಷ್ಟು ಮಾಡಿ ಇವತ್ತು ನಮಗೆ ಪಾಠ ಹೇಳೋ ಮಟ್ಟಿಗೆ ಅವ್ರು ನಿಂತ್ಕೊಳ್ತಾರೆ ಅಂದರೆ ಬಹಳ ಸಂಕಟ ಅನ್ಸುತ್ತೆ ನನಗೆ. ನಾನು ಆ ಪ್ರತಿಯೊಂದು ಘಟನೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಯಾಕೆಂದರೆ ಅದನ್ನು ಓದಬೇಕಾದ್ರೆ ಅಷ್ಟೇ ಕಷ್ಟಪಟ್ಟಿದ್ದೀನಿ ನಾನು. ಅದನ್ನು ಕಾಂಗ್ರೆಸ್ ಕಮಿಟಿಯ ರಿಪೋರ್ಟನ್ನು ನಾನು ಓದಿದ್ದೀನಿ. ಅದನ್ನು ಬಿಟ್ಟು ಉಳಿದೆಲ್ಲ ರಿಪೋರ್ಟ್ಗಳ ಪ್ರತಿಯೊಂದು ಘಟನಾವಳಿಗಳು ಎಷ್ಟು ಹೃದಯ ವಿದ್ರಾವಕವಾಗಿದೆ ಅಂತಂದರೆ, ಆ ಪ್ರತಿಯೊಂದು ಘಟನೆಯು ನಮ್ಮ ದೇಶ ಅನುಭವಿಸಿದ ಹತಾಶೆ, ನೋವು, ಕಣ್ಣೀರುಗಳ ಒಟ್ಟಾರೆ ಮಹತ್ವವನ್ನು ನಮ್ಗೆ ತಿಳಿಸಿಕೊಡುತ್ತೆ. ಆ 100 ವರ್ಷಗಳ ಹಿಂದಿನ ಘಟನೆಯನ್ನು ನಿಮ್ಮ ಮುಂದೆ ನಾನು ಪೂರ್ಣವಾಗಿ ನಾಳೆ ಮೆಲುಕು ಹಾಕ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.